ಅಲ್ಲಿ ಬಿದ್ದವ ಗಂಡ ಹಿಡ್ಕೊಂಡು ದುಡಕೊಂಡ್ರ ಮಹಾರಾಷ್ಟ್ರ आगे चलो आगे बढ़े आगे बढ़े आई मुंबई बस गुजरी बस इद्ದಂಗ ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ರೋಡ್ ಕಾಣವಲ್ಲಲ್ಲ, ಪೂರ್ತಿ ಎಲ್ಲ ಮುಸ್ಕಾಯಿ ಬಿಟ್ಟದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ರಾಮಲಿಂಗೇಶ್ವರಂ ಕಾಶಿ ವಿಶ್ವೇಶ್ವರಂ ಪರಂ ಕೃಷ್ಣೇಶ್ವರಂ ತ್ರ್ಯಂಬಕಾಧೀಶ್ವರಂ ನಾಗಲಿಂಗೇಶ್ವರಂ. ಅಜಂತ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಇಂದ ತುಳಜಾಪುರ ಇನ್ನೂ 300 ಕಿಲೋಮೀಟರ್ ಅದ. ಜೈ ಭವಾನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನಗಳ ನಂತರ ಒಟ್ಟ ಮಾನ್ಸೂನ್ ರೈಡ್ ಮಾಡಿರಲಿಲ್ಲ. ಹೋದ್ಸರಿ ಮಾನ್ಸೂನ್ ರೈಡ್ ಮಾಡೋಕೆ ಹೋದ್ವಿ, ಮಹಾರಾಷ್ಟ್ರಕ್ಕೆ ಹೋಗಿದ್ವಲ್ಲ, ಅಲ್ಲೇನೂ ಮಳೆನೇ ಆಗಲಿಲ್ಲ. ಒಂದು ಸ್ವಲ್ಪ ಅಲ್ಲೆಲ್ಲ ಅಷ್ಟೇ ಆಯಿತು. ಇವು ಪ್ರಾಪರಾಗಿ ಎಲ್ಲ ರೆಡಿ ಆಗಿಬಿಟ್ಟು ಮಾನ್ಸೂನ್ಗಂತ ಹೊಂಟಿರೋದು. ಇನ್ನೊಬ್ಬ ಫ್ರೆಂಡ್ ಅಂತಾರಲ್ಲಿ ಅಲ್ಲಿಂತ ನೋಡು, ಮಿಸ್ಟರ್ ಪೂಜಾರಿ ರೈತನ ಕರ್ಕೊಂಡು ಸ್ಟಾರ್ಟ್ ಮಾಡೋಣ. ಏನಿಲ್ಲ ನೀನು ಎಂಥ ಪರಿ ಆಗಿಲ್ಲ? ಹಾಂ ಬರುತ್ತಲ್ಲ, ಏನು ಇಂಥ ಪರಿ ರೆಡಿ ಆದ್ರೆ ಹೆಂಗಂತ ಎಲ್ಲಿಗುಂಟಿ? ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಗುಳಿಗೆ ಮ್ಯಾಗ ಬದುಕಿರಲಿ ನೀವೆಲ್ಲ. ಹಾಂ ಆಯಿತಾ ಇಟ್ಟೆ ಫಾರ್ಮಕ್ಕೆ ಸಿಗಿಟ್ಕೋ. ಆಯಿತು, ಸೆಟ್ ಮಾಡ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಬೆಳಕಾದ್ಮೇಲೆ ಸಿಗ್ತೀನಿ, ಬಾಯ್. ಏನೋ ಇವತ್ತಿ ಕುದುರೆ ಓಡಿ ಬಂದಿತ್ತ. ರೋಡ್ ಮಾಡಿ ನೋಡ್ರಿ ಯಾವ ಥರ ಇದೆ. ಆ ಕಡೆ ಗಿಡಗಳ ನಡ್ಬರ್ಕು ಒಂದು ರೋಡ್ ಮಧ್ಯೆ ಹೋಗ್ತಾ ಇದ್ರ. ಆ ಕಡೆ ಬಿಜಾಪುರ ಹೋದ್ರೆ ಒಂದೇ ರೂಟ್ಗೆ ಹೋಗ್ತೀವಿ. ಈ ಕಡೆ ಹಳ್ಳ್ಯಾಗ ಬಳ್ಳ್ಯಾಗ ಹೋಗ್ತೀವಲ್ಲ, ಪೂರ್ತಿ ನಂದು ತಳಗ ಸೈಲೆನ್ಸರ್, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇಲ್ಲ ನಮ್ಮದು ಗಾಡಿಗೆ. ಅವಂದು ಹತ್ತಲ್ಲ, ಒಂದು ಮ್ಯಾಗ ಜಾಸ್ತಿ ಹಂಪ್ಸ್ಗಳಿದ್ದಲ್ಲಿ ಹೊಡ್ಯೋಕ್ಕಾಗಲ್ಲ ಗಾಡಿದು, ಪೂರ್ತಿ ಬಡಿತದ. ಒಂದು ಊರಿಂದ ಒಂದು 75 ಕಿಲೋಮೀಟ್ರ್ ಬಂದೀವಿ. 1.5 hour ಆಯಿತು. ಅಂದ್ರೆ ಹಳ್ಳ್ಯಾಗ ತಿರುಗಾಡ್ತೀವಲ್ಲ, ಹಳ್ಳ್ಯಾಗ ಬಂದ್ವಿ, ಅದಕ್ಕಾಗಿ ಲೇಟ್ ಆಯಿತು. ನಮ್ಮ ದೋಸ್ತನ ಕರ್ಕೊಂಡು BB ಅಂಗ್ಳಿಗೆರೆಯಾಗಿದ್ದ, ಅವ್ನು ಕರ್ಕೊಂಡು ಅಲ್ಲಿ ಮುಂದೆ MT-15ದಾಗ ಹೋಗ್ತಾ ಇದ್ದಾರಲ್ಲ ಅವರೇ. ಇವಾಗ ಬಿಜಾಪುರಕ್ಕೆ ಇನ್ನೊಂದು 20-25 ಕಿಲೋಮೀಟ್ರ್ ಅದ. ಅಲ್ಲಿಂದ ಬೆಂಗಳೂರಿಂದ ಇಬ್ಬರು ಬರ್ಲಿಕತ್ತಾರೆ ಫ್ರೆಂಡ್ಸು. ಅಲ್ಲಿ ಹೋಗಿ ಅವ್ರನ್ನ ಜಾಯಿನ್ ಆಗಿ ಮುಂದೆ ಹೋಗ್ಬೇಕು. ಬಿಜಾಪುರಕ್ಕೆ ಎಂಟ್ರಿ ಕೊಟ್ವಿ. ಸೊಲ್ಲಾಪುರ 100. ಬಿಜಾಪುರಕ್ಕೆ ಬಂದ್ವಿ. 120 ಕಿಲೋಮೀಟ್ರ್ ಬಂದ್ವಿ. ಇವಾಗ ಒಂದು 2 hours ಆಯಿತು ಬಿಟ್ಟು. ಹಳ್ಳ್ಯಾಗೇನು ಬರಲಿಲ್ಲಪ್ಪ ಅಂತಂದ್ರೆ
1.5 ತಾಸನಾಗ ಬಂದುಬಿಡ್ತಿದ್ವಿ ಇಲ್ಲಿಗೆ. ಮತ್ತು ಒಂದು ಅರ್ಧ ತಾಸು ಇದಾಯಿತು. ಗಾಡಿದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಗೇರ್ದು ಬೋಲ್ಟು ಲೂಸ್ ಆಗಿಬಿಡ್ತು. ಮತ್ತು ಅದನ್ನು ಟೈಟ್ ಮಾಡಿಕೊಂಡು ಇವಾಗ ಏನಾದ್ರು ಬ್ರಿಡ್ಜ್ ಕಾಣುತ್ತಲ್ಲ ಮೇಲ್ಗಡೆ, ಹೈವೇ ಸೋಲಾಪುರ ಹೈವೇ, ಆ ಹೈವೇ ಕನೆಕ್ಟ್ ಮಾಡ್ಕೋಬೇಕು ಇವಾಗ. ಟೀ ಅಂಗಡಿ ಹತ್ರ ಇರೋಣ, ಅವರು ಇಲ್ಲಿಗೆ ಬರ್ತೀವಿ ಅಂತ ಹೇಳ್ಯಾರ. ಇದು ರಾಡ್ ಹಾಕೊಂಬಂದಲ್ಲ ಕಾಲಿಗೆ. ಹೌದಲ್ಲ ನೋಡಿಲ್ಲ ರಾಡ್. ಭಾರಿ ಆಗ್ಯದ ಬಿಡ್ಲ ಲೈಟಿಂಗ್. ನಮಸ್ಕಾರ ಸರ್. ನೈಸ್. ಕತ್ರಿರೋದು ಎಲ್ಲ ತಂದಿರಿ. ಏನಾಗ್ಯದ ಗೊತ್ತಾ? ಅದು ಒಂದು ಯಾವ್ದೋ ಫಿಲ್ಮ್ನಾಗ ಅದಲ್ಲ ಮುಂದೆ ನಾವು ಬರೋಣ ಯೂಸ್ ಮಾಡ್ತೇವೆ. ನೋಡಿ ಎಷ್ಟು ಸ್ಟೈಲ್ ಇದೆ, ಸ್ಟೈಲ್. ಅವರಿಬ್ಬರು ಅಲ್ಲಿ ವಿಜಯಪುರ ಒಳಗಡೆ ಹೋದರು. ನಾವು ಇವಾಗ ಬೈಪಾಸ್ ಮೇಲ್ಗಡೆ ಏರ್ತಾ ಇದ್ವಿ. ಅಲ್ಲಿ ಮುಂದ್ಗಡೆ ಹೋಗ್ತೀವಿ, ಅವರು ಒಳಗಡೆಯಿಂದ ಆ ಕಡೆ ಬರ್ತೀವಿ ಅಂತ ಹೇಳ್ಯಾರ. ಇವಾಗ ಬನ್ನಿ ಮೇಲೆ ಹೋಗೋಣ. ಟೀ ಕುಡಿದ್ಬಿಟ್ಟು ಇವಾಗ ಹೈವೇಕ್ಕೆ ಅಟ್ಯಾಚ್ ಆಗ್ತೀವಿ. ಇಂಥ ರೋಡ್ನಾಗ ಮಳೆ ಬಂದರೂ ಎಲ್ಲ ಆರಾಮಾಗಿ ಹೋಗ್ಬೋದು. ಮತ್ತೆಲ್ಲ ಗಾರ್ಡ್ ಸೆಕ್ಷನ್ನು ಅಲ್ಲೆಲ್ಲ ಇರುತ್ತಲ್ಲ, ಮಳೆ ಬಂದರೆ ಸ್ವಲ್ಪ ಇದಾಗುತ್ತಷ್ಟೆ. ಇದು ಫಸ್ಟ್ ಟೈಮ್ ನಮ್ಮದು. ಮಳೆ ಬಂದರೆ ಮಾನ್ಸೂನ್ ರೈಡ್ ಆಗುತ್ತೆ, ಇಲ್ಲಪ್ಪ ಅಂದ್ರೆ ಇಲ್ಲ. ಹೋದ್ಸರಿನೂ ಮಾನ್ಸೂನ್ ರೈಡ್ ಅಂತ ಹೋಗಿದ್ವಿ, ಮಳೆ ಅಂತೂ ಬರಲಿಲ್ಲ. ನೋಡೋಣ, ಮಳೆ ಜಾಸ್ತಿ ಆದಂತ ಹೇಳ್ಯಾರ. ಇನ್ನೊಂದು 3-4 ದಿನ ಮಳೆಗಾಲನೇ ಇದು, ಜಾಸ್ತಿ ಆದಂತ ಹೇಳ್ಯಾರ. ನೋಡೋಣ, ಅಲ್ಲೆಲ್ಲ ಹೋಗಿ ಕರೆಕ್ಟಾಗಿ ಸೆಟ್ ಆದ್ರೆ ಪ್ರಾಪರಾಗಿ ಬಂದಿದ್ದೀವಿ ಈ ಸರಿ. ಮಳೆಯಾಗ ರೈಡ್ ಮಾಡ್ಬೇಕಂತೇಳೇ ನೋಡೋಣ. ಫ್ರೆಂಡ್ದೊಂದು ಗಾಡಿ ಇದಾಗ್ಬಿಡ್ತು, ಮಾಡಿಸ್ಕೊಂಡು ಬರ್ತಾನಂತ ಹೇಳೋಣ. ನೋಡ್ಬೇಕು, ಒಬ್ಬನಿಗೆ ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ. ಇವಾಗ ಬಿಟ್ಟರೆ ಅವರು ರಜೆಗಳು ಜಾಸ್ತಿ ಹಾಕಿಲ್ಲ. ನೋಡು, ಬಂದರೆ ಅಲ್ಲಿ ಮುಂದೆ ನಾಷ್ಟ ಮಾಡೋಕೆ 1 ಅವರ್ 2 ಅವರ್ ವೇಟ್ ಮಾಡಿದ್ರೆ ಆಯಿತು. ಬರ್ತೀನಪ್ಪ ಅಂತಂದರೆ ವೇಟ್ ಮಾಡ್ತೀವಿ ಅಲ್ಲಿ. ಮತ್ತು ಗಾಡಿ ರೆಡಿ ಆಗಲಿಲ್ಲಪ್ಪ ಅಂತಂದರೆ ನಾವೇ ಹೋದ್ರಾಯ್ತು ಮುಂದೆ. ಅಲ್ಲ ನೀವಿಬ್ರು ಏನು ರಜಾ, ನೀವಿಬ್ರು ಗಂಡ ಹಿಡ್ಕೊಂಡು ದುಡಕೊಂಡ್ರ ಮಹಾರಾಷ್ಟ್ರ. ಅಲ್ಲಿ ಕುರಿಗಿರಿ ಕಾಯ್ರಿ. ಮಹಾರಾಷ್ಟ್ರದ ರೋಡ್ಗಳು ಒಂಥರ ಮಸ್ತ್ ಅದಾವ, ಹೋಗಕ್ಕೆ ಬೇಜಾರಾಗಲ್ಲ ಅಷ್ಟ, ಆರಾಮಾಗಿ ಹೋಗ್ಬೋದು. ಹೋದ್ಸರಿ ಬಂದಾಗೂ ಪುಣೆಯಿಂದ ಬಂದಿದ್ವಲ್ಲ, ನೈಟ್ ಹೊತ್ತು ಮಸ್ತ್ ಬಂದ್ವಿ, ಏನೂ ತೊಂದರೆ ಆಗಲಿಲ್ಲ. ದಾರಿನೂ ಹಂಗಾದ ಸಿಸ್ಟಮೆಟಿಕ್ ಆತ, ಬರೋ ಚಂದ ಮಾಡ್ಯಾರ. ಇಲ್ಲಿ ತೆವರು ಜಾಸ್ತಿ ಇಲ್ಲ ನೋಡ್ರಿ. ನಮ್ಮ ಬಸ್ಸು ಐರಾವತ ಇದ್ದಂಗೆ ಇರುತ್ತೆ ನಮ್ಮದು KSRTC. ಇಲ್ಲಿ ನೋಡ್ರಿ ಮುಂಬೈ ಬಸ್, ಗುಜ್ರಿ ಬಸ್ ಇದ್ದಂಗೆ ಅದು. ಈ ಮಕ್ಕಳಿಗೆ ನಮಗೆ ಬೆಳಗಾವಿ ಬೇಕಂತ ಇವ್ರಿಗೆ. ಬಸ್ಸಿಗೆ ಬಣ್ಣ ಹೊಡ್ಸೋಕ್ಕಾಗವಲ್ದು, ಇವ್ರಿಗೆ ಬೆಳಗಾವಿ ತೊಗೊಂಡು ಏನು ಮಾಡ್ತಾರೆ ನಮ್ಮ ಮಕ್ಕಳು. ಸೇಮ್ ಡಿಸ್ಟೆನ್ಸ್ ಇದ್ರು ನಮ್ದು ಸ್ಪೀಡ್ ಹೋದ್ರು. ಅಲ್ಲಿ ಹೆಲ್ಮೆಟ್ ಹೋಗಿದ್ವಿ. ಇದು ಚಪಾತಿನ ಚಪಾತಿ ಹಿಂಗೆ ಮಾಡ ಮಕ್ಕೊಂಡು ಮಾಡ್ಬಿಡ. ಏಯಪ್ಪ ರಾಂಗ್ ಕೂರ್ತಿ.
ಫೋನ್ ಹಚ್ಚಿನಿ ಎಲ್ಲ ಮುನ್ನಗಳು ಕೊಡ್ತೇನೆ ಅಂತ. ಗಾಡಿ ಪಂಚರ್ ಆಗ್ಯಾವ, ತಿರ್ಸಕ್ಕೆ ಬಂದಿವಿ ಇಲ್ಲಿ ಪಂಚರ್ ಆಗಿರೋ ಹತ್ರ. ಪಂಚರ್ ತಿರ್ಸ್ಕೊಂಡು ಇವಾಗ ಮುಂದೆ ಹೊಂಟಿವಿ. ಮತ್ತು ಮಾಡಾಗ್ಯದ ಮುಂದೆ, ಅದಕ್ಕೆ ರೈನ್ ಕವರ್ ಎಲ್ಲ ಹಾಕ್ಕೊಂಡು ಗಾಡಿಗೆ ಪೂರ್ತಿ ಬ್ಯಾಗ್ ಹಾಕೊಂಡು ಹೊಂಟಿವಿ. ಇಲ್ಲಿ ಬಾಜು ಗಾಡಿ ಕೆಳಗಡೆ ಒಂದು ಬೈಕ್ ಬ್ಲಾಸ್ಟ್ ಆಗಿಬಿಟ್ಟದಂತ, ಹೋಗಿ ಎಲ್ಲ ಬರಾಗುತ್ತೆ ಮೇಲ್ಗಡೆ. ಎಲ್ಲಿ ತಂದೆಲ್ಲ ಅವು ಆಬೋದ ಬೋತ ಎಲ್ಲಿ ಸಿಕ್ಕವ? ಇದೇ ರೊಕ್ಕ ತಂದಿಲ್ಲ ಏನು? ಚಾ ಕುಡಿಯೋಕ್ಕಂತ ತಿರುಗಿದ್ವಿ ನೋಡಿ ಅವ್ರ ಹತ್ರ. ಇಲ್ಲಿ ನೋಡ್ರಿ ಹೆಂಗೆ ಮಾಡ್ಯಾರ ಬಸವಣ್ಣನ ಮೇಲ್ಗಡೆ ರೈತ ಹೋಗುತ್ತಿರೋದನ್ನ ಒಂದು ಒಳ್ಳೆ ಆಕೃತಿಯಿಂದ ಮಾಡ್ಯಾರ. ಬೈಕ್ ನೋಡ್ರಿ, ಬೈಕ್ ನಿಂತದಲ್ಲಿ ಇಲ್ಲಿಂದ ಭೀಮಾಶಂಕರ 280 ಕಿಲೋಮೀಟ್ರ್. ಇನ್ನೂ ಅರ್ಧ ದಾರಿನೂ ಬಂದಿಲ್ಲ. ಟೈಮ್ ಆಲ್ರೆಡಿ 2 ಗಂಟೆ ಆಯಿತು. ದಾರಿ ಚಲೋ ಅದ, ಯಾಕೋ 20 ಕಿಲೋಮೀಟ್ರ್ 30 ಕಿಲೋಮೀಟ್ರಿಗೆ ಒಂದು ಏನೇನೋ ಬರೋಕತ್ತದ. ನನ್ನ ಗಾಡಿ ಪಂಚರ್ ಆಯಿತು, ಅಲ್ಲಿ ದೋಸ್ತನ ಗಾಡಿ ಕೆಟ್ಟು ವಾಪಸ್ ಹೋದ ಒಬ್ಬ. ಮಾಳ ಪೂಜಾರಿಗೆ ಒಂದು ಇಯರ್ಫೋನ್ ತೊಗೊಂಡು ಎಲ್ಲರಿಗೆ ಬ್ಲೂಟೂತ್ ಇತ್ತು, ಅವಾಗ ಇರ್ಲಾರ್ಸಲಿಂದ ಅವಾಗ ಬೇಜಾರಾಗತ್ತಿತ್ತಲ್ಲ, ಅದಕ್ಕೆ ಒಂದು ಬ್ಲೂಟೂತ್ ತೊಗೊಂಡು ಒಂದು 100 ರೂಪಾಯಿ ಕೊಟ್ಟು ಇವಾಗ ಅವನು ಹೆಲ್ಮೆಟ್ ಗಾಡಲ್ಲಿ ಕೇಳ್ಕೊತ ಸಾಂಗ್ ಕೇಳ್ಕೊತ ಬರ್ತಾನೆ. ಇಲ್ಲ ಬೇಸರ ಆಗುತ್ತಲ್ಲ, ಹೆಲ್ಮೆಟ್ದಾಗ ಮಾತಾಡೋಕ್ಕೂ ಆಗಲ್ಲ, ಸಾಂಗಿಗೆ ಕೇಳ್ಕೊತ ಬರ್ಬೋದಂತ ಹೆಲ್ಮೆಟ್ನಾಗ ಬ್ಲೂಟೂತ್ ತೊಗೊಂಡು ಒಂದು. ಇನ್ನೂ 130 ಕಿಲೋಮೀಟ್ರ್ ಅದ. ಟೈಮು 4:40 ಆಗ್ಯದ. ನೋಡಮ್ಮ ಎಷ್ಟೊತ್ತಿಗೆ ಹೋಗ್ತೀವಿ ಅಂತೇಳಿ. ಈಗ ನಾವು ಒಂದು 10-15 ಕಿಲೋಮೀಟ್ರ್ ಆಗನೇ ಇದು ಹೈವೇ ಹೋಗುತ್ತಾ. ಹೈವೇ ಹೋಗಿಸಂದ್ರೆ ಮತ್ತೆ ಇಲ್ಲಿ ಒಳಗಡೆ ಊರೊಳಗೆ ಕಟ್ಟು ಹೋಗ್ಬೇಕು. ಈ ಸ್ಟೇಟ್ ಹೋದರೆ ಪುಣೆ ಬರುತ್ತಾನೆ. ಇನ್ನೊಂದು 30 ಕಿಲೋಮೀಟ್ರ್. ಪುಣೆಗೆ ಹೋಗಲ್ಲ ನಾವು, ಇಲ್ಲೇ ಬೈಪಾಸಲ್ಲಿ. ಭೀಮಶಂಕರ ದಯಿಂದ ರೂಮ್ ಸಿಕ್ಕಿದೆ. ಓಕೆ ಗೈಸ್, ಸೊಕಸ್ ಮತ್ತೆ ಹೇಳ ಈಗ ರೂಮ್ ಅದ 1800 ಕೊಟ್ಟಿಪ್ಪ. ಗೊತ್ತಿಲ್ಲ ಇಲ್ಲಪ್ಪ ಸಾಕು. ಇದ್ರೊಳಗೆ ಏನಿಲ್ಲ, ಗೋವಾ ಥರ ಏನು ಎಕ್ಸ್ಟ್ರಾ ತೊಗೋಬೇಕೇನು ನಾವು? ಊಟ ಗಿಟ ಮಾಡ್ಕೊಂಡು ರೂಮಿಗೆ ಬಂದು ಆಗ ಬಂದು ಇಟ್ಟು ಹೋಗಿದ್ದೀವಿ. ಇಲ್ಲೆಲ್ಲ ಬ್ಯಾಗು ರೂಮ್ ಎಲ್ಲ ಮಸ್ತ್ ಅದ. ಟಾಯ್ಲೆಟ್ ರೂಮು, ಮತ್ತು ಬೆಳಗ್ಗೆ ಸಿಗ್ತೀನಿ. ಬೆಳಗಿನ ವ್ಯೂ ನೋಡ್ರಿ ಹೆಂಗದೆ. ರೂಮಿಂದ ಹೊರಗಡೆ ಬಂದರೆ ಇಲ್ಲಿಂದ ಭೀಮಾಶಂಕರ ಸ್ವಲ್ಪ ದೂರ ಅಷ್ಟೇ ಐತೆ. ಇಲ್ಲೇ ರಾತ್ರಿ ಅದರಿಂದ ಇಲ್ಲೇ ಸ್ಟೇ ಇದ್ದೀವಿ. ನೋಡ್ರಿ ವೆದರ್ ಹೆಂಗಾರೆ. ನೈಟ್ ಹೊತ್ತು ಗೊತ್ತಾಗಲಿಲ್ಲ ಇಷ್ಟೊಂದು, ಇವಾಗ ಮಾತ್ರ ಸೈಕ್ ಹೋತಿ. ಇವಾಗೆಲ್ಲ ಜಳಕ ಮಾಡಿಕೊಂಡು ರೆಡಿಯಾಗಿ ಇವಾಗ ಇಲ್ಲಿಂದ ಭೀಮಾಶಂಕರ್ ಕಡೆ ಹೊಂಟಿವಿ. ವೆದರ್ ಮಾತ್ರ ಸಖತ್ತಾಗದು ಮುಂಜಾನೆ. ಬನ್ನಿ ಇವಾಗ ಹೋಗೋಣ. ಪಶ್ಚಿಮ ಘಟ್ಟದ ಶ್ರೇಣಿಗಳಿವು. ಸೈಡ್ ಕೊಡೋಣ. ಕೊಟ್ಟ ನೋಡ್ರಿ ಹೆಂಗೆ ಕಾಣಕತ್ತದ ವ್ಯೂ. ಬೆಳಗ್ಗೆ ಈ ಥರ ವ್ಯೂ ಅಲ್ಲಿ ಹೋಗ್ತಾ ಇದ್ರೆ ಗಾಡಿ ಎಷ್ಟು ಕಿಲೋಮೀಟ್ರ್ ಹೊಡೆದ್ರು ಬೇಜಾರಾಗಲ್ಲ. ರೋಡ್ ಮಾತ್ರ ಅಲ್ಟಿ. ಇಲ್ಲೊಂದು 4 ಮನೆ, ಇಲ್ಲೊಂದು 4 ಮನೆ ಅಷ್ಟೇ ಅದಾವ. ಪೂರ್ತಿ ಒಂದು 20 ಮನೆ ಇಲ್ಲಿ ಇಲ್ಲ ಇಲ್ಲಿ. ಇಲ್ಲಿಂದ ಇನ್ನೊಂದು 18 ಕಿಲೋಮೀಟ್ರ್ ಅದ.
ಭೀಮಾಶಂಕರ್ಗೆ ಹೋಗಿ ಅಲ್ಲಿ ಜ್ಯೋತಿರ್ಲಿಂಗ ನೋಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಮಾಡೋದು ಎಲ್ಲಿಗೆ ಹೋಗೋದು ಅಂತೇಳಿ. ಅಲ್ಲಿ ಹಾಗೆ ಭೀಮಾ ನದಿದು ಉಗಮ ಸ್ಥಾನ ಕೂಡ ಅಲ್ಲೇ ಅದ. ಎರಡೂ ನೋಡಿಕೊಂಡು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಟೈಮು ದರ್ಶನ ಆಗ್ಬೇಕಂದ್ರೆ. ಯಾಕೆ ಇವತ್ತು ಸಂಡೇ ಅಲ್ಲ, ಜಾಸ್ತಿ ಜನ ಬಂದಿರ್ತಾರೆ. ಎಲ್ಲ ನೋಡಿಕೊಂಡು ವಾವ್ ಫಾಲ್ಸ್ ನೋಡಿ. ಇವಾಗ ಏನು ಜ್ಯೋತಿರ್ಲಿಂಗ ನೋಡೋಕೆ ಬಂತೀವಲ್ಲ ಭೀಮಾಶಂಕರ, ಈ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಹೀಗೆ ಈ 12 ಜ್ಯೋತಿರ್ಲಿಂಗಗಳಲ್ಲಿ ಈ ಜ್ಯೋತಿರ್ಲಿಂಗವು 6ನೇ ಜ್ಯೋತಿರ್ಲಿಂಗ ಒಂದು. ಇದೇನು ಕಾಡದಲ್ಲ, ಇದು ಸಹ್ಯಾದ್ರಿ ದಟ್ಟ ಪ್ರದೇಶ. ಇದೆಲ್ಲ ಪೂರ್ತಿ ಈ ಕಾಡು ಮಧ್ಯನೇ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಂತಂದರೆ ಭೀಮಾಶಂಕರ ಜ್ಯೋತಿರ್ಲಿಂಗನೂ ಸುತ್ತ ಕಾಡು, ಇಳಿಜಾರು ಪ್ರದೇಶದಲ್ಲಿ ಭೀಮಾಶಂಕರ ಜ್ಯೋತಿರ್ಲಿಂಗ ಅದ. ಇವಾಗ ಆ ಕಡೆನೇ ಹೋಗ್ತಿರೋದು, ಗುಡ್ಡ ಏರ್ಬಿಟ್ಟು ಮತ್ತೆ ಡೌನಲ್ಗೆ ಹೋಗ್ಬೇಕು. ಏನು ಭೀಮಾಶಂಕರ ಜ್ಯೋತಿರ್ಲಿಂಗ ಅದಲ್ಲ, ಆ ಲಿಂಗದ ಮ್ಯಾಗ ಒಂದು ಗೆರೆ ಇರುತ್ತೆ. ಆ ಗೆರೆ ಇರೋದ್ರಿಂದ ಇದಕ್ಕೆ ಶಿವಶಕ್ತಿ ಸಮಾಗಮ ಎಂದು ಕರೀತಾರೆ. ಇದಕ್ಕೆ ಪೂರ್ತಿ ಅಪ್ಪದ ರೋಡೆಲ್ಲ ಪೂರ್ತಿ ಗ್ರೀನರಿ. ರೋಡ್ ಮಾತ್ರ ರೋಡ್ ಪೂರ್ತಿ ಚಿಕ್ಕದು, ಆ ಕಡೆ ಈ ಕಡೆ ಮಾತ್ರ ಪೂರ್ತಿ ಗ್ರೀನರಿ. ಕರ್ವಿಂಗ್ ಬರೋಂಗೆಲ್ಲ ಹೋಗೋಕ್ಕೆಲ್ಲ ಒಂಥರ. ನೈಟ್ ಇಲ್ಲಿ ಬಂದಿದ್ವಿ ಅಂದ್ರೆ ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ ಡೇದು. ಏನು ಗೊತ್ತಾಗ್ತದಲ್ಲ ನೈಟ್ ಬಂದಿದ್ರೆ. ಮನೆಗಳು ಪೂರ್ತಿ ಎಲ್ಲ ಪಾಚಿ ಕಟ್ಟಿಬಿಟ್ಟವು, ಮಳೆ ಜಾಸ್ತಿ ಬಂದು. ಎಂತ ಅಪ್ಪನ ಬರ್ಲಿ ಬೋತಾ ಕುದುರೆ ಆಡ್ದಂಗೆ ಆಡ್ತದ. ಇನ್ನೂ 8 ಕಿಲೋಮೀಟ್ರ್ ಅದ. ರಶ್ ಇರ್ಬೋದು ಟೆಂಪಲ್ ಪೂರ್ತಿ, ನೋಡ್ಬೇಕು ಹೋಗಿ. ಬೈಕ್ ಬಿಟ್ರು. ಅಲ್ಲಲ್ಲೇ ನಮ್ಮನೆ ಹಿಂದಕ್ಕೆ ಹೋಗ್ತಾನಂತ. ಏನವ ಹಂಗಂದ ಇದು ಹೇಳಿಲ್ಲ ಅಂದ್ರೆ ಮತ್ತೆ ನೋಡಿ ಬೇರೆನೇ ಇರ್ತದು. ಕಾಲೇಜ್ ಗ್ರೌಂಡಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಚೆಕ್ ಪೋಸ್ಟ್ ಏನು ಅವ್ನು ನಿಂದಾಕತನ ಸಮಾಧಾನ ಆಗವಲ್ದು. ಗಾಡಿ ಲಗೇಜ್ ಒಂದದ ಕಡೆಗೆ ಹಿಂದೆ ಹಾಕಿದೆ. ಹಿಂದೆ ಹಾಕಿದೆ ಸೂಪರ್ ಆಗಿದೆ. ದುಷ್ಟು ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು. ವ್ಯೂ ಚಲೋ ಐತಲ್ಲ. ಫೋಟೋ ತಕ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ. ಡ್ರೋನ್ ಸೆಟ್ ಹಾಕಿದ್ರಲ್ಲ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಭೀಮಾಶಂಕರ 3 ಕಿಲೋಮೀಟ್ರ್. ಇದು ನಂದು 4ನೇ ಜ್ಯೋತಿರ್ಲಿಂಗ ನೋಡೋದು. ಮೊದಲ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವನ್ನು ನೋಡಿದ್ದೆ ನಾನು ಪಾದಯಾತ್ರೆ ಮಾಡಿಕೊಂಡು 3 ವರ್ಷ. ಈಗ ಹೋದ ಸರಿ ಪ್ರಯಾಗ್ರಾಜ್ಗೆ ಹೋದಾಗ ವಾಪಸ್ ಬರೋ ಹೊತ್ನಾಗ ಉಜ್ಜಯಿನಿ ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ 2 ಜ್ಯೋತಿರ್ಲಿಂಗ ನೋಡ್ಕೊಂಬಂದಿದ್ದೆ. ಟೋಟಲ್ 3 ನೋಡಿದ್ದೆ. ಇದೊಂದು ಭೀಮಾಶಂಕರ, ಇದೊಂದು ನೋಡಿಕೊಂಡ್ರೆ 4 ಜ್ಯೋತಿರ್ಲಿಂಗ ನೋಡ್ದಂಗೆ ಆಗುತ್ತೆ. ನೋಡೋಣ ಜೀವನದಾಗ ಏನದ. ಟೋಟಲಾಗಿ ಇನ್ನೂ
12 ಜ್ಯೋತಿರ್ಲಿಂಗಗಳು ಅವ. ಅದ್ರ 4 ನೋಡಿ, ಇವತ್ತು ನೋಡಿದ್ರೆ 4 ಆಗ್ತಾವ. ಇನ್ನೊಂದು 2-3 ವರ್ಷದಾಗ ಎಲ್ಲ ಕವರ್ ಮಾಡ್ಕೋಬೇಕು. ಲೈಟಿಂಗ್ ಸಿಸ್ಟಮ್ ಕಂಬದ ಮಾತ್ರ ಭಾರಿ ಮಾಡ್ಯಾರ. ಓಮು ಮ್ಯಾಗ್ ತ್ರಿಶೂಲ, ಪೂರ್ತಿ ಕಂಬ, ಮೇಲ್ಗಡೆನೂ ಲೈಟು. ನೈಟ್ ಬಂದಿದ್ದರೆ ನೋಡ್ತಿದ್ವಿ ಲೈಟಿಂಗು, ಆದ್ರೆ ಈ ವ್ಯೂ ಸಿಗ್ತಿರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲಲ್ಲ. ನೋಡೋಣ ಮುಂದೆ ಮತ್ತು ಯಾವಾಗಾದ್ರೂ ಈ ಕಡೆ ಬಂದರೆ ನೈಟ್ ಟೈಮು ತೋರಿಸ್ತೀನಿ ನಿಮಗೆ. ಇನ್ನೂ 2 ಕಿಲೋಮೀಟ್ರ್ ಅದ. ಇಲ್ಲೇ ಪಾರ್ಕಿಂಗ್ ಮಾಡೋಣಕತ್ತಾರ. ಇಲ್ಲೇ ಮಾಡ್ಕೊಂಡು 2 ಕಿಲೋಮೀಟ್ರ್ ನಡ್ಕೊತ ಹೋದ್ರಾಯ್ತು. ಬೇರೆ ದಾರಿ ಇಲ್ಲ. ಇನ್ನು 2 ಕಿಲೋಮೀಟ್ರ್ ನಡಿಬೇಕತ್ತ. ಅದಕ್ಕೆ ಹೆಲ್ಮೆಟು ಮತ್ತು ಜಾಕೆಟ್ ಎಲ್ಲ ಒಳಗಾಕಿ ಬಂಗಿ ಕಟ್ಸಾಕಿ ಕಟ್ಟಿಟ್ಟಿವಿ. ನೋಡ್ಬೋದು, ಏನೂ ಆಗಲಿಲ್ಲಪ್ಪ ಅಂದ್ರೆ ನಮ್ಮ ದೈವ ಆಂಜನೇಯನ ದರ್ಶನ ಆಯಿತು. ಇನ್ನೂ 1 ಕಿಲೋಮೀಟ್ರ್ ಅದ. ಕ್ಯೂ ನೋಡ್ರಿ ಪೂರ್ತಿ ಅಲ್ಲಿಂದನೇ ಅದ. ಹಾಂ, ಪೂರ್ತಿ ಕ್ಯೂ 1 ಕಿಲೋಮೀಟ್ರ್ ಆಯ್ತು. ಶ್ರೀರಾಮ ಮಂದಿರ ಭೀಮಾಶಂಕರ ಬಾಜುನೇ ಆದಿದ್ದು. ಭೀಮಾಶಂಕರದಲ್ಲಿ ರಾಮನ ದರ್ಶನ ತಗೊಳ್ಳಿ. ಇದು ಬಿಟ್ರೆ ಬೇರೆ ಆಪ್ಷನ್ಸ್ ಇಲ್ಲ. ಮತ್ತು ಮಹಾರಾಷ್ಟ್ರ ಬನ್ ಚಲೋ ಇರ್ತಂದ್ರೆ ಮತ್ತೆ ಅಲ್ಲಿ ನಮ್ಮ ಅಲ್ಲಿ ತನಕ ಬನ್ ಅದಲ್ಲದು. ಇದು ಏನು ಸ್ಪೆಷಲ್ ಬನ್ ಅದು ಅರ್ಥ ಆಯ್ತು ಅನ್ಸುತ್ತೆ. ಕೆಳಗಡೆ ಒಂದು 30 ಮೀಟ್ರಿಗೇ ಭೀಮಾಶಂಕರ್ ಜ್ಯೋತಿರ್ಲಿಂಗ ಅದ. ಅದ್ರ ಮೇಲ್ಗಡೆ ಬಂದು ಮತ್ತು ವಾಕಬಲ್ ಡಿಸ್ಟೆನ್ಸ್ ಆದ ಒಂದು 60 ಮೀಟ್ರ್ ಹಿಂಗೆ ಸುತ್ತರ್ಕೊಂಬರ್ಬೇಕಷ್ಟೇ. ಇದೇನು ಭೀಮಾ ನದಿ ಅದಲ್ಲ, ಇದು ಮಹಾರಾಷ್ಟ್ರದಾಗ ಹುಟ್ಟಿ ರಾಯಚೂರಿಗೆ ಮತ್ತು ಯಾದಗಿರಿ, ಗುಲ್ಬರ್ಗ ಈ ಕಡೆ ಎಲ್ಲ ರೈತರಿಗೆಲ್ಲ ಭಾಳ ಯೂಸ್ ಆಗುತ್ತೆ ಇದು ನದಿ. ಆ ನದಿನೇ ಭೀಮಾ ನದಿ ಹುಟ್ಟೋ ಜಾಗ ಇದು. ಈ ನದಿ ಮುಂದೆ ಗುಡಿ ಥರ ಮಾಡಿಬಿಟ್ಟು ಇಲ್ಲಿ ಒಳಗಡೆ ವೆಂಕಟರಮಣದ ಫೋಟೋ ಇಟ್ಟಾರ, ತಿರುಪತಿದು. ಮೂರ್ತಿ ನೋಡಿದ್ರೆ ಮಾತ್ರ ಗೊತ್ತಾಗವಲ್ದು ಯಾವ ಮೂರ್ತಿ ಅಂತ ಹೇಳ್ಬಿಟ್ಟದು. लिंब देते याचं आणि देवाचं विद्ध झालं. हे नदी आलेले लिंब देवाने त्यांना मारलं गेलं. ते शरण आले आणि हे 2 दिसतात नाही का, त्याच्या म्हणले आमचा पती मारला, आमचं काय म्हणले तुमच्या पतीचं आधी नाव, नंतर माझं नाव, असं भीमाशंकर नाव. आणि मग नदी गुप्त होऊन मंदिरातून कोटेश्वरवरून सरळ पंढरपूरला गेली. ಭೀಮಾಶಂಕರ ನದಿ ಕರ್ನಾಟಕದಾಗ ಬಂದು ಕಿಶಂದ್ರ ಇದಾಗ್ತದೆ ಅಂತೇಳಿ ರಾಯಚೂರು ಹತ್ರ. ಅದು 861 ಕಿಲೋಮೀಟ್ರ್ ಉದ್ದಾಗ. ಈ ನದಿ ಏನಾದಪ್ಪ ಅಂತಂದ್ರೆ ನಮ್ಮ ಕೃಷ್ಣಾ ನದಿ ಅದಲ್ಲ, ಅದು ಮಹಾರಾಷ್ಟ್ರದಾಗ ಹುಡ್ತದ. ಅದನ್ನು ಬಂದು ನಮ್ಮ ರೈತರಿಗೆ ಯೂಸ್ ಆಗುತ್ತಲ್ಲ. ಆ ನದಿ ಬಂದು ಕೃಷ್ಣಾ ನದಿ ಬಂದು ಈ ಭೀಮಾ ನದಿ ಸೇರ್ಕೊಳ್ತದೆ. ಎಲ್ಲಿ ಸೇರ್ತದಪ್ಪ ಅಂತಂದ್ರೆ ಕಡ್ಲೂರು ಅಂತೇಳಿ ಒಂದು ಊರು ಬರುತ್ತೆ ಆಂಧ್ರ ಪ್ರದೇಶದ ಗಡಿ ಭಾಗದಾಗ. ಆ ಗಡಿ ಭಾಗದಾಗ ಏನದ ಕೃಷ್ಣಾ ನದಿಗೆ ಬಂದು ಕಿಶಂದ್ರ ಈ ಭೀಮಾ ನದಿ ಸೇರ್ತದೆ. ಅಲ್ಲಿಂದ ಇದು ಸಂಗಮ ಕಿಶಂದ್ರ 2 ನದಿ ಸೇರಿಸಿ ಹೋಗುತ್ತೆ ಮುಂದೆ. ಇದು ಭೀಮಾ ನದಿ ಕೂಡ ನಮ್ಗೆ ಉತ್ತರ ಕರ್ನಾಟಕದ ಮಂದಿಗೆ ಜೀವ ನದಿ ಆಗಿರ್ತದೆ ಇದು ಭೀಮಾ ನದಿ.
ಜೀವನದಾಗ ಏನಾಗ್ಯಾನತ್ತ ಮಾತು ನಮ್ಮ ವಿಮಾನದಿಂದ ಇಲ್ಲಿಗೆ ಪಾರ್ಕಿಂಗಲ್ಲಿ ಬಸ್ ಇದ್ದು, ಆ ಬಸ್ಸಲ್ಲಿ ಬಂದು ಇವಾಗ ಪಾರ್ಕಿಂಗಲ್ಲಿರೋ ಬೈಕ್ ತೊಗೊಂಡು ಮುಂದೆ ಹೊಂಟಿವಿ. ಮಹಾರಾಷ್ಟ್ರದಾಗಿರೋ ಒಂದು ವಾಟರ್ ಫಾಲ್ಸ್ಗೆ ಹೊಂಟಿವಿ. ರಿವರ್ಸ್ ವಾಟರ್ ಫಾಲ್ಸ್ ಅಂತ ಹೇಳ್ಬಿಟ್ಟು ನೀವೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಶಾರ್ಟ್ಸ್ ನೋಡಿರ್ತೀರಲ್ಲ, ಮೇಲ್ಗಡೆಯಿಂದ ಏನಾದರೂ ಹೋಗಿದ್ರೆ ಉಲ್ಟಾ ರಿವರ್ಸ್ ಆಗಿ ಬರುತ್ತೆ ಎಲ್ಲಷ್ಟದು. ಆ ಪ್ಲೇಸ್ ಅದು, ಅಲ್ಲಿ ಹೋಗಿ ತೋರಿಸ್ತೀವಿ ಯಾವ ಥರ ಇರುತ್ತೆ ಪ್ಲೇಸ್ ಅಂತೇಳಿ. ಇಲ್ಲಿಂದ ಒಂದಿನ್ನೂ 88 ಕಿಲೋಮೀಟ್ರ್ ಅದದು. ವೆದರ್ ಮಾತ್ರ ಸಖತ್ತಾಗೈತಿ. ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿ ಮುಂದೆ ಹೋಗಿ ಎಲ್ಲಾದರೂ ಮತ್ತೆ ಇಲ್ಲಿ ನೋಡಿ ರೈನ್ ಕೋಟ್ ಹಾಕೊಂಡ್ರಾಯ್ತು. ಬನ್ನಿ. ಗೇಟ್ ನೋಡಿ ಹೆಂಗೆ ಮಾಡ್ಯಾರ, ಪೂರ್ತಿ ಮರದ ಥರ ಆದ್ರೆ ಮರ ಅಲ್ಲದು. ನೀವ್ಯಾಕೆ ಇಲ್ಲಿ ಕೂತ್ಕೊಳಕ್ ಹೋದ್ರಿ? ಇದು ಮಂಚ ತರಾನೇ, ಆದ್ರೆ ಮಂಚ ಅಲ್ಲ ಅಲ್ವಾ? ಹೋದ್ಬಿಟ್ಟು ಜಾಗ ಡ್ರೋನ್ ಶಾಟ್ಸ್ ತೊಗೊಂಡಿವಲ್ಲ, ಇದೇ ಜಾಗ ಅದು. ಇದೇನು ಗುರು 3 ಕಿಲೋಮೀಟ್ರಿಂದ ಟ್ರಾಫಿಕ್ ಆಗಲ್ಲ ಇಲ್ಲಿ. ಘಾಟ್ ಒಂದು ದಾಟ್ಬಿಟ್ರೆ ಸಾಕು, ಮುಗಿತದಲ್ಲ. ಏನೋ ಎಷ್ಟು ಅದನ್ನು ದೂರ ಮುಗೀತು, ಇನ್ನು ಇಲ್ಲೇ ಅದ. ನೀರು ಅಡಿಕೆ ಆಗತ್ತದ ಭಾಳ. ಟೀ ಕುಡ್ದು ಹೋದ್ರಾಯ್ತು. ಇಲ್ಲಿಂದ ಇನ್ನೂ 60 ಕಿಲೋಮೀಟ್ರ್ ಅದ. ಏನು ಡ್ರೋನಲ್ಲಿ ಮೇಲಿಂದ ವ್ಯೂ ಪಾಯಿಂಟ್ ನೋಡಿದಾರಲ್ಲ, ಆ ಡ್ಯಾಮ್ ಇದು ದಿಂಬೆ ಡ್ಯಾಮ್. ದಿಂಬೆ ಡ್ಯಾಮ್ ಪ್ರವೇಶದ್ವಾರ ಇದೆ ನೋಡ್ರಿ ಡ್ಯಾಮ್. ನಮ್ಮ ಆಲಿಮೆಟ್ಟೆ ಕಟ್ಟಿರಲ್ಲ ಅದೇ ಥರನೇ 2 ಗುಡ್ಡಗಳು ನಡುವರ್ಕ ಡ್ಯಾಮ್ ಕಟ್ಟಾರ ಇವರು. ಫೋಟೋ ಗಿಟ ತಗೊಂಡಿವಿ. ಬನ್ನಿ, ಮುಂದೆ ಗಾರ್ಡ್ ಸೆಕ್ಷನ್ ಅದ, ಹೋಗಮ್ರಿ. ಡ್ಯಾಮಿಂದ ಬ್ಯಾಕ್ ವಾಟರ್ಸ್ ಇದು. ಏನೇ ಬಂದಿಲ್ಲ, ಮಳೆ ಬಂದುಬಿಟ್ರೆ ಹೆಂಗೆ ಕಾಣೋದು ಪೂರ್ತಿ. ರೋಡ್ ಟರ್ನಿಂಗ್ ಹೆಂಗದಲ್ಲ ಡೌನಲ್ಗೆ, ಸ್ಲೋ ಆಗಿ ಬಿಡಬೇಕು. ಸ್ಟೇಟ್ ದಾರಿಗಳು ಇರ್ತಾವ, ಒಂದೊಂದು ರೂಟ್ಗಳು ಒಳಗಡೆ ಇರ್ತಾವೆ. ಮ್ಯಾಪ್ ಹಾಕೊಂಡು ಕರೆಕ್ಟಾಗಿ ಹೋಗ್ಲಿಲ್ಲಪ್ಪ ಅಂತಂದ್ರೆ ಎಕಡೆ ಹೋಗ್ಬಿಡ್ತದೆ ರೂಟು. ಹೋದ ಸರಿ ಮಹಾರಾಷ್ಟ್ರಕ್ಕೆ ಬಂದಾಗ ನಾನೇ ಮಚ್ಚಿ ವಾಟರ್ ಫಾಲ್ಸ್ಗೆ ಹೋಗಿದ್ದೀವಿ. ವಾಪಸ್ ಇಳಿಯೋ ಹೊತ್ನಾಗ ದಾರಿ ಮಿಸ್ ಆಗಿ ಯಾವುದೋ ರಾಜ್ಘಾಟ್ ಫೋರ್ಟಿಗೆ ಹೋಗ್ಬಿಟ್ಟಿವಿ. ಅಲ್ಲಿಂದ ಒಂದು 80 ಕಿಲೋಮೀಟ್ರ್ ನೈಟ್ ಹೊತ್ತು ಹೋಗಿ ಮತ್ತೆ ಅಲ್ಲಿ ಯಾರೋ ಲೋಕಲ್ದವ್ರನ್ನ ಕೇಳಿ ವಾಪಸ್ ಬರೋಟಿಗೆ ಅವತ್ತು 6:30-7ಕ್ಕೆ ಸ್ಟೇ ಇರೋರು ರಾತ್ರಿ 11ಕ್ಕೆ ಸ್ಟೇ ಆದ್ವಿ. ಹಂಗೆ ದಾರಿನ ಕೇಳ್ಕೊಂಡು ಹೋಗ್ಬೇಕು, ಗೊತ್ತಿದ್ರೆ ಹೊಡಿಬೇಕು, ಇಲ್ಲಪ್ಪ ಅಂದ್ರೆ ಮ್ಯಾಪ್ ಹಾಕ್ಕೊಂಡು ಇಲ್ಲ ಯಾರನ್ನ ಕೇಳ್ಕೊಂಡು ಹೋಗ್ಬೇಕು. ನಿನಗೆ ಸಾಟಿ ಇಲ್ಲ. ನೋಡು ಇವಾಗ ಒಂದು ವ್ಯೂ ಪಾಯಿಂಟ್ ಕಾಣುತ್ತಾ, ಈ ಗುಡ್ಡದಿಂದ ಆ ಗುಡ್ಡಕ್ಕೆ ನಡಬರ್ಕ್ ಇಲ್ಲೊಂದು ರೋಡ್ ಆಗ್ಯದ. ಗಾಡಿ ಒಳಿಸಿದ್ರ ಸ್ಲೋ 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 ಹೇಳ್ಕೊಂಡ್ರೆ ಈ ಕಡೆ ಅಲ್ಲೊಂದು ಗುಡ್ಡ, 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 ಬರೇ ಗುಡ್ಡ. ಎಲ್ಲ ಬೇಕಾ ನಿನ್ಗೆ? ಪ್ಲೇಸ್ ಮಾತ್ರ ಅನಾಹುತ. ಈಗ ಇನ್ನು 20 ಕಿಲೋಮೀಟ್ರು 42 ನಿಮಿಷ ತೋರ್ಸಾಕತ್ತದ. ಟೈಮು 3:15. ಒಂದು 4 ಗಂಟೆಗೆ ಹೋದ್ವಿ ಅಂದ್ರೆ ಒಂದು 1.5 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ 6 ಗಂಟೆ. 1 ಅವರ್ ಎಲ್ಲಾದ್ರೂ ಹೋಗಿ ರೂಮ್ ಮಾಡ್ಕೊಂಡು ಇವತ್ತು 7 ಗಂಟೆ ಒಳಗೆ ರೂಮ್ ಮಾಡಿಬಿಡ್ಬೇಕು. ರೂಮ್ ಮಾಡಿ ಸ್ವಲ್ಪ ಕೆಲಸವ ಎಲ್ಲ ಮುಗಿಸ್ಕೊಂಡು ನಿದ್ದೆ ಮಾಡಿ ನಾಳೆ ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಡೋದು. ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ದಾರಿ ಚಲೋ ಇರ್ತದ, ಕಿಲೋಮೀಟ್ರ್ ಕಮ್ಮಿ ಇರ್ತದ, ಬಟ್ ಗಾಡಿ ಸೆಕ್ಷನ್ ಎಲ್ಲ ಟೈಮ್ ಲೇಟ್ ಆಗಿಬಿಡ್ತದೆ. ಒಂದೊಂದು ದಿನಕ್ಕೆ 2 ಇಲ್ಲ 3 ನೋಡಿದ್ರೆ ಭಾಳ ವಜೆ ಆಯಿತು ಪ್ಲೇಸ್ಗಳು.
ಅದ್ರಾಗ ಎಲ್ಬೇಕಲ್ಲಿ ನಿಂತು ಫೋಟೋ ತೊಗೊಂಡ್ಬಿಡ್ತೀವಿ. ನೋಡ್ರಿ ಹೆಂಗದ ಗ್ರೀನರಿ. ಸಣ್ಣ ಮಳೆ ಬರಕತ್ತಿದ, ಇನ್ನೂ ಭಾರಿ ಕಾಣೋದು. ಇವಾಗ ವಾಟರ್ ಫಾಲ್ಸ್ ಸಿಂಗಲ್ ರೋಡ್ ಹಿಡಿದ್ವಿ, ಒಂದೇ ರೂಟು ಚಚ್ಚದ ಇನ್ನೊಂದು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ರಿವರ್ಸ್ ವಾಟರ್ ಫಾಲ್ಸ್ ಇದ್ರಣ್ಣ, ಸೀದಾನ? ಥ್ಯಾಂಕ್ಸ್ ಭಯ್ಯ. ನಾ ಏನೋ ಒಂದು 4 ದಿನ ಹಿಂಗೆ ಮಹಾರಾಷ್ಟ್ರದಾಗ ಇದ್ನಿ ಅಂದ್ರ ಹಿಂದಿನ ಸಂಪೂರ್ಣ ಸತ್ತು ಹೊಡೆದ್ಬಿಡ್ತೀನಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇದೇನು ಚೆಕ್ ಪೋಸ್ಟ್ ಅನ್ಸುತ್ತಾ? ಇಲ್ಲ ಟಿಕೆಟ್ ತಗೋಬೇಕು. ಬನ್ರಿ ಟಿಕೆಟ್ ತಗೊಂಬ. ಇವರು ಇಲ್ಲಿ ಬೇಸ್ ಪಾಯಿಂಟಿಗೆ ಬರೋಷ್ಟಿಗೆ ಮಳೆ ಹೊಡ್ಯಾಕತ್ಬಿಟ್ಟದ. ಪಾಗಾಗ್ಬಿಟ್ಟದ ಮಂಜು. ಗಾಳಿ ಇದ್ರೆ ತೋರಿಸ್ತಿದ್ವಿ. ಅಯ್ಯಪ್ಪ ಕೆಳಗಡೆ ನೋಡಿ ಎಷ್ಟಿದೆ ಅಲ್ಲಿ ಆಳ. ಇಲ್ಲಿ ಗೊತ್ತಾಗಲ್ಲ, ಇದು ಹತ್ರ ಹೋಗ್ತೀನಿ. ನೋಡ್ರಿ ಅಲ್ಲಿ ಸ್ವರ್ಗ. ಮಹಾರಾಷ್ಟ್ರ ಹೆಂಗ್ಲೇ ಇದು ವೈಸರ್ ಪೂರ್ತಿ ಇದಾಗ್ಯದಲ್ಲ, ಸ್ವಚ್ಛ ಆಗ್ಯಾವದಲ್ಲ. ಹಂಗಲ್ಲದು ಒಳಗಡೆಯಿಂದ ಮಳಿ ಒಳಗಡೆ ಹಾಕತ್ತ, ಹೊರಗಡೆ ಹಾಕತ್ತ. ಜೀವನನೇ ಉಲ್ಟದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನು ರಿವರ್ಸ್ ವಾಟರ್ ಫಾಲ್ಸ್ ಇಲ್ಲಿ ತನಕ ಗಾಡಿ ಅಷ್ಟೇ ಹೋಗೋದು. ಇಲ್ಲಿ ಮುಂದ್ಗಡೆ ಏನದ ಇನ್ನೊಂದು 10-15 ನಿಮಿಷ ನಡ್ಕೋತ ಹೋಗ್ಬೇಕತ್ತ. ಇಲ್ಲಿ ಪಾರ್ಕಿಂಗ್ ಮಾಡಿವಿ, ನೋಡ್ಬೇಕು. ಏನು ಕಳವಾಗ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ದೈವ, ಕಳವಾದ್ರೆ ಶಿವನಮ್ಮ. ಬ್ಯಾಗ್ ಎಲ್ಲ ಇಟ್ಟಾಯ್ತು ಎಲ್ಲರದ್ದು ಇಲ್ಲಿ. ಇವಾಗ ಏನದ ಮೇಲ್ಗಡೆ ಹೋಗ್ಬೇಕು, ಯಾಕಂದ್ರೆ ಇಲ್ಲಿ ಪೂರ್ತಿ ಕಾರಣ ಮಕ್ಕಳು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗೋಯ್ತು ನಮ್ಗೆ. ಇಲ್ಲಿ ಗಾಡಿ ಮೇಲೆ ಇಟ್ಟದ್ದು ಒಂದು ಸನ್ ಗ್ಲಾಸ್ ಎತ್ಬಿಟ್ರು. ಸುಮ್ಮನೆ ಯಾಕೆ ರಿಸ್ಕ್ ಅಂತ, ಒಳಗಡೆ ಕ್ಯಾಮ್ರಾ ಎಲ್ಲ ಇದಾವೆ, ಸೇಫಾಗಿ ಹೋದ್ರಾಯ್ತಂತ. ಇವಾಗ ಇಲ್ಲಿಂದ ಒಂದು 10 ನಿಮಿಷ ನಡಿಬೇಕಂತ ಹೇಳ್ಯಾರ. ನೋಡ್ಕೋತ ಹೋದ್ರಾಯ್ತು. ನೋಡ್ರಿ ವ್ಯೂ ಹೆಂಗದ, ಏನು ಕಾಣ್ತಿಲ್ಲ ಮುಂದಿರೋದು. ಅಣ್ಣ ನೋಡ್ರಿ ನೈಟ್ ಹಾಕೊಂಡು ಮುಂದೆ ಹೆಂಗ ಹೊಂಟನ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ದಾರಿ ತಪ್ಪಿಸ್ಕೊಂಡ್ರು ಬಂದ್ವಿ ಜಾಗಕ್ಕೆ. ಗಾಡಿ ಇಲ್ಲ, ಮಳೆ ಬಂದದ. ಅಲ್ಲಿ ಫಾಲ್ಸ್ ಕ್ರಿಯೇಟ್ ಆಗ್ಯದ. ಅಲ್ಲಿ ಬನ್ರಿ ಅಲ್ಲೇ ಹೋಗಮ್ಮ. ಫೈನಲಿ ಬಂದ್ವಿ ಗುರು. ಪ್ಲೇಸ್ ಬಂದದಕ್ಕೆ ಹೆಂಗೆ ಅನಿಸ್ಲಿ? ಸ್ವಲ್ಪ ಮಸ್ತ್ ಅದಿಲ್ಲ? ಗಾಳಿ ಒಂದು ಇತ್ತಂದ್ರೆ ಭಾರಿ ಆಗ್ತದಲ್ಲ. ಸೊಕಸ್ ಬಾ. ಮಳೆ ಬಂದ್ಬಿಟ್ಟದ, ಗಾಳಿನೇ ಇಲ್ಲ ಜಾಸ್ತಿ. ರಿವರ್ಸ್ ಅದು, ವಾಟರ್ ರಿವರ್ಸ್ ಆಗ್ತಿಲ್ಲ. ಅದು ವ್ಯೂ ಎಂಜಾಯ್ ಮಾಡಿಕೊಂಡು ಹೋಗ್ಬೇಕಷ್ಟೇ ಇವಾಗ. ಈ ನೀರು ಎಲ್ಲಿಂದ ಬರ್ತಾವಪ್ಪ ಅಂತಂದ್ರೆ ಅಲ್ಲಿ ಮೇಲ್ಗಡೆ ಜೀವದಾನ್ ಪೋರ್ಟ್ ಅದ. ಮಂಜು ಇದಾದ್ರಿಂದ ಕಾಣೋದಾಗ್ಯದ. ಆ ಜೀವದಾನ್ ಪೋರ್ಟಿಂದ ನೀರು ಹರಿದು ಬಂದು ಇಲ್ಲಿಂದ ಕೆಳಗೆ ಬಿಡ್ತಾವ. ಅಲ್ಲಿ ಎಷ್ಟು ಹೇಳಿ ಮಳೆ ಅದ ಇದು ಮಹಾರಾಷ್ಟ್ರ ಏಡಿನ ಫೇಮಸ್ ಅವ್ರಿಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಏಡಿ ಫೇಮಸ್ ಇದ್ರೆ ಅಂದ್ರೆ ಜಾಸ್ತಿ ಏಡಿ ಇಲ್ಲಿ. ಇವನು ಕಾಲ ಸಿಗ್ಬೇಕತ್ಲೆ. ಏನು ಮಾಡೋದು ಬರ್ರಿ ಅವು? ಏನು ಮಾಡೋದು? ಏನು ಮಾಡಿದ್ರು ಏನು ಬೂಟ ಬಲ್ಲಿ. ಥ್ಯಾಂಕ್ ಯು. ರಿವರ್ಸ್ ವಾಟರ್ ಫಾಲ್ಸ್ ನೋಡ್ಕೊಂಬಂದ್ವಿ. ಇವಾಗ ಕಾಲ್ ವಾಟರ್ ಫಾಲ್ಸ್ಗೆ ಹೋಗ್ಬೇಕು, ಟೈಮ್ ಇಲ್ಲ. ಇವಾಗ ಹೋಗಿ ರೂಮ್ ಗಿಮ್ ಮಾಡ್ಕೊಂಡು ಸ್ಟೇ ಇದ್ರಾಯ್ತು. ರೋಡ್ ನೋಡ್ಬೋದು ಹೆಂಗದ, ಪೂರ್ತಿ ಕೆಸರು. ಇನ್ನೊಂದು 200 ಮೀಟ್ರ್ ಹಿಂಗೆ ಅದ. ಗಾಡಿಗಳು ಹೋಗ್ಬಿಟ್ರು ದೊಡ್ಡ ದೊಡ್ಡ ಬೈಕು. ಸ್ಲಿಪ್ ಆಗುತ್ತಪ್ಪ, ಸ್ಲೋ ಆಗಿ ಹೋಗ್ಬೇಕು ಗಾಡಿ ತೊಗೊಂಡು. ಇನ್ನೊಂದು 200 ಮೀಟ್ರ್ ಅದ, ಸ್ಲೋ ಆಗಿ ಹೋಗಿ ಏನು ರೋಡಿಗೆ ಹತ್ತಬೇಕು.
ಏನು ಮುಂದಿನ ದಾರಿನೇ ಕಾಣಲಾಗ್ಯದ. ವೈಸರ್ ಮ್ಯಾಗ ಎತ್ಕೊಂಡಿನಿ, ನೀರೆಲ್ಲ ಒಳಗೊಂಟಾವ ಹೆಲ್ಮೆಟ್ದಾಗ. ಇನ್ನೂ 40 ಕಿಲೋಮೀಟ್ರ್ ಅದ. ಇವಾಗ ಕಾಳು ವಾಟರ್ ಫಾಲ್ಸ್ ಇಂದ 15 ಕಿಲೋಮೀಟರ್ ಒಳಗೆ ಇಲ್ಲೊಂದು ರೂಮ್ ನೋಡಿವಿ. ಇವಾಗ ರೂಮಲ್ಲಿಟ್ಟು ಲಗೇಜ್ ಎಲ್ಲ ಊಟ ಮಾಡಲು ಸಿಗ್ತೀನಿ. ಅಣ್ಣ ಮತ್ತೆ ಬಂದೆ ಅಣ್ಣ ನೀನ್ ಇಲ್ಲೇ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಮಿಕ್ಸ್ ವೆಜ್ಜು, ಕಾಜು ಮಸಾಲ. ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನೈಟ್ ರೂಮ್ ಮಾಡಿದ್ವಲ್ಲ, ಅಲ್ಲಿಂದ ಹೋಗ್ತಾಯಿದ್ವಿ. ಇಲ್ಲಿ ತುಳಸಿ ಅವ್ರದಾಗ ರೂಮ್ ಮಾಡಿದ್ವಿ. ಸ್ವಲ್ಪ ಲೇಟ್ ಆಯ್ತು ಇವತ್ತು ಎದ್ದೇಳೋದು. ಒಂದು ಮಲ್ಸೇದ ಘಾಟ್ ಬರುತ್ತೆ. ನಿನ್ನೆ ಆ ಕಡೆ ಮಳೆ ಆಗಿತ್ತಪ್ಪ ಅಂದರೆ ಒಳ್ಳೆ ವ್ಯೂ ಸಿಗುತ್ತೆ, ಇಲ್ಲಪ್ಪ ಅಂದರೆ ರೋಡಿಗೂ ಅಷ್ಟೇ ಸಿಗುತ್ತೆ ಸರ್. ಇಲ್ಲೆಲ್ಲ ನಾಷ್ಟ ಮಾಡ್ಕೊಂಡು ಹೋದ್ರಾಯ್ತು. ರೋಡೆಲ್ಲ ಕಾಂಕ್ರೀಟ್ ರೋಡ್ ಹಾಕ್ಯಾರ, ಡಾಂಬರ್ದಿಲ್ಲ ಇಲ್ಲಿ. ಅಂದರೆ ಭಾಳ ದಿನ ಇರುತ್ತೆ, ಆಳಗಾಲ ಈ ಥರ ಎಲ್ಲ ಹಾಕಿದ್ರು. ಪೂರ್ತಿ ಗುಡ್ಡನ್ನೇ ಕೊರೆದ್ಬಿಟ್ರ, ಆ ಕಡೆ ಈ ಕಡೆ ಕೊರೆದು ನಡಬರ್ಗ ರೋಡ್ ಮಾಡ್ಯಾರ. ಈಗ ಏರಿಯೋ ಡೌನ್ಲಾಗಿ ಇಳಿಯಾಕತ್ತೀವಿ, ಮತ್ತು ಇಳಿದು ಮತ್ತೆ ಏರ್ಬೇಕು. ನೋಡಿ ಗ್ರೀನರಿ ಎಲ್ಲ ಪೂರ್ತಿ ಮತ್ತು ಕರ್ವಿಂಗ್ ಬಂತು. ಇಲ್ಲಿ ಏನು ಕಾಳು ವಾಟರ್ ಫಾಲ್ಸ್ ಅದಲ್ಲ, ಅದು ಟಾಪ್ ವ್ಯೂ ಇಲ್ಲೇ ಎಲ್ಲೋ ರೂಟ್ ಅದು ಮೇಲ್ಗಡೆ. ಯಾವುದೋ ನದಿದು ಬ್ಯಾಕ್ ವಾಟರ್ಸ್ ಅನ್ಸುತ್ತೆ. ಇಲ್ಲಿ ಪೂರ್ತಿ ಎಲ್ಲ ಕವರ್ ಆಗಿಬಿಟ್ಟದ. ಇಲ್ಲಿ ಈ ಕಡೆ ರೈಟ್ ಸೈಡ್ ಏನು ಕಾಣುತ್ತಲ್ಲ, ಪೂರ್ತಿ ನದಿ ನೀರದು ಬ್ಯಾಕ್ ವಾಟರ್ಸ್ ಅನ್ಸುತ್ತದಲ್ಲ ಪೂರ್ತಿ. ಅಲ್ಲಿ ನೋಡ್ರಿ ಮುಂದೆ ಮಂಚು ಹೆಂಗದು ಗುಡ್ಡದ ಮ್ಯಾಗ. ನಿನ್ನೆ ಅದಕ್ಕಿಂತ ಜಾಸ್ತಿ ಇತ್ತು ನಾವಲ್ಲಿ ರಿವರ್ಸ್ ವಾಟರ್ ಫಾಲ್ಸ್ ಮೇಲೆ ಹೋದಾಗ. ಇವಾಗ ಸ್ವಲ್ಪ ಮೇಲ್ಗಡೆ ಬಂದೀವಿ ಗುಡ್ಡದ ಮ್ಯಾಗ. ಪೂರ್ತಿ ಮುಸುಕ್ ನೋಡ್ರಿ ಅವ್ನು ಎಲ್ಲ. ಇಲ್ಲ ಮುಂದೆ ಕ್ಯಾಮ್ರಾದಲ್ಲಿ ಏನು ಕ್ಯಾಪ್ಚರ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ಕಣ್ಮುಂದೆ ಕಾಣ್ತಾಯಿದೆ ಸ್ವರ್ಗ. ವಾವ್. ಇವಾಗ ಅಲ್ಲಿ ಮೇಲ್ಗಡೆ ಏನು ಕಾಣುತ್ತಲ್ಲ ಬೋರ್ಡು, ಅಲ್ಲಿ ಒಳಗಡೆಯಿಂದ ಹೋದ್ರೆ ಕಾಳು ವಾಟರ್ ಫಾಲ್ಸ್ದು ಟಾಪ್ ಇವು ಕಾಣುತ್ತಾ. ಇದೇ ದಾರಿ ಅದು. ಇವಾಗ ಇದು ಬೇಡ, ನಾವು ಕೆಳಗಡೆ ಹೋಗೋದ್ರಿಂದ ಮಲ್ಸೀಸ ಘಾಟ್ ನೋಡಿಕೊಂಡು ಮುಂದೆ ಅದದು ಅಲ್ಲಿಗೆ ಹೋದ್ರಾಯ್ತು. ಪೂರ್ತಿ ರೋಡಾಗ ಕಾಣ್ತಿಲ್ಲ. ಪೂರ್ತಿ ರೋಡ್ ಕಾಣವಲ್ಲಲ್ಲ, ಪೂರ್ತಿ ಎಲ್ಲ ಮುಸ್ಕಾಗ್ಬಿಟ್ಟದ. ನಿನ್ನೆ ಏನು ಸಾಯಂಕಾಲ ಆಗಿತ್ತಲ್ಲ ಅದೇ ಥರನೇ. ಬಟ್ ಅಲ್ಲಿ ಮಳೆ ಮಿಕ್ಸ್ ಇತ್ತು, ಇದರ ಮಳೆ ಇಲ್ಲ, ಬರೇ ಫಾಗು. ಫಸ್ಟ್ನೇ ಫಾಲ್ಸ್ ಅನ್ಸುತ್ತೆ ಇದಿಷ್ಟು ದೊಡ್ಡದಾಗಿ ನೋಡ್ತಿರೋದು. ಇವಾಗ ಮ್ಯಾಗ್ಯಾರಕ್ಕೆ ದಾರಿ ಅದ, ಇವಾಗ ಟೈಮ್ ಇಲ್ಲ, ಬರೀ ಮುಂದಕ್ಕೆ ಹೋಗ್ರಿ. ಅಂದರೆ ಇಲ್ಲಿ ಈ ಥರ ನೀರು ನೋಡ್ತಿದ್ರೆ ಮಲ್ಜೇಸ್ ಘಾಟಲ್ಲಿ ಅದೇನು ವಾಟರ್ ಫಾಲ್ಸ್ ಇರ್ತಾವಲ್ಲ, ಒಂದು 10-15 ವಾಟರ್ ಫಾಲ್ಸ್ ಒಂದೇ ತವ್ರಿಗೆ ಕಾಣ್ತಾವೆ ಪೂರ್ತಿ ವ್ಯೂ ಪಾಯಿಂಟಲ್ಲಿ ನೋಡೋದು. ಮೋಸ್ಟ್ಲಿ ಅದು ಕಾಣ್ಬೋದು ಅಂತ ಅನಿಸುತ್ತೆ. ಅದು ಈ ಕಡೆ ಲೆಫ್ಟ್ ಸೈಡು ಪೂರ್ತಿ ದೊಡ್ಡ ಗುಡ್ಡ, ರೈಟಿಗೆ ಏನದ ಪೂರ್ತಿ ಪಾತಾಳ, ಏನೇನು ಕಾಣವಲ್ದು. ಲೆವೆಲ್ ಇದು. ಮುಂದ್ಗಡೆ ಟನಲ್ ಅದಂತ ಅನ್ಸುತ್ತೆ ಇಲ್ಲಿ. ಟನಲ್, ಮಲ್ಚೇಸ ಘಾಟ್ ಟನಲ್. ಮಸ್ತ್ ಅದ ಬಿಡ. ನೆಕ್ಸ್ಟ್ ಲೆವೆಲ್ ಬೋತಾ, ನೆಕ್ಸ್ಟ್ ಲೆವೆಲ್ ಅಂದೆ. ಈಗ ಲೆಫ್ಟ್ ಸೈಡಲ್ಲಿ ಒಂದು ಗುಡಿ ಕಾಣುತ್ತಲ್ಲ ವೈಟ್ ಕಲರ್ದು. ನಿಂದ್ರಸಮ್ಮ ಆಂಜನೇಯ ಎಲ್ಲರನ್ನ ಕಾಪಾಡಪ್ಪ. ಓ ಇವಾಗ ಅಲ್ಲಿ ರೈಟ್ ಸೈಡ್ ವ್ಯಾನ್ ನಿಂತದಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡಿ ವ್ಯೂ ನೋಡಿದ್ರಾಯ್ತು. ನೋಡ್ರಿ ಮೇಲೆ ಬರೋಣ, ಸ್ವಲ್ಪ ಕ್ಲಿಯರ್ ಆಯಿತು ನೋಡೋಕೆ. ಮಾತ್ರ ಸೈಕ್ ಪೂರ್ತಿ ನಕ್ಕನ್ಲೇ ನೆಕ್ಸ್ಟ್ ಲೆವೆಲ್ ರಿವ್ಯೂ. ಆ ಗುಡ್ದಾಗಿರೋ ದಾರಿ ಸ್ವಲ್ಪ ಕಾಣವಲ್ದು, ಆ ಥರ ಎಲ್ಲ ಪಾಗ್ ಕವರ್ ಆಗಿಬಿಟ್ಟದ.
ಬನ್ನಿ ಇವಾಗ ಡ್ರೋನ್ ಶಾಟಲ್ಲಿ ವ್ಯೂ ತೋರಿಸ್ತೀನಿ. ಹೆಂಗಿತ್ತು ವ್ಯೂ ಅಂತೇಳಿ ಕಮೆಂಟ್ ಮಾಡಿರಿ. ಪೂರ್ತಿ ಎಲ್ಲ ಗುಡ್ಡ ಎಲ್ಲ ಹಸ್ರು ಕಾಣಕತ್ತದ, ಕಲ್ಲುಗಳೆಲ್ಲ ಪಾಚಿ ಕಟ್ಟಿಬಿಟ್ಟವ, ಪೂರ್ತಿ ನೀರು ಇದಾಗಿ ಎಷ್ಟು ನೋಡಿದ್ರು ಸಾಲವಲ್ದು. ಕರೆಕ್ಟಾಗಿ ಸ್ವಲ್ಪ ಸಣ್ಣ ಮಳೆ ಬಂದಿತ್ತಪ್ಪ ಅಂದರೆ ಮಸ್ತ್ ಆಗೋದು, ಬಟ್ ವಿಡಿಯೋ ಎಲ್ಲ ತೆಗಿಯೋಕ್ಕಾಗಲ್ಲ. ಕೆಳಗಡೆ ನೋಡ್ರಿ ಹೆಂಗದ ಬೈಕ್ ನಂದು ಲಯನ್. ಇವಾಗ 360 ವ್ಯೂ ತೊಗೊಂಡ್ವಿ, ಡ್ರೋನ್ ಶಾಟು ತೊಗೊಂಡ್ವಿ, ಎಲ್ಲ ಫೋಟೋ ಗಿಟ ತಗೊಂಡ್ವಿ. ಬನ್ರಿ ಹೋಗೋ. ಇವೇನು ನೋಡೋಕೆ ಎಷ್ಟು ಸುಂದರವಾಗಿ ಕಾಣ್ತಾವಲ್ಲ, ಇವು ಅಷ್ಟೇ ಡೇಂಜರು. ಮಳೆಗಾಲದಾಗ ಇಲ್ಲೆಲ್ಲ ಬಂದು ಬೈಕ್ಗಳೆಲ್ಲ ಇಲ್ಲಿಂದ ಕೆಳಗಡೆ ಬಿದ್ದವ, ಕಾರ್ ಬಿದ್ದವ. ಮಳೆ ಅಷ್ಟು ಪೂರ್ತಿ ರಭಸವಾಗಿರ್ತದೆ ಇಲ್ಲೆಲ್ಲ ರೋಡ್ ಮ್ಯಾಗ ನೀರುಗಳು. ಭಾಳ ಹುಷಾರಾಗಿ ಇದು ಮಾಡಬೇಕು. ಕರ್ವಿಂಗ್ ಮಾತ್ರ ಎಲ್ಲ ರೋಡು ಗೀಡೆಲ್ಲ ಮಸ್ತಾಗೈತೆ. ಮಳೆ ಜಾಸ್ತಿ ಇಲ್ಲ, ಮಳೆ ಜಾಸ್ತಿ ಆಗಿಬಿಟ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ರಿ, ಮಲ್ಸೇಜ್ ಘಾಟ್ದು ಡೆತ್ಸ್ ಅಂತೇಳಿ ಕಾರು ಪಾರು ಎಲ್ಲ ಹೆಂಗೆ ಬಿದ್ದವ. ಆ ಕಾರ್ನಾಗೆಲ್ಲ ಅಡ್ವಾನ್ಸು ಪೂರ್ತಿ ಮುಂದೆ ಹೊಡ್ಯೋಕೆ ಹೋಗಿ ನೀರಾಗೆಲ್ಲ ಕೊಚ್ಕೊಂಡು ಹೋಗ್ಬಿಟ್ರೆ ಬೈಕ್ ಬಗ್ಗೆಲ್ಲ. ಇವು ಎಷ್ಟು ಸುಂದರವಾಗಿರ್ತವೋ ಅಷ್ಟೇ ಡೇಂಜರ್ ಇವೆಲ್ಲ ಏರಿಯಾಗಳು. ಅಲ್ಲಿ ಮೇಲ್ಗಡೆ ನೋಡ್ರಿ, ನಿಮಗೆ ಬಲಿ ಥರ ಹಾಕ್ಯಾರ, ಕಲ್ಲು ಮೇಲಿಂದ ಬೀಳ್ಬಾರ್ದು ಕೆಳಗಡೆ ಅಂತೇಳಿ. ಮೇಲೆ ಕಾಣುತ್ತೆ ನೋಡಲ್ಲಿ, ಅದು ತಳಗೆ ಬೀಳ್ಬಾರ್ದು ಅಂತ ಅದು ಹಾಕಿರ್ತಾರೆ. ಮಳೆಗಾಲದಾಗ ಹೋಗ್ಬಾರ್ದಪ್ಪ, ಸುಮ್ಮನೆ ಯಾಕೆ ರಿಸ್ಕ್ ಅಂತಾರಲ್ಲ, ತಪ್ಪದು. ಅಂದರೆ ಜಾಸ್ತಿ ಮಳೆ ಇದ್ದಾಗ ಬರಬಾರ್ದು. ಇನ್ನೇನು ಮಳೆ ಕಮ್ಮಿ ಆಗೋ ಸೀಸನ್ದಾಗ ಬಂದರೆ ಇದ್ರೆ ಎಂಜಾಯ್ ಮಾಡ್ಬೋದು. ಸ್ವಲ್ಪ ಮಳೆನೂ ಇರುತ್ತೆ. ಪೂರ್ತಿ ಮಳೆಗಾಲ ಸ್ಟಾರ್ಟಿಂಗ್ದಾಗ ಬಂದ್ಬಿಟ್ಟಪ್ಪ, ಜಾಸ್ತಿ ಕಂಟಿನ್ಯೂ ದಿನ ಮಳೆ ಹೊಡಿತಪ್ಪ ಅಂದ್ರೆ ಏನೂ ನೋಡೋಕ್ಕಾಗಲ್ಲ ಕರೆಕ್ಟಾಗಿ. ಈಗ ಎಂಡಿನ ಸೀಸನ್ದಾಗ ಬಂದ್ಬಿಟ್ರೆ ಎಲ್ಲ ನೋಡ್ಬೋದು. ಮಲ್ಸೇಜ್ ಘಾಟ್ದು ನೀರಿನ ನೋಡ್ತಿರಲ್ಲ, ಇದೇ ಜಾಗ ಅದು. ಮೇಲ್ಗಡೆಯಿಂದ ಬೀಳುತ್ತೆ ನೋಡ್ರಿ. ಇಲ್ಲಿ ಮಳೆ ಕಮ್ಮಿ ಇರೋದ್ರಿಂದ ನೀರು ಜಾಸ್ತಿ ಬೀಳೋದಾಗ್ಯಾವ ಅಷ್ಟೇ. ಆದರೂ ನೀರು ಬೀಳಕತ್ತಿದ್ದು ಕೆಂಪು ನೀರು, ಅಂದರೆ ಪೂರ್ತಿ ವೈಟ್ ಕಲರ್ದು ಅಲ್ಲ ನೀರು. ಇಲ್ಲೆಲ್ಲ ನೋಡ್ರಿ ಮುಂದ್ಗಡೆ ಗುಡ್ಡಕ್ಕೇ ಬಲಿ ಹಾಕ್ಬಿಟ್ರೆ ಪೂರ್ತಿ. ಇಲ್ಲೆಲ್ಲ ಕಲ್ಲೆಲ್ಲ ಬೀಳ್ಬಾರ್ದು ಅಂತೇಳಿ, ಅವಘಡ ಆಗಬಾರ್ದು ಸುಮ್ಮನೆ ಬಂದು ಪ್ರೇಕ್ಷಕರಿಗೆ ಅಂತೇಳಿ ಕವರ್ ಮಾಡಿಬಿಟ್ರೆ. ಸೇಮು ಹೋದ ಸರಿ ಹೋದಾಗ ತಾಮಿನಿ ಘಾಟಿಗೆ ಹೋಗಿದ್ದೀವಿ. ಅದು ಮೋಸ್ಟ್ಲಿ ಜನವರಿ ಫೆಬ್ರವರಿಗೆ ಹೋಗಿದ್ವಿ. ಅವು ಪೂರ್ತಿ ಎಲ್ಲ ಫಾಲ್ಸ್ ಇಲ್ಲ, ಪೂರ್ತಿ ಬಿಸಿಲು. ಅವಾಗ ಅಷ್ಟೊಂದು ಏನು ಅನಿಸ್ಲಿಲ್ಲ. ಇದು ಮಾತ್ರ ನೆಕ್ಸ್ಟ್ ಲೆವೆಲು. ಸಣ್ಣ ಸಣ್ಣ ಗಿಡಗಳು ನೋಡ್ರಿ ಸೈಡ್ಗೆ ಹೆಂಗೆ ಕಾಣ್ತಾವ. ವೀಡಿಯೋದಾಗ ಅಷ್ಟು ಕಾಣಕತ್ತಿಲ್ಲ, ಬಟ್ ಕಣ್ಣಿಗೆ ಮಾತ್ರ ನೋಡೋದ್ನ ಮುಂದೆ ಮಸ್ತ್ ಕಾಣ್ಲಾಕತ್ತವ. ಎಲ್ಲಿ ನೋಡಿದ್ರಲ್ಲೆಲ್ಲ ಗಿಡಗಳು ಎಲ್ಲ ಕಾಣ್ತಾವ. ಬಟ್ ನಮ್ಮದು ಮಡಿಕೇರಿ ಚಿಕ್ಕಮಂಗ್ಳೂರು ಕಡೆ ಇದ್ದಷ್ಟು ದಟ್ಟವಾದ ಕಾಡಲ್ಲ. ಇವಾಗೆಲ್ಲ ಮಲ್ಸೇಜ್ ಘಾಟ್ದೆಲ್ಲ ಕೆಳಗಡೆ ಇಳಿಯಕ್ಕೆ ಬಂದೀವಿ. ಅದು ಮುಗಿಸ್ಕೊಂಡು ಇವಾಗ ಕಾಳು ವಾಟರ್ ಫಾಲ್ಸ್ ಕಡೆ ಹೊಂಟಿವಿ. ಅದಕ್ಕಿಂತ ಮುಂಚೆ ಇಲ್ಲೊಂದು ಪೂರ್ತಿ ಅಡ್ವೆಂಚರ್ ಆಗಿರೋ ಆಫ್ ರೋಡಿಂಗ್ ಸಿಗುತ್ತಾ. ಈಗ ಅದು ಆಫ್ ರೋಡಿಂಗ್ ದಾಟ್ಕೊಂಡು ಅದನ್ನು ಹೋಗ್ಬೇಕಾಗುತ್ತಾ. ಬನ್ನಿ, ಯಾವುದೋ ಒಂದು ಊರೈತಿ ಇಲ್ಲಿ ಸಣ್ಣದು. ಬನ್ನಿ, ಇಲ್ಲಿ ಕೇಳ್ಕೊಂಬಿಟ್ಟು ಹೋದ್ರಾಯ್ತು. ಸ್ಟೇಟ್ ಹೋಗ್ಬೇಕಾ? ಇಲ್ಲ ಇಲ್ಲ ಇಲ್ಲ, ರೈಟ್ಗೆ ಅಂತೆ. ಇಲ್ಲಿಂದ ಇನ್ನೊಂದು 1 ಕಿಲೋಮೀಟ್ರ್ ಅದಂತ ಹೇಳ್ಯಾರ. ಪೂರ್ತಿ ಆಫ್ ರೋಡಿಂಗ್ ಅದಂತ ಹೇಳ್ಯಾರ. ಆಫ್ ರೋಡಿಂಗ್ ಮಾಡ್ಕೊಂಡು ಹೋದ್ರಾಯ್ತು. ಓಹೋ, ನೀರು ಸಣ್ಣದಾಗರೇಕತ್ತದ. ಸ್ಲಿಪ್ ಆಗಬಾರ್ದು ಅಷ್ಟೇ, ಗಾಲಿ ಸ್ಲೋ ಆಗಿ ಹೋದ್ರಾಯ್ತು. ಸ್ಲೋ ಸ್ಲೋ ಸ್ಲೋ. ಮುಂದ್ಗಡೆ ಅಲ್ಲಿ ಗುಡ್ಡ ಅದಲ್ಲ, ಮೇಲ್ಗಡೆ ಪೂರ್ತಿ ಪಾಗು. ನೋಡ್ರಿ ವ್ಯೂ ಹೆಂಗೆ ಕಾಣುತ್ತದು ನೋಡ್ರಿ. ಮೇಲ್ಗಡೆ ಪೂರ್ತಿ ಎಲ್ಲ ಮೋಡ ಇದಾಗಿಬಿಟ್ಟು
ಪ್ರಕೃತಿನ ಸೌಂದರ್ಯ ಸಯೋದೇ ಒಂಥರ ಖುಷಿ. ವಾವ್. ಇವಾಗ ಡ್ರೋನ್ ಶಾಟ್ಸ್ ವ್ಯೂ ನೋಡಿದ್ರಲ್ಲ, ಬನ್ನಿ ಇವಾಗ ಮುಂದಕ್ಕೆ ಹೋಗೋಣ. ರೋಡು ಪೂರ್ತಿ ಎಲ್ಲ ಕೆಂಪು ಮಣ್ಣಿಂದೆಲ್ಲ ತುಂಬಿಬಿಟ್ಟದ, ಮಳೆ ಜಾಸ್ತಿ ಇಲ್ಲಲ್ಲ. ಇದು ನೋಡ್ರಿ ಪೂರ್ತಿ ಕಲ್ಲಿಂದು, ಸ್ಲೋ ಲೆಫ್ಟಿಗೆಲ್ಲ ರೈಟಿಗೆ ಕಲ್ಲು ಸಣ್ಣ ಸಣ್ಣ ಅಥವಾ ಟಯರ್ ಒಳಗಡೆ ಇದಾಗಬಾರ್ದು ಅಷ್ಟೇ, ಪಂಚರ್ ಗಿಂಚರ್ ಆದರೆ ಅಷ್ಟೇ. ಅಣ್ಣನ ನೋಡ್ರು, ಜಾಲಿ ಜಾಲಿ, ಫುಲ್ ಜಾಲಿ ಅಣ್ಣ. ಈ ವಾತಾವರಣದಿಂದ ನನ್ನ ತಲೆ ಕೆಟ್ಟೋಗಿದೆ. ಇವಾಗ ಬನ್ನಿ ಮುಂದಕ್ಕೆ ಹೋಗೋಣ. ಅವ್ರು ನೋಡ್ಕೋದು ಕೂತ್ರಾಗಲ್ಲ. ಪೂರ್ತಿ ಎಲ್ಲ ಸೈಡಿಗೆಲ್ಲ ಗಿಡಗಳು ನೋಡ್ರಿ, ತೆಗ್ಗಳು. ರೋಡನ್ನು ಅಂತ ಪರಿ ಏನು ಕ್ಲೀನ್ ಇಲ್ಲ, ಮಣ್ಣಿಂದ ಕಲ್ಲಿಂದು ಮಣ್ಣಿಂದು ಎರಡು ರೋಡ್ ಥರ ಮಿಕ್ಸ್ ಅದ. ಇಲ್ಲಿ ಸ್ಲೋ ಆಗಿ ಹೋದ್ರಾಯ್ತು. ಗಿಡಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಅದಾವ. ನಿಮ್ಮ ಗೋಪುರದಾಗ ಅಷ್ಟೆಲ್ಲ 360 ವ್ಯೂದಾಗ ತೋರ್ಸೋಕೆ ಟ್ರೈ ಮಾಡೀನಿ, ಪೂರ್ತಿ ಎಲ್ಲ ನೇಚರ್ ಎಲ್ಲ ಕವರ್ ಆಗಲಿ ಅಂತ ಹೇಳ್ಬಿಟ್ಟು. ನೋಡ್ರಿ ರೂಟ್ 2-3 ಅದಾವ, ಯಾವ ದಾರಿ ಮಿಸ್ ಆಗ್ಲಾರ ಕರೆಕ್ಟಾಗಿ ಹೋಗ್ಬೇಕು. ಇಲ್ಲಪ್ಪ ಅಂತಂದರೆ ಬೇರೆ ಕಡೆ ಎಲ್ಲಾದರೂ ಹೋಗ್ಬಿಡ್ತೀವಿ. ಇನ್ನೂ ಎಷ್ಟಪ್ಪ ಹೋಗ್ತಾನೆ ಇದ್ದೀವಿ, ದಾರಿನೇ ಸಿಗ್ತಿಲ್ವಲ್ಲ. ಬನ್ರಿ ಅವ್ರು ಕೇಳೋಣ. ರೂಟ್ ಸ್ಟ್ರೇಟ್ ಅಣ್ಣ. ಏನೋ ಮುಂದಕ್ಕೆ ಹೋಗೋದಂತ, ಎಷ್ಟು ದೂರ ಅದ ಗೊತ್ತಿಲ್ಲ. ಪೂರ್ತಿ ಕೆಸರು, ಸ್ಲೋ. ಸ್ವಲ್ಪ ಏನಾದರೂ ಸ್ಲಿಪ್ ಆದರೆ ಗಾಡಿ ಪೂರ್ತಿ ಡ್ಯಾಮೇಜ್ ಆಗಿಬಿಡುತ್ತೆ. ಮೊದಲೇ ಫೈಬರ್ದು ಅಣ್ಣ ತಾರ್ ತೊಗೊಂಬಂದ, ಮುಂದಕ್ಕೆ ಹೋಗಿಲ್ಲ, ತರಿಬಿಟ್ಟಾನಿಲ್ಲೇ. ಹ್ಯಾಂಡಲ್ ಹಿಡ್ದೆಲ್ಲ ಕೈಯೆಲ್ಲ ಬ್ಯಾನ್ ಆಗತ್ತು. ಪೂರ್ತಿ ಎಲ್ಲ ಕರ್ವಿಂಗು, ರೋಡು ಸರಿ ಇಲ್ಲ. ಸ್ಲೋ ಹೊಡಿಬೇಕು, ಕ್ಲಚ್ಚು, ಬ್ರೇಕು, ಹ್ಯಾಂಡಲ್ ಉಳಿಸೋದು. ಕೈ ಪೂರ್ತಿ ಎಲ್ಲ ನೋವಾಕತ್ತವ. ಅದ್ರಾಗ ತೆಗ್ಗು ನೋಡ್ಕೊಂಡು ಇಳಿಸ್ಬೇಕು. ನೋಡಿರಿ ಮತ್ತೆ ತೆಗ್ಗು. ರೋಡು ಆಗ್ಲಾರ್ದೇ ಚಲೋ. ದೊಡ್ಡ ದೊಡ್ಡ ಗಾಡಿ ತೊಗೊಂಬಂದ್ಬಿಟ್ರಂದ್ರೆ ಒಳಗಡೆ ಪೂರ್ತಿ ಟ್ರಾಫಿಕ್ ಆಗಿಬಿಡ್ತಾವ. ಆ್ಯಕ್ಚುಲಿ ನೋಡಿದ್ರೆ ನಮ್ಮ ಗಾಡಿನೂ ಬೈಕ್ಗಳು ಹೋಗ್ತಾವ, ಬಟ್ ನಮ್ಮ ಗಾಡಿ ಹೋಗೋಂಥ ದಾರಿ ಅಲ್ಲ ಇವು. ಎಲ್ಲ ಆಫ್ ರೋಡಿಂಗು ಗಾಡಿಗಳು ಬೇರೆಯೇ ಇರ್ತಾವ. ನಮ್ದು ಎರಡಕ್ಕೂ ಸೈ ಗಾಡಿ. ಬೈಕ್ आगे से पैदल जाना, आगे से पैदल, लेकिन वापस जाएगी तो वापस ऊपर आने का प्रॉब्लम हो जाएगा बारिश की वजह से. तो आप देख सकते हो, एक बार जाके देख लो, अगर गाड़ी लग रहा है वापस आएगी तो टेंशन नहीं. ಅಣ್ಣವರು ಗಾಡಿ ತಳಗೆ ಹೋಗ್ತದ, ಮ್ಯಾಗ ಬರಲ್ಲ ಅನ್ನಕತ್ತಾರ. ಮಳೆಗಳಿಗೆ ಬಂತಪ್ಪ ಅಂದರೆ ಪೂರ್ತಿ ಸ್ಲಿಪ್ ಆಗ್ತದೆ ಅನ್ನಕತ್ತಾರ. ನೋಡಮ್ರಿ ದಾರಿ ಹೆಂಗದ, ದಾರಿ ನೋಡ್ಬಿಟ್ಟು ಹೋಗಂತಂದಾರ. ದಾರಿ ನೋಡ್ಕೊಂಡು ಹೋದ್ರಾಯ್ತು. ಇದೇ ಮುಂದಿಂದ ತೆಗ್ಗು. ದಾರಿ ಪೂರ್ತಿ ಇದಾದ, ಸ್ಲೋ ಆಗಿ ಇಳಿಸ್ಕೊಂಡ್ರಾಯ್ತು. ಹಿಂದಗಡೆ ಏನದ ಏರ್ಸೋ ಹೊತ್ನ್ಯಾಗ ನೋಡಿ ಏರಿಸ್ರಾಯ್ತು. ಯಾಕಂದ್ರೆ ಇನ್ನೂ ನಡೆಯೋಕ್ಕಾಗಲ್ಲ, ದೂರಿ ಆಫ್ ರೋಡಿಂಗ್ ಮಾಡ್ಬೇಕಂತ ತಂದೀವಿ ಗಾಡಿ. ಹೋದ್ರಾಯ್ತು ಮುಂದಕ್ಕೆ. ಫೈನಲಿ ಕೆಳಗಿಳಿಸ್ತೀವಿ. ಅಲ್ಲೇನು ಮುಂದೆ ಕಾಣುತ್ತಲ್ಲ, ಲಾಸ್ಟ್ ಬೇಸ್ ಪಾಯಿಂಟ್ ಅನ್ಸುತ್ತದು. ಅಲ್ಲೇ ಗಾಡಿ ಸ್ಟಾಪ್ ಮಾಡಿಕೊಂಡು ಮುಂದೆ ನಡ್ಕೊಂಡು ಹೋಗ್ಬೇಕಂತಿದ್ದೆ. ಲಾಸ್ಟ್ ಪಾಯಿಂಟ್ ಅನ್ಸುತ್ತೆ. ಈ ಕಡೆ ಬಾ. ಈ ಕಡೆ ಮಾಸ್ತರ ಆರೋಗ್ಯ ಕೊಳ್ಳಿ. ಅದೇ ಲಾಸ್ಟ್ ಬೇಸ್ ಪಾಯಿಂಟು. ಈ ಕಡೆ ಯಾವ ಗಾಡಿ ಹೋಗಲ್ಲ. ನಮ್ಮ ಗಾಡಿ ಎರಡು ದಾಡಿಸ್ತೀವಿ. ರಮೇಶನ ಗಾಡಿ ಯಾಕೋ ಸರಿ ಇದಾಗ್ತಿಲ್ಲ. ಫೈನಲಿ ಅವಂದು ಬಂತು. ಫೈನಲಿ ಆ ಗಾಡಿನ ತೊಗೊಂಬಂದು ಇವಾಗ ಮತ್ತೆ ಇಲ್ಲಿ ನೋಡ್ರಿ ಕಲ್ಲು ಹೆಂಗೆ ದೊಡ್ಡದು.
ಇದ್ರ ಬಾಜುನೇ ಹೇರಿಸ್ಬೇಕು. ಸ್ವಲ್ಪ ಏನಾದರೂ ಗಾಲಿ ಆ ಕಡೆ ಈ ಕಡೆ ಆದರೆ ಇಂಜನ್ ಕಲಸ. ಸ್ಲೋ ಆಗಿ ಏರಿಸ್ಬೇಕು. ಎತ್ತು ಒತ್ತು 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 ಹೋಯ್ತು ಪಾಸ್ ಆಯ್ತು ಅಂತ ಬಿಡು. ಇವಾಗ ಮೂವರು ಸೇರಿ ಈ ಕಡೆ ಟರ್ನಿಂಗ್ ಒಂದು ಪಾಯಿಂಟ್ ಅದ, ಅದೊಂದು ದಾಟಿಬಿಟ್ರೆ ಮುಗಿದೋಯ್ತು. ಮೇಲ್ಗಡೆ ಹೋಗುತ್ತೆ, ಅಲ್ಲಿ ಮೇನಿಗೆ ಇರೋದು ಪಾಯಿಂಟ್ ಅದು ದಾಟ್ಸೋದು ನಮ್ಮದು. ಬನ್ನಿರಿ ಅಲ್ಲಿ ಒಂದಿಟ್ಟು ದಾಟಿಸ್ಕೊಂಡು ಸಕ್ಸಸ್ಫುಲ್ ಆಫ್ ರೋಡಿಂಗ್ ಮಾಡಿದ್ರಾಯ್ತು. ಇವಾಗ ಮತ್ತೆ ಒಂದು ಸಣ್ಣ ವಾಟರ್ ಕ್ರಾಸಿಂಗ್ ಅದಿಲ್ಲಿ. ಬಂತು ಗುರು, ಇದೇ ಇವಾಗ ಇರೋದು ಮೇನ್ ಇದಲ್ಲ, ಇದು ಏರಿಸ್ಬಿಟ್ರೆ ಸಕ್ಸಸ್ಫುಲ್ ಆಗುತ್ತಾ. ಬಟ್ ಇದು ಭಾರಿ ಕಠಿಣ ಅದ, ನೋಡಮ್ರಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಕಾಲ್ ನಿಲ್ಕಲ್ಲ. ಈ ಕಡೆ ಇಬ್ರು ಇಲ್ದಿಲ್ಲ. ನಾನು ಈ ರೂಟ್ಗೆ ಏರಿಸ್ತೀನಿ, ಆ ರೂಟ್ಗೆ ಏರಿಸಲ್ಲ, ಈ ರೂಟ್ಗೆ ಏರಿಸ್ತೀನಿ ನಾನು. ಫೈನಲಿ ಏರ್ಸೋಕ್ಕಾಗಲಿಲ್ಲ, ಅದು ಸುಮ್ಮನೆ ಗಾಡಿ ಆಯಿಲ್ ಸೋರ್ರಕತ್ತಿತ್ತು ಅಲ್ಲಿ ಮೇಲ್ಗಡೆ ಪೂರ್ತಿ ಅಪ್ ಡೌನ್ ಆಗಿ. ಅದಕ್ಕೆ ಇವಾಗ ಇಲ್ಲೇ ಹಚ್ಬಿಟ್ಟು ಹೋದ್ರೈತಂತ ಗಾಡಿ ವಾಪಸ್ ಪಾರ್ಕಿಂಗ್ ಮಾಡಕ್ಕೆ ಬಂದೀವಿ. 2-3 ವರ್ಷದಿಂದ ಇಲ್ಲಿ ಹೋಗ್ಬೇಕಂತಂದ್ವಿ, ಆಗಿರಲಿಲ್ಲ ಮಳೆಗಾಲದಾಗ. ಇವಾಗ ಕಾಣುತ್ತೆ ನೋಡಿ. ಫಾಲ್ಸ್ ಬಂದು 2 ಫಾಲ್ಸ್ ಅವ ಇಲ್ಲಿ, ಯಾವ್ದಂತ ಗೊತ್ತಿಲ್ಲ ಕ್ಲಿಯರ್ ಆಗಿ. ಇಲ್ಲಿನೂ ಅದೇ ಥರ ಅದ, ಅಲ್ಲಿನೂ ಅದೇ ಥರ, ಮೋಸ್ಟ್ಲಿ ಅದೇ ಇರ್ಬೋದು. ಅಲ್ಲಿ ಕಾಣುತ್ತಲ್ಲ ಅದೇ ಇರ್ಬೋದು. ಇಲ್ಲಿ ಒಂದು ಅದ ನೋಡು, ಹಾಂ ಮೋಸ್ಟ್ಲಿ ಅದೇ ಇರ್ಬೋದು. ಲೆಫ್ಟ್ ಸೈಡ್ ಕಾಣುತ್ತಲ್ಲ ಅದು, ಇದು ಎಕ್ಸ್ಟ್ರಾ ಫಾಲ್ಸ್ ಇದು ನೋಡ್ರಪ್ಪ. ಅಲ್ಲಿ ಕಾಣಕತ್ತದಲ್ಲ ಅದೇ. ಇನ್ನು ಹೋಗ್ತೀವಿ ಮುಂದೆ. ಇವಾಗ ಇಲ್ಲಿ ನಾಷ್ಟ ಇಷ್ಟ ಮಾಡಿಕೊಂಡು ಅಲ್ಲಿ ಹೋದ್ರಾಯ್ತು. ಗಾಡಿ ಬಿಟ್ಟು ಮುಂದೆ ನಡ್ಕೊಂಬಂದು ಅಲ್ಲಿ ಟೀ ಕುಡ್ದು ಅಲ್ಲಿಂದ ಇವಾಗ ನಡ್ಕೊಂಡು ಹೊಂಟಿವಿ. ಇನ್ನೊಂದು 40 ಮೀಟ್ರ್ ಅದಷ್ಟೇ. ಇಲ್ಲೊಂದು ಕ್ಯಾಂಪ್ ಅದ, ಇದನ್ನ ದಾಟಿ ಒಂದು ವಾಟರ್ ಫಾಲ್ಸ್ ಕ್ರಾಸಿಂಗ್ ಮಾಡಿಬಿಟ್ಟು ಆ ಕಡೆ ಹೋಗ್ಬೇಕು. ಆ ಕಡೆ ಹೋದರೆ ಕರೆಕ್ಟಾಗಿರೋ ವ್ಯೂ ಪಾಯಿಂಟ್ ಕಾಣುತ್ತೆ. ನೀರು ಕಡಿಮೆನೂ ಇಲ್ಲ ಹೆಚ್ಚೂ ಇಲ್ಲ, ಬರೋಬ್ಬರಿ ಅದು. ಜಾಸ್ತಿ ಇದ್ದಾಗ ಬಂದ್ರೆ ಪೂರ್ತಿ ಇದಾಗಿರೋದು. ಮಸ್ತ್ ಟೈಮಿಂಗ್ ಇದು ನಾವು ಬಂದಿರೋದು ಇವಾಗ.
ಇದೇ ವಾಟರ್ ಫಾಲ್ಸ್ ಕ್ರಾಸಿಂಗ್ ಮಾಡಿದ್ವಿ. ಇವಾಗ ಅಲ್ಲಿಂದ ಸ್ಟೇಟಾಗಿ ಹೋಗ್ಬಿಟ್ರೆ ಅಲ್ಲಿ ವ್ಯೂ ಪಾಯಿಂಟು. ಫೋಕಸ್ ಬಾ. ಹಾಂ ಅದು ಮುಂದದು. ಗೆಳೆಯ ಗೆಲುವೆ ನಮದಯ್ಯ. ವಿಸ್ಮಯ ಇಲ್ಲ ಬರ್ಬೇಕಲ್ಲ ಮಳೆ ಅಂತಲ್ಲ, ಹೌದಲ್ಲ? ತಿರುಗಾಡ್ಕೊಂತ ಇರ್ತಾರ, ನಡ್ಕೋತ ಬಂದದ್ದು ಅಷ್ಟೇನು ದೂರನಿಲ್ಲ, ಹೌದಲ್ಲ? ಆರಾಮಾಗಿ ಬರ್ಬೋದು. ಜಾಸ್ತಿ ನೀರು ಇದ್ರಪ್ಪ ಅಂತಂದ್ರೆ ಹಗ್ಗ ಕಟ್ಟಿ ರೋಪ್ ಮಾಡಿ ಕಳಿಸ್ತಿದ್ರು. ನೀರು ಕಡಿಮೆ ಇರೋದ್ರಿಂದ ಹಂಗೆ ಬಂದ್ವಿ. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್. ಫುಲ್ ಚಡಾವ್ ಐತಿ. ಫುಲ್ ಚಡಾವ್ ಅದಿಲ್ಲ, ಪೂರ್ತಿ ಚಡಾವ್ ರೋಡು. ಸರ್ ಚಡಾವಲ್ಲ, ಕಡಾವ್, ಪೂರ್ತಿ ಕಡಾವ್ ಅದ. ಯಪ್ಪ ಅಯ್ಯಪ್ಪ ಏನಕ್ಕೆ ಹೊಲ್ದು. ಜಸ್ಟ್ ಮಿಸ್ ಕ್ಯಾಮ್ರಾ ಹೋಗಿತ್ತು. ಯಾಕೆ ರಿಸ್ಕ್ ಅಂತ ಇಲ್ಲ, ದಾರಿ ಹಂಗಿಲ್ಲ, ಹಿಂಗೆ ಹೋಗ್ಬೇಕು. ಅಲ್ಲೆಲ್ಲ ಭಯ ಅಲ್ಲೆಲ್ಲ ಹಿಂಗೆ ತಳಗ ಹೋಗ್ಬೇಕು. ಅಲ್ಲಿ ಹಿಡ್ಕೊಂಡು ಹೋಗಿ ಪೂರ್ತಿ ಇದಾಗ ಅಲ್ಲ ಸರ್, ಹಂಗೆ ಸನಿಯಕ್ಕೆ ಹೋಗ್ಬೋದು. ದೊಡ್ಡ ದೊಡ್ಡ ಕಲ್ಲವಿಲ್ಲ. ಬ್ಯಾಗ್ ಇಟ್ಟಿದ್ದಿಲ್ಲ, ಅದು ಯಾಕೆ ಬಂದ್ವಿ. ಲಾಸ್ಟ್ ಟೈಮ್ ಒಂದು ವ್ಯೂ ನೋಡ್ಕೊಂಬಿಡ್ರಿ. ಮತ್ತೆ ಯಾವಾಗ ಬರ್ತೀನಿ ಈ ಕಡೆ ಗೊತ್ತಾಗಲ್ಲ. ಇವಾಗ ಬ್ಯಾಗ್ ತೊಗೊಂಡು ಏನಾದ್ರೂ ಮ್ಯಾಗಿ ತಿಂದ್ಬಿಟ್ಟು ಇಲ್ಲಿಂದ ಬಿಡಮ್ಮ. ಇವಾಗ ಗಾಡಿ ಹಚ್ಚಿ ಹೋಗಿದ್ದೀವಲ್ಲ, ಆ ಗಾಡಿ ಹತ್ರ ಬಂದೀವಿ. ಇವಾಗ ಇಲ್ಲಿಂದ ಹೋಗ್ಬೇಕು ಹೊರಗಡೆ. ಇದೊಂದು ವಾಟರ್ ಫಾಲ್ಸ್ ಕ್ರಾಸಿಂಗ್ ಮಾಡಿಬಿಟ್ರೆ ಮುಂದೆ ಪೂರ್ತಿ ಈಸಿ ಅದು. ಸ್ವಲ್ಪ ಹೋಗುವಾಗ ಅವ್ರು ಇಳಿಬೇಡ ಅಂತಂದಿರಲ್ಲ, ಅದೇ ದಾರಿ ಇದು. ಇವಾಗೆಲ್ಲ ಆಫ್ ರೂಟ್ ಎಲ್ಲ ದಾಟ್ಬಿಟ್ಟು ಇವಾಗ ಮೇನ್ ರೋಡಿಗೆ ಬಂದೀವಿ. ಇವಾಗ ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ಬೇಕು. ಇವಾಗ ಇಲ್ಲಿಂದ ಇನ್ನು
ಮೂರು ತಾಸು 10 ನಿಮಿಷ ತೋರ್ಸಕತ್ತ ದಾರಿ. 113 ಕಿಲೋಮೀಟ್ರ್ ಅದ. ಟೈಮು ಒಂದು ಗೊತ್ತಾಗಲ್ತಲ್ಲ ಮರೆ. ನೋಡ್ರಿ ಸಣ್ಣ ಬ್ರಿಡ್ಜು, ಯಾವುದೋ ನದಿ ಇದ್ದಂಗೆ ಅನಿಸುತ್ತೆ ಇದು. ಕ್ಯಾಂಪಿಂಗ್ ಮಾಡೋಕ್ಕೆಲ್ಲ ಮಸ್ತ್ ಆಗುತ್ತೆ ಜಾಗ. ಬಟ್ ನಮ್ಮ ಊರ ಕಡೆ ಇದ್ದರೆ ಮಾಡ್ಬೋದಿತ್ತಪ್ಪ. ಇವಾಗ ಟೂರಿಗೆ ಬಂದು ಕ್ಯಾಂಪಿಂಗ್ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ ಈ ಮಳೆಗಾಲದಾಗ. ನೋಡ್ರಿ ಹೆಂಗದ ಜಾಗ. ಇನ್ನೊಂದು, ಈ ಊರಿಗೆ ಜಾಸ್ತಿ ಬಸ್ಸುಗಳು ಹೋಗಲ್ಲ ನೋಡ್ರಿ, ಪಾಪ ಎಲ್ಲ ನಡ್ಕೊಂತ ಹೊಂಟ್ರ. ಕೋತಿಗಳು ಎಗರಕತ್ತವ ನೋಡ್ರಿ ಅಲ್ಲಿ. ನಾವು ಹೋಗೋ ಜಾಗಗಳು ಹೆಂಗದಪ್ಪ ಅಂದ್ರೆ ದಾರಿ ಚಲೋ ಅದ, ಬಟ್ ಹೈವೇ ಇಲ್ಲ. ಪೂರ್ತಿ ಊರು ಒಳಗಾಸಿ ಹೋಗ್ಬೇಕು. ಮ್ಯಾಪ್ ನೋಡಿದ್ರೆ ಯಾವುದೋ ಊರು ಒಳಗಾಸಿ ತೋರ್ಸಕತ್ತದ. ಮ್ಯಾಪ್ ನಂಬ್ಕೊಂಡೆ ಹೋಗ್ಬೇಕು. ಇವಾಗ ಏನೂ ಬೇರೆ ದಾರಿನೇ ಇಲ್ಲ. ಅವಾಗ ಊರಾಗ ಬಂದಿವಿ. ಇವಾಗ ನೋಡ್ರಿ ಯಾವುದೋ ಮಣ್ಣಿನ ರೋಡ್ ಕರ್ಕೊಂಡು ಹೊಂಟದಲ್ಲೋ ಮನೆ. ಗೂಗಲ್ ಅಕ್ಕ ದಾರಿ ತಪ್ಪಿಸ್ಬಿಟ್ಟಿದ್ಲು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಮತ್ತು ಇವಾಗ ಉಲ್ಟಾ ಬಂದ್ವಿ. ಇಲ್ಲಿ ಮೋಸ್ಟ್ಲಿ ಲೆಫ್ಟಿಗೆ ತೊಗೋಬೇಕು, ನಾವು ಹಂಗೆ ರೈಟಿಗೆ ತೊಗೊಂಬಿಟ್ಟಿದ್ವಿ ಅನ್ಸುತ್ತೆ. ಅಲ್ಲಿ ಹೋಗಿ ರೈಟಿಗೆ ಹೊಳ್ಬೇಕು. ಓಕೆ, ಎಸ್, ಇದು ದಾರಿ ಕರೆಕ್ಟು. ಹಾಂ, ಕಾಡಿಬೇಡಿ ಪ್ರೀತಿ ಮಾಡಿ. ಇನ್ನೊಂದು, ಈ ಊರಿಗೆ ನೆಟ್ವರ್ಕ್ ಇರಲ್ಲ. ಏರ್ಟೆಲ್ ಇಲ್ಲ, ಜಿಯೋನೂ ಇಲ್ಲ. ಅಲ್ಲೊಂದು ಬರುತ್ತೆ. ಬ್ರಿಡ್ಜ್ ಮಾತ್ರ ಜಬರ್ದಸ್ತ್ ಮಾಡ್ರಿ ಹೇಳ್ಬೇಕಲ್ಲಿ. ಯಾಕಂದ್ರೆ ಮೇನ್ ಅದೇ ಅಲ್ಲ, ನೆಟ್ವರ್ಕ್ ಇರಲಿಲ್ಲ ಅಂದ್ರೆ ನಡೀತಾ. ಇಲ್ಲಿ ನೋಡ್ರಿ, ಅದು ಮುಂಬೈ ಇದು, ಮುಂಬೈ ಪುಣೆ NH ರೋಡ್ ಅದು. ಅದ್ರ ಮೇಲ್ಗಡೆಯಿಂದ ಹೊಂಟಿವಿ. ಈ ಹೊಂಟಿರೋದು ಏನದಪ್ಪ, ನಾವು ನಾರ್ಮಲ್ ಒಂದು ರೋಡ್ ಇದು. ದಾರಿ ಮಾತ್ರ ಸೈಕ್ ಆಗದಷ್ಟೇ. ಎಲ್ಲಿಗೆ ಹೊಂಟಿವಪ್ಪ ಅಂತಲೇ ಹೇಳಿಲ್ವಲ್ಲ, ಹಾಗೆ ಉದ್ದಕ್ಕೆ ಮಾತಾಡ್ಕೊಂಡು ಹೊಂಟ್ಬಿಟ್ಟಿವಿ. ಇವಾಗ ಇನ್ನೊಂದು ಜ್ಯೋತಿರ್ಲಿಂಗ ತೋರ್ಸಕ್ಕೆ ಹೊಂಟಿವಿ ಇದೇ ಟ್ರಿಪ್ನಾಗ ನಿಮಗೆ. ಗುಡ್ಡ ನೋಡ್ರಿ ಹೆಂಗದ. ಏನು ಹತ್ತಕ್ಕೆ ದಾರಿ ಬಂದ್ರೆ ಇಲ್ಲೊಂದು ಏನೋ ಪೋರ್ಟ್ ಮಾಡ್ಯಾರ ಅವರು. ಗುಡ್ಡ ಹರಿಯರ್ ಪೋರ್ಟು ಥರನೇ ಕಾಣ್ತಪ್ಪ ಎಲ್ಲಷ್ಟು. ಅದೊಂದು ವಿಡಿಯೋ ನೋಡ್ಕೊಂಬಿಟ್ಟಿವಿ. ದಾರಿ ನೋಡ್ರಿ ಹೆಂಗದ. ಅಲ್ಲೊಂದು 20 ಮನೆಗಳವ. ರೂಟು ಕರ್ವಿಂಗು, ಗಾಡಿ ಹೊಡ್ಯೋಕೆ ಒಂದು ಸೈಕ್ ನೋಡ್ರಿ ಹೆಂಗದ ನೇಚರು ಪೂರ್ತಿ. ಇನ್ನೊಂದು, ಆ ಕಡೆ ಈ ಕಡೆ ಎಲ್ಲ ನೋಡ್ರಿ, ಇದೆಲ್ಲ ಮಳೆಗಾಲದಾಗ ಬಂದ್ರೆ ಮಾತ್ರ ಬೆಳೆದಿರುತ್ತೆ ಅನ್ಸುತ್ತೆ. ಬೇಸಿಗೆ ಬಂದುಬಿಟ್ರೆ ಪೂರ್ತಿ ಒಣಗಿರುತ್ತೆ. ತ್ರ್ಯಂಬಕೇಶ್ವರ ಇನ್ನೂ ಇಲ್ಲೊಂದು 14 ಕಿಲೋಮೀಟ್ರ್ ಅದ. ಇನ್ನೊಂದು 1/2 ಅವರಲ್ಲಿ ಹೋಗ್ಬಿಡ್ತೀವಿ ಅಲ್ಲಿಗೆ. ವ್ಯೂ ನೋಡ್ರಿ ಹೆಂಗದ. ಚೌಕ್ ಗುಡ್ಡ, ಅಡಲಾನ್ ಗುಡ್ಡ, ಚೂಪ್ ಗುಡ್ಡ ಎಲ್ಲ ಸಂದೇತವಲ್ಲ ಅವ. ಮುಂದೊಂದು ಊರು ಕಾಣ್ಲಾಕತ್ತದ. ಜನಗಳು ಮಾತ್ರ ಜಾಸ್ತಿ ಜನ ಇರ್ತಾರೆ. ಏನದನ ಅಲ್ಲಿ ಬನ್ನಿರಿ, ಅಲ್ಲಿ ಹೋಗ್ಬಿಟ್ಟೆ ಡ್ರೋನಲ್ಲಿ ಸಿಗ್ತೀನಿ. ಇಲ್ಲಿ ಒಳಗೆ ಅವ ಮರ ಇಂಥ ರೋಡಿಗೆ ಪಾದಯಾತ್ರೆನೂ ಸ್ಟಾರ್ಟ್ ಆಗಿಬಿಟ್ಟವ ಅಂತ ಅನ್ಸುತ್ತೆ. ಎಲ್ಲ ವಾತಾವರಣ ನೋಡಿದ್ರೆ ಇಲ್ಲೇ ಇರ್ಬೇಕಪ್ಪ ಅನ್ನಿಸ್ತದ. ಬಟ್ ಇಲ್ಲಿದ್ದರಿಗೆ ಆಗಲ್ಲ ಇಲ್ಲಿ ಇರೋಕೆ. ನಾವು ದೂರಿಂದ ಬಂದಿರ್ತೀವಲ್ಲ, 1-2 ದಿನ ನೋಡೋಕೆ ಅಷ್ಟೇ ಚಲೋ. ಇಲ್ಲೆಲ್ಲ ಇಲ್ಲಿರೋರಿಗೆ ಎಲ್ಲ ಗೊತ್ತು ಇಲ್ಲಿ ಕಷ್ಟ ಏನಪ್ಪ ಅಂತೇಳಿ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಬಂದು ನೋಡ್ಕೊಂಡು ಹೋಗೋರಿಗೆ. ಇನ್ನೂ 13 ಕಿಲೋಮೀಟ್ರ್. ಇವಾಗ ಇಲ್ಲಿಂದ ಲೆಫ್ಟಿಗೆ, ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಅದ. ಪೆಟ್ರೋಲ್ ಪೂರ್ತಿ ನಿಲ್ಲಾಗ್ಬಿಟ್ಟದ. ಪೆಟ್ರೋಲ್ ಹಾಕ್ಸ್ಬೇಕಿಲ್ಲಿ. HP ಪೆಟ್ರೋಲ್ ಬಂಕ್ ಪೂರ್ತಿ ಖಾಲಿ. ಅಯ್ಯೋ ಅವನು
ಅಲ್ಲಿ ಬಂಕ್ ಹೆಸರು ಅದು ಬಂಕೇ ಇಲ್ಲ ಅಲ್ಲಿ. ಭಾರತ್ ಪೆಟ್ರೋಲಿಯಂ ಇಲ್ಲೊಂದು ಫುಲ್ ಹಾಕ್ಸ್ಬಿಟ್ರೆ ನಾ ಸಿಗ್ತಾನೆ ಹೋಗ್ಬೋದು ಆರಾಮ. ಇದು ಸರಿ ರೂಮ್ ಇಲ್ಲಿಂದ ಇನ್ನೂ 1.5 ಕಿಲೋಮೀಟ್ರ್ ಅಲ್ಲೇ ಜ್ಯೋತಿರ್ಲಿಂಗ ಬಾಜುನೇ ರೂಮ್ ನೋಡಿವಿ. ಯಾಕೆ ಮುಂಜಾನೆ ಹೋಗೋಕೆ ಬರೋಕೆ ಅನುಕೂಲ ಆಗ ಅಂತೇಳಿ ಬೇಗ ನೋಡ್ಕೊಂಬಂದಿವಿ ಅಂದ್ರೆ ಬೇಗ ಹೋಗೋಕ್ಕಾಗುತ್ತೆ. ಮತ್ತು ದೂರ ಮಾಡಿದೀವಪ್ಪ ಅಂದ್ರೆ ಆಗಲ್ಲಂತ. ಶ್ರೀ ಕ್ಷೇತ್ರ ತ್ರಂಬೇಕೇಶ್ವರ ನಗರಿ. ಇನ್ನು ರೂಮ್ ಮಾಡಿರೋದು ಇದು. ಅದು ತೊಗರಿಬೇಳೆ ಸಾರು, ಇದು ಆಲೂಗಡ್ಡೆ ಸಾರು, ಇದು ಸೇವ್ ಸಾರು, ರೊಟ್ಟಿ ಹಪ್ಪಳ. ಮತ್ತೇನು ಬೇಕು ಊಟಕ್ಕೆ? ಏನು ಬೇಕು? ಯಾರು ಒಬ್ಬ ಇಲ್ಲೇ ಒಂದು ನಮ್ಮ ಕರ್ನಾಟಕದಾಗ ಒಂದು 5 ಮಂದಿ ಉಣ್ತಾರದ ಅನ್ನ. ಹೊಟ್ಟೆ ತುಂಬ ಅಲ್ಲಿ ಅಲ್ಲ ಊಟ ಹೊಟ್ಟೆ ತುಂಬ ಆಗಲಿಲ್ಲ, ಅದಕ್ಕೆ ಬಂದು ಮತ್ತೊಂದು ಏನೋ ತಿನ್ನಕ್ಕೆ ಬಂದಿವಿ ಇಲ್ಲಿ. ಮೇಡಮ್ ಕಟ್ ಮಾಡಿಸ್ತೇನೆ ಬಂದಿಲ್ಲ ನಮ್ಮ ಮಗನೇ ಎಲ್ಲರೂ ತಿನ್ನ ಮತ್ತ ನಡಿಯ ಕಡೆ ಕೈ ತೆಗಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹೊಟ್ಟೆ ತುಂಬಿಲ್ಲ ಎಲ್ಲರೂ ತಿನ್ನಮಂತ ಎಲ್ಲರೂ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾವು ಕಟ್ಲೆಸ್ ಅಂತ ನಾವು ಕಟ್ಲೆಸ್ ಒಳಗೆ ಇದು ಇರ್ತದ ಬ್ರೆಡ್. ನಾವು ಕಟ್ಲೆಸ್ ಅಂತ ಕಟ್ಲೆಸ್ ವಡಾಪಾವ್ ಪಾಂಚ್ ವಡಾಪಾವ್ ಕಟ್ಲೆಸ್. ರುದ್ರಾಕ್ಷಿ ಒರಿಜಿನಲ್ ಐತೆ ಇಲ್ಲ ಅಂತೇಳಿ ಚೆಕ್ ಮಾಡಿ ತೋರ್ಸಕತ್ತಾರ ಕಂಡ್ರೆ ನೋಡಮ್. ओरिजिनल रुद्राक्ष पानी के नीचे बैठता, डुप्लीकेट ऊपर तरंगता, लकड़ी प्लास्टिक का बना हुआ ओरिजिनल. ಒರಿಜಿನಲ್ ಡೂಪ್ಲಿಕೇಟ್ ತೋರ್ಸಲ್ಲ. ಒಳ್ಳೆ ಕ್ವಶನ್. लकड़ी प्लास्टिक का बना हुआ रहेगा पानी के ऊपर. डुप्लीकेट डुप्लीकेट नहीं है हमारे पास, रियल वाला है. टेस्ट करवा लो. अब यूट्यूब गूगल पे सर्च कर लो ना. ಡೂಪ್ಲಿಕೇಟ್ ಇಲ್ಲ ಅಂತ ಮೋಸ ಹೋಗೋರೆ ಮೇಲೆ ಮೋಸ ಮಾಡಲೇ ಮಾಡೇ ಅಲ್ಲ ಮೋಸ ಹೋಗೋರೆ उसमें जितना शक्ति रहा उतना घूमता है कोई. ಓ ತಿರುಗ್ತಲ್ಲ. ಒರಿಜಿನಲ್ ಹೇಳ. ಅದೇ ಗರ್ಭಗುಡಿಯಲ್ಲಿ ಗಣಗತ್ತಲ ಮ್ಯಾಗ ಏನದ ಎಂಟ್ರೆನ್ಸ್. ಇವಾಗ ಕ್ಲೋಸಿಂಗ್ ಟೈಮು. ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗದ ಏನದ ಪೂರ್ತಿ ಅದ್ರದ್ದೆಲ್ಲ ಸ್ವಚ್ಛ ಮಾಡಿಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡ್ತಾರೆ. ಇವಾಗ ನೈಟ್ ದರ್ಶನ ಮಾಡಕ್ಕೆ ಹೊಂಟಿವಿ. ನೋಡಮ್ಮ ದೇವ್ರ ದರ್ಶನ ಇವಾಗ ಆಗ್ಬೇಕು ಅನ್ನೋದಿತ್ತು ಅಂದರೆ ಮಾಡ್ಕೊಳವು. ಆಗಲಿಲ್ಲಪ್ಪ ಅಂತಂದರೆ ಬೆಳಗ್ಗೆ ಒಂದು ಮಾಡಿದ್ರಾಯ್ತು ಅಷ್ಟೇ. ಇವು ಹಚ್ಚಿವಿ ನೋಡು. ನಮ ಪಾರ್ವತಿ ಪದೇ ಹರ ಹರ ಮಹಾದೇವ್. ಇವಾಗ ದರ್ಶನ ಮಾಡ್ಕೊಂಡು ಹೊರಗೆ ಬರಕತ್ತೀವಿ. ಟೈಮ್ ಈಗ 9:40. 1.5 ತಾಸು ದರ್ಶನ ಆಯಿತು. ಇವಾಗ ಏನು ಬಂದಿವಲ್ಲ ಇದು ದರ್ಶನ ಮಾಡಿಕೊಂಡು ಎಕ್ಸಿಟ್ ಬಾಗಿಲಿದು ಪೂರ್ತಿ ಎಲ್ಲ ಹೂವಿನ ಅಲಂಕಾರ ಮಾಡಿಬಿಟ್ರೆ ಎಲ್ಲ ನೋಡ್ರಿ. ನೈಟ್ ಹೊತ್ತಲ್ಲಿ ಈ ಥರ ಕಾಣುತ್ತಾ. ಮೇಲ್ಗಡೆ ನೋಡ್ರಿ ಎಲ್ಲ
ಪಾಚಿ ಕಟ್ಟಿರೋ ಥರ ಅಲ್ಲ, ಮಳೆ ಬಂದು ಇದಾಗ್ಬಿಟ್ಟದ. ಬೆಳಗ್ಗೆ ಟೈಮಲ್ಲಿ ಮಾತ್ರ ಮಸ್ತ್ ಕಾಣುತ್ತದೆ ಗುಡಿ. ಇವಾಗಲೇ ಹೆಂಗೆ ಕಾಣುತ್ತದಪ್ಪ ಅಂತಂದ್ರೆ ಬೆಳಗ್ಗೆ ಹೆಂಗೆ ಕಾಣೋಕ್ಕಿಲ್ಲ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಮೂಢ ದರ್ಶನ ಇಲ್ಲ ಕಾರಣ ಇಲ್ಲೇ ಹೊರಗಡೆನೆ ಒಂದು ಲಿಂಗು ಥರ ಇದು ಮಾಡ್ಯಾರ. ಇಲ್ಲಿ ಒಳಗಡೆ ಅಭಿಷೇಕದ ನೀರೆಲ್ಲ ತೆಗಿಯಕತ್ತಾರ. ಇವಾಗೆಲ್ಲ ಒಳಗಡೆ ಹೂವಿನ ಅಲಂಕಾರ ಮಾಡಿ ಅದನ್ನು ಲಿಂಗನ ಹೂವಿನ ಅಲಂಕಾರದಾಗ ಇದು ಮಾಡ್ತಾರೆ. The next day. ನೈಟ್ 10:30 ದರ್ಶನ ಮಾಡಿದ್ವಲ್ಲ, ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಜಳಕ ಮಾಡಿಬಿಟ್ಟು ಮತ್ತೆ ಇವಾಗ ದರ್ಶನಕ್ಕೆ ಹೊಂಟಿವಿ. ನೋಡೋಣ, ನೈಟ್ ಒಂದು 2 ಗಂಟೆ ಒಳಗೆ ದರ್ಶನ ಆಯಿತು. ಇವಾಗ ಎಷ್ಟು ಗಂಟೆ ಆಗುತ್ತಾ ನೋಡೋಣ. ನೋಡ್ರಿ ಹೆಂಗೆ ಕಾಣುತ್ತೆ ಬೆಳಗ್ಗೆ. ಆ ಕಡೆ ಏನದು ಗುಡ್ಡ ಕಾಣುತ್ತಲ್ಲ, ಅದು ಯಾವುದೋ ಒಂದು ಪರ್ವತ ಅದ, ಮೇಲ್ಗಡೆ ಟ್ರಕ್ಕಿಂಗ್ ಇರುತ್ತದು, ಅಲ್ಲಿನೂ ಹೋಗ್ಬೋದು. ಇವಾಗ ನೋಡ್ರಿ ಯಾವ ಥರ ಕಾಣುತ್ತೆ. ಇವಾಗ ಅಭಿಷೇಕ ನಡೆಯಕತ್ತದ. ಇವಾಗ ದೇವ್ರ ಪೂಜೆ ನಡೆದಲ್ಲಿ ನಾವು ಹೋಗಿ ಮುಗಿತದ. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ರೂಮ್ ಹತ್ರ ಬರೋಣ. ಜನ ಏನು ಜಾಸ್ತಿ ಜನ ಇಲ್ಲ, ಇವಾಗ ಬರ್ಲಾಕತ್ತಾರೆ ಎಲ್ಲರೂ. ನೈಟ್ ಹೊತ್ತು ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಏನದ ಹೊರಗಡೆಯಿಂದ ಪೂರ್ತಿ ಮತ್ತೆ ಗೇಟ್ ಹಾಕಿ ಇದು ಮಾಡ್ಯಾರ. ಇವಾಗ ಏನದ ಇಲ್ಲಿಂದ ಸ್ವಲ್ಪ ಜನ ಅದ, ಇಲ್ಲಿಂದ ಒಳಗಡೆ ಹೋಗ್ಬೇಕು. ಜೋರಾಗಿ ಏನು ಹೋದ್ರಲ್ಲ ದೇವ್ರಿಗೆ ಬಂದು ಜೋರಾಗಿ ಏನು ಹೋದ್ರಲ್ಲ. ಅಲ್ಲೇನು ಒಳಗಡೆ ಕಾಣುತ್ತಲ್ಲ ಅದೇ ಗರ್ಭಗುಡಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡಿ ಒಂದು 1/2 hour ಆಗ್ಯದ. ಇವಾಗ ಇದು ಮಾಡ್ಲಾಕತ್ತಾರಲ್ಲ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಈ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಅಂದರೆ 3 ಲಿಂಗಗಳು ಒಳಗದಾವ. ಇದಕ್ಕೆ ತ್ರಿಂಬಕ ಅಂತೇಳಿ ಊರ ಒಳಗೆ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಅಂತೇಳಿ ಕರೀತಾರೆ. ಇದಕ್ಕೆ ಒಳಗೆ 3 ಲಿಂಗ ಯಾವಪ್ಪ ಅಂತಂದರೆ ಬ್ರಹ್ಮ, ವಿಷ್ಣು, ಶಿವ. ಈ 3 ಲಿಂಗಗಳಿರೋದ್ರಿಂದ ಇಲ್ಲಿ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಹೈಟ್ ನೋಡಿದ್ರಲ್ಲ ಗುಡಿ, ಅಷ್ಟೊಂದು ಇದು ಕಂಡಿರಲ್ಲ. ಇವಾಗ ನೋಡ್ರಿ ಹೆಂಗೆ ಕಾಣಕತ್ತದ. ಪೂರ್ತಿ ಬ್ಲ್ಯಾಕ್ ಕಲ್ಲು ಇದೆಲ್ಲ. ಯಾವಾಗಲೂ ಇಲ್ಲಿ ಹೂವಿನ ಅಲಂಕಾರ ಮಾಡೇ ಇರ್ತಾರೆ ಇಲ್ಲಿ. ಆದರೂ ಇದು ಮಳೆಗಾಲ ಅಲ್ಲ, ಇನ್ನೂ ಭಾರಿ ಕಾಣುತ್ತೆ ಇದಾಗ. ನೋಡ್ರಿಲ್ಲ ಸ್ಟ್ರಕ್ಚರ್ ಎಲ್ಲ ಯಾವ ಥರ ಮಾಡಿದಾರ. ಇದೇನದ ಎಂಟ್ರೆನ್ಸ್ ಇದು. ಇವಾಗ ಏನು ಮಾಡ್ಯಾರ, ಇದು ಎಕ್ಸಿಟ್ ಬಾಗಿಲಾಗಿ ಇದು ಮಾಡ್ಯಾರ. ಹೊರಗಡೆ ದರ್ಶನ ಮಾಡೋಣ, ಹೊರಗಡೆ ಪೂರ್ತಿ ದೇವ್ರ ದರ್ಶನ ಮಾಡ್ಕೊಂಡಿವಿ. ಇವಾಗ ಗೋದಾವರಿ ಕುಂಡ ಅಂದರೆ ಗೋದಾವರಿ ನದಿ ಉಗಮ ಸ್ಥಾನಕ್ಕೆ ಹೊಂಟಿವಿ. ಅದು ಭಾರತದ ಅತಿ ಉದ್ದವಾದ ನದಿ ಅದು. ಈಗ ಅಲ್ಲಿ ಹೊಂಟಿವಿ, ಅಲ್ಲಿ ಹೋಗಿ ಸಿಗ್ತೀನಿ ಮತ್ತೆ. ಬಾಯ್. ಅದನ್ನು ಹೇಳಿದ್ನಲ್ಲ, ಗೋದಾವರಿ ಉಗಮ ಸ್ಥಳ ಅಂತೇಳಿ. ಇದೇ ಅದು ಜ್ಯೋತಿರ್ಲಿಂಗದಿಂದ ಒಂದು 50 ಮೀಟ್ರ್ ಮುಂದೆ ಬರ್ಬೇಕು. ಇಲ್ಲಿ ಇದೇ ನೋಡ್ರಿ ಗೋದಾವರಿ ಉಗಮ ಸ್ಥಾನ. ಬನ್ರಿ, ಹೊಟ್ಟೆ ಎಸ್ತದ, ನೈಟ್ ಸರಿಯಾಗಿಲ್ಲ. ಇವಾಗ ಶಿಸ್ತಾಗಿ ಮಾರ್ಸಮ್ರಿ. ಪ್ರೀತಿ ಪಾತ್ರರಾದರೂ ಈಗ ಬಜರಂಗಿ ಗಂಟೆಯನ್ನು ಕೊಟ್ಟಿರ್ತಾರೆ, ಅದನ್ನು ನಮ್ಮ ಗಾಡಿಗಳು ಕಟ್ಬೇಕಂತ ಹೇಳ್ತಾರೆ. ಒಳ್ಳೇದಾಗ್ತದೆ ಅಂತೇಳಿ ಬನ್ರಿ ನಮ್ಮ ಗಾಡಿ ಕಟ್ಟಮ್ಮ ಅದನ್ನು. ಬಜರಂಗಿ ಗಂಟೆ ಕಟ್ಟಿದ್ದಾಯ್ತು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ತ್ರ್ಯಂಬಕೇಶ್ವರ ಏರ್ಪೋರ್ಟ್ ಇಲ್ಲಿಂದ ಏನೋ ಒಂದು 13 ಕಿಲೋಮೀಟ್ರ್ ಅದ.
ಅಲ್ಲಿ ನೋಡೋಣ ಮಳೆ ಬರುತ್ತೋ ಏನೋ ಅಂತ. ಮಳೆ ಬಂದರೆ ಏರೋಕ್ಕಾಗಲ್ಲ ಬೋಟು, ಪೂರ್ತಿ ಕಾಲು ಜಾರ್ತವೆಲ್ಲ ಅಲ್ಲಿ. ಮಳೆ ಏನು ಬರಲಿಲ್ಲ, ಇದೇನು ಸೇಮ್ ವಾತಾವರಣ ಏನು ಇದ್ದರೆ ಏರ್ಬಿಟ್ಟು ಮೇಲೆ ವ್ಯೂ ತೋರಿಸ್ತೀನಿ. ಇಲ್ಲಪ್ಪ ಅಂತಂದರೆ ಕೆಳಗಡೆ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗಿ ಅಲ್ಲಿಂದ ಆದರೂ ಡ್ರೋನ್ ವ್ಯೂ ಅಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾಷ್ಟ ಎಲ್ಲ ಮಾಡ್ಕೊಂಡಿವಿ. ಅಲ್ಲಿ ಒಂದು ನೀರಿನ ಬಾಟ್ಲಿ ತೊಗೊಂಡು ಹೋಗ್ಬಿಟ್ರೆ ಮುಗೀತು. ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. 5 ಕಿಲೋಮೀಟ್ರ್ ಅಷ್ಟೇ ಸಿಟಿಯಾಗಿ ಬಂದು ಮತ್ತು ಹಳ್ಳಿ ಒಳಗೆ ಬರ್ತೀವಿ. ಉಳಿದು ಒಂದು 7 ಕಿಲೋಮೀಟ್ರ್ ಏನದ ಕಾಡು ಒಳಗೆ ಹೋಗ್ಬೇಕು. ಕಡೆಗೆ ಬಂದ್ವಿ, ಘಾಟೆಲ್ಲ ದಾಟಿ ಇದೇ ಎಂಟ್ರೆನ್ಸ್ ಪಾಯಿಂಟು. ಆ ತುದಿಗೆ ಹೋಗ್ಬೇಕು ಅಲ್ಲಿಗ. ಯಾಕ ಎಷ್ಟು कितना मेंबर में ना गाड़ी नहीं है, 5 मेंबर. हाँ 3 गाड़ी है. ಟಿಕೆಟ್ ಒಬ್ಬರಿಗೆ 30 ರೂಪಾಯಿ, 5 ಮಂದಿಗೆ 150 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಒಳಗೊಂಟಿವಿ. ಇವಾಗ ಎಂಟ್ರೆನ್ಸ್ ದಾಟಿ ಮೋಸ್ಟ್ಲಿ ಇದೆ ಪಾರ್ಕಿಂಗ್ ಅನಿಸುತ್ತೆ. ನೋಡಮ್ಮ ಮುಂದೆ ಎಲ್ತೇನೆ ಹೋಗ್ತಾ. ವೆಹಿಕಲ್ ಪಾರ್ಕಿಂಗ್ ಮಾಡೀವಿ. ಒಂದು ಬ್ರಿಡ್ಜ್ ಬರುತ್ತೆ ಇಲ್ಲಿ ಸಣ್ಣದು, ಇದೇ ಲಾಸ್ಟ್ ಪಾಯಿಂಟು ಪಾರ್ಕಿಂಗ್ ಮಾಡೋದು. ಅಲ್ಲೇನು ಮೇಲ್ಗಡೆ ಇದೆಯಲ್ಲ ಅದೇ ಹರಿಹರ್ ಪೋರ್ಟು. ಇಲ್ಲಿಂದ ಟ್ರಕ್ ಸ್ಟಾರ್ಟು, ಇದೇ ಎಂಟ್ರೆನ್ಸ್ ಪಾಯಿಂಟು. ಬನ್ನಿ, ಪೂರ್ತಿ ಕಠಿಣವಾದ ಟ್ರಕ್ ಇದು ನಮಗೆ. ಏನಕ್ಕಾಗಲ್ದು ಹಸ್ನೀರಲ್ಲೇ ಯಪ್ಪ. ಮಳೆ ಈಗ ಒಂದು 2% ಏರಿಲ್ಲ. ಆಗುತ್ತಾ ಮಳೆ? ಆಗಲ್ಲಪ್ಪೋ, ಆಗಲ್ಲ. ಇಲ್ಲ ನೋಡ್ರಿ ಹೆಂಗ ಪೂರ್ತಿ ಅಪ್ಪು ಏರಕ್ಕಾಗ್ತಿಲ್ಲ ಇದು ಪೂರ್ತಿ. ಅಯ್ಯೋ ಶಿವನೇ, ಒಂದು 5% ಏರಿಲ್ಲ ಇನ್ನು, ಪೂರ್ತಿ ಏರಕ್ಕಾಗ್ತಿಲ್ಲ ಯಪ್ಪ. ಹಾಕ್ಲ ದಾರಿ ಇಲ್ಲ ಕರೆಕ್ಟಾಗಿ. ಇಲ್ಲೆಲ್ಲ ಮಳೆ ಬಂದರೆ ನೀರು ಹೋಗೋ ಜಾಗ ಇದು. ಅಲ್ಲಿ ಮ್ಯಾಗಿರ್ದಾಗ ಏನಾದ್ರು ಮಳೆ ಬಂದರೆ ನೀರು ಹೋಗ್ಬಿಟ್ರೆ ಈ ಜಾಗದಾಗ ಮುಗಿದೋಗಿ ಬರೋಕ್ಕೂ ಆಗಲ್ಲ ವಾಪಸ್. ಏನೋ ಇದು ಅಂತ ನೋಡ್ರಿ. ಅವಾಗ ಎಲ್ಲಿ ಬಂದಿನ ಅನ್ನೋದಾಗ ಗೊತ್ತಿಲ್ಲ ನಾವು ಅಣ್ಣಗೆ. ಇವಾಗ ಒಂದು 15% ಏರಿವಿ, ಪೂರ್ತಿ ಆಗವಲ್ದು ಏರಕ್ಕೆ. ಮತ್ತು ಈ ಕಡೆ ಹೋಗಿ ಆ ಕಡೆಯಿಂದ ಮ್ಯಾಗ ಬರ್ಬೇಕು. ಮನುಷ್ಯನ ಜೀವನದ 2 ದಾರಿ ಅಂತ ಇರ್ತಾವ. ಈಗ ಅಲ್ಲಿ ಹೋಗ್ತಾ ಇದ್ದಾರೆ, ಅದು ಕೆಟ್ಟ ದಾರಿ, ಇದು ಒಳ್ಳೆ ದಾರಿ. ನೀವು ಯಾವ್ದು ಚಾಯ್ಸ್ ಮಾಡ್ತೀರ ಅನ್ನೋದ್ರ ಮ್ಯಾಗ ಇದಾಗ್ತದ. ಒಮ್ಮೆ ಏನಾಗ್ತದೆ, ಅವ್ರು ಒಳ್ಳೆ ಕೆಲಸ ಅವ್ರು ಏನು ಒಮ್ಮೆ ಒಳ್ಳೆ ಕೆಲಸ ಮಾಡಿದ್ರಂದ್ರೆ ಮತ್ತೆ ಬಂದು ಅದು ಒಳ್ಳೆ ದಾರಿಗೆ ಜಾಯ್ನ್ ಆಗ್ತಾರ. ಚಲೋ ಹಾಗೆ ಚಲೋ ವಾವ್, ಅದೇನೋ ಮಾರಕತ್ತಾರ ಅದು ಮೋಸಂಬಿ. ಕುಣಿಗಲ್ ಅಂತಲೇ ಮೂಡಲ್ ಕುಣಿಗಲ್ ಕೆರೆ ನೋಡೋ ತೊಂದೈ ಬೋಕ ಮೂಡ साल्ट है ना भैया? नमक डाल दो थोड़ा. चाय एनर्जी ಬೇಕಂದ್ರೆ ತೊಗೊಳಬೇಕಲ್ಲ, ನಡೆಯಲಿಲ್ಲ ಅಂದ್ರೆ. ಟಿಸಿ ಎಷ್ಟು ಮಾಡಿ ಕೊಡ್ತಾನಂತಲೇ? ಟಿಸಿ ಎಷ್ಟು 110ದ ಇರ್ಲಾರ್ದು ಹೊಸದ ಇರ್ಲ 63 ಹೊಜ್ಜಿ ಹೊಂಟದ 110 ಮಾಡ್ತಾರೆ. ಇಲ್ಲ 11 13 60 11 13 ಎಲ್ಲಿ ಹಾಕ್ತೀನಿ ಮನೆಗೆ ಪೂರ್ತಿ ಪಾಗು. ರೂಟ್ ಆ ಕಡೆ ತೆಗ್ಗು ಈ ಕಡೆ ತೆಗ್ಗು, ಮೇಲ್ಗಡೆ ಒಂದೇ ಇರೋದು, ಇಷ್ಟು ರೂಟ್ ಹಾಕ್ಯಾರ. ಮಳಪ್ಪ ಮಳಪ್ಪ, ಇದು ರೂಟ್ ನಿನ್ನೆಲ್ಲೇ ಕಂಡಿಡಕ ನಮ್ಗೆ ಆಗಲ್ಲ. ಇವಾಗೇನು ಇಲ್ಲಿ ಏರ್ಲಾಕತ್ತೀವಲ್ಲ, ಇಲ್ಲಿಂದ ಸ್ಟಾರ್ಟು. ಅವಾಗ ಏರಿರೋದೆಲ್ಲ ನೀರ್ದಾರಿ ಕಾಲ್ದಾರಿ ಎಲ್ಲ ಮಿಕ್ಸ್ ಆಗಿ ಬಂದ್ವಿ. ಇದೇನು ಕಾಣತ್ತಲ್ಲ ಈ ವ್ಯೂವು, ಪೂರ್ತಿ ಮಣ್ಣಿನ ದಾರಿಯಾಗ ನಡಿಬೇಕು. ಈಗ ಪೂರ್ತಿ ಪೋರ್ಟ್ ಬರುತ್ತಲ್ಲ, ಅದೊಂದೇ ಕಲ್ಲಿಂದು, ಅಲ್ಲಿ ತನಕ ಪೂರ್ತಿ ಮಣ್ಣಿಂದ ಏರ್ಬೇಕು. ಏರುವ ಭಾಳ ಹುಷಾರಾಗಿರ್ಬೇಕು, ಯಾಕಂದ್ರೆ ನೀರೆಲ್ಲ ಜರಿದು
ಪೂರ್ತಿ ಇದು ರಾಡಿ ಆಗಿರ್ತದೆ. ಏರಕ್ಕೆ ಹೋಗಿ ಸ್ವಲ್ಪ ಏನೋ ಸ್ಲಿಪ್ ಆಗಿಬಿಟ್ರೆ ಕೆಳಗಡೆನೆ ಹುಷಾರಾಗಿ ಇರಬೇಕು. ವ್ಯೂ ಮಾತ್ರ ಮಾತಾಡೋಂಗಿಲ್ಲ. ಸುತ್ತ ಪೂರ್ತಿ ಎಲ್ಲ ಪಾಕ್ ತುಂಬಿಟ್ಟದ, ಸರಿಯಾಗಿ ಏನು ಕಾಣ್ತಿಲ್ಲ. ಹೋಗ್ತಿರೋ ದಾರಿ ಮಾತ್ರ ಕಾಣಕತ್ತದ. ಬನ್ರಿ ಹಾಗೆ ನೋಡ್ಕೋತ ಸಾಕು ಸೇರಿರುತ್ತೆ. ಆ ಕಡೆ ಏನು ಸಪೋರ್ಟಿಗೆ ಇರಲಿಲ್ಲ. ಇವಾಗ ಸ್ವಲ್ಪ ಇಲ್ಲೆಲ್ಲ ಕೆಬ್ಬಣದ್ದು ಇದು ಮಾಡಿ ಡ್ರಿಲ್ ಥರ ಹಾಕ್ಯಾರ, ಹಿಡ್ಕೊಂಡು ಏರ್ಬೋದು ಆರಾಮಾಗಿ. ಎಡಗಡೆಯಿಂದ ಬಲಗಡೆಗೆ ಶಿಫ್ಟ್ ಮಾಡ್ಯಾರ. ಹರಿಹರಗಡ್ಕ ರೂಟ್. ಇವಾಗ ಒಂದೇ ಹಿಂಗೆ ಸ್ಟೇಟ್ ಏರಿ ಏನು ಅನ್ಸಲ್ಲ ಅಟ್ಟು. ಒಮ್ಮಲ್ಲಿ ಕಂಟಿನ್ಯೂ ಏರಿದೀವಪ್ಪ ಅಂದ್ರೆ ತ್ರಾಸಾಗುತ್ತೆ. ಇಷ್ಟೊತ್ತು ದಿನ ಮಣ್ಣಲ್ಲಿ ಇರ್ತೀವಿ. ಇದೇನು ಬರ್ತಲ್ಲ ಇಲ್ಲಿಂದ ಕಲ್ಲು ಸ್ಟಾರ್ಟು. ಕಲ್ಲು ಮಣ್ಣು ಎರಡೂ ಥರ ಮಿಕ್ಸ್ ಆಗಿ ಪೂರ್ತಿ ಅದ. ಇವಾಗ ಇಲ್ಲಿಂದ ಏರೋದು ಮತ್ತೆ. ನಿಮಗೆ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ಯಾವ ಥರ ಅದು ಇಲ್ಲಿ ಇರೋ ಜಾಗ ಅಂತ ಹೇಳ್ಬಿಟ್ಟು. ಅದ್ರ ಮೇಲೆ ಜಾಸ್ತಿ ಭಾರ ಕೊಡಬಾರ್ದು. ಭಾರ ಕೊಟ್ಟು ಏನಾದರೂ ಆ ಕಡೆ ಹೋಗ್ಬಿಟ್ರೆ ಮತ್ತೊಂಥರ ಅವಘಡ ಮಾಡ್ಕೊಂಡು ಕುಂತಂಗಾಗುತ್ತೆ. ನಾವು ಬಂದು ಸೌಕಾಸಾಗಿ ಏರಿ ಸೌಕಾಸಾಗಿ ಹೋಗ್ಬೇಕು. ಆದರೂ ಸಪೋರ್ಟ್ ಇರ್ಲಿಕ್ಕಂದ್ರೆ ಏರೋಕ್ಕಾಗಲ್ಲ, ಪೂರ್ತಿ ತ್ರಾಸಾಗುತ್ತೆಲ್ಲ. ಇಲ್ಲಿ ನೋಡ್ರಿ ಹೆಂಗದ ಕಲ್ಲು ನೋಡ್ರಿ, ಪೂರ್ತಿ ಇದ್ರೊಳಗೆಲ್ಲ ಹಾಕ್ಕೊಂಡು ಹೋಗ್ಬೇಕು ಮತ್ತೆ. ಬನ್ನಿರಿ ಮತ್ತೆ ಏರ ನಿಮಗೆ. ಈ ಕಲ್ಲೊಂದು ಏರಿಬಿಟ್ರೆ ಮುಂದೆ ನೋಡಂಬ್ರಿ ಹೆಂಗದ ದಾರಿ ಗೊತ್ತಾಗವಲ್ದದು. ಏರಿಬಿಟ್ರೆ ಗೊತ್ತಾಗುತ್ತಲ್ಲಿ ಮುಂದ್ಗಡೆ ಹೆಂಗದ ಅಂತ ಹೇಳ್ಬಿಟ್ಟು ಏರುವಾಗ ಹುಷಾರಾಗಿ ಏರ್ಬೇಕು. ಪೂರ್ತಿ ಕಲ್ಲೆಲ್ಲ ನೀರು ಇದಾಗಿ ಪಿಸ ಹೆಂಗೆ ಆಗ್ಬಿಟ್ಟ ನೋಡ್ರಿ ಎಲ್ಲ. ಹುಷಾರಾಗಿ ನೋಡ್ರಿ, ಕಲ್ಲೆಲ್ಲ ಸ್ಲಿಪ್ ಆಗುತ್ತಾ, ಹುಷಾರಾಗಿ ಇದು ಮಾಡ್ಕೋಬೇಕು. ಸಪೋರ್ಟಿಗೆಲ್ಲ ಕೊಟ್ಟಾರ, ಸಪೋರ್ಟಿಗೆ ಇಟ್ಕೊಂಡು ಇಲ್ಲೊಂಥರ ದೊಡ್ಡ ದೊಡ್ಡ ಕಲ್ಲಿನ 2 ಮೆಟ್ಲು ಮಾಡ್ಯಾರ. ಮೋಸ್ಟ್ಲಿ ಮುಂದೆ ಕಾಣೋದೇ ಏರ್ಪೋರ್ಟು. ಇವೆರಡು ಕಲ್ಲು ಸ್ಟೆಪ್ ಥರ ಮಾಡ್ಯಾರ. ಇದೊಂದು ಏರ್ಬಿಟ್ರೆ ಸಾಕು. ಬನ್ನಿರಿ ಆರಾಮ್. ಸೊ ಏರ್ಬೇಕು ಮತ್ತೆ. ಇವಾಗೇನಲ್ಲ ಅಣ್ಣ ಕಾಣುತ್ತಲ್ಲ, ಅಲ್ಲಿ ಮುಂದ್ಗಡೆ ಹೋಗ್ಬಿಟ್ರೆ ಒಂದು ಹೋಟೆಲ್ ಅದ. ಅಲ್ಲಿಂದನೇ ಮೇನ್ ಏರ್ಪೋರ್ಟಿಗೆ ಕಾಣೋದು. ನೋಡ್ರಿ ವ್ಯೂ ಹೆಂಗದ ಇಲ್ಲಿಂದ. ಇವಾಗೇನದಲ್ಲ ನೋಡ್ರಿ, ಫೈನಲ್ ಗುಡ್ಡ ಇರೋದು ಮುಗೀತು. ಇವಾಗ ಕೋಟೆ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ರೆ ವ್ಯೂ ಕಾಣುತ್ತಾ. ಬನ್ನಿರಿ ನೋಡೋಣ. ನಮ್ಮ ಜೀವನದ ಅಂತಿಮ ಯಾತ್ರೆ ಅದು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಯಾವ್ರಣ್ಣ ನಿಮ್ದು? ಬೆಂಗಳೂರಾ? ಇವರು ಬೆಂಗಳೂರವ್ರು ಎಲ್ಲರೂ. ಅವ್ರು ಮಾತಾಡಕ್ಕೆ ಬರಲ್ರಿ ಅವ್ರಿಗೆ. ಮೂಕರು ಮೂಕ 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 ಮೂಕ. ಡ್ರೋನ್ ಇವೆಲ್ಲ ನೋಡಿದ್ರಲ್ಲ. ಇವಾಗ ಬನ್ನಿ ಮೇಲೆ ಏರೋಣ.
ಇವಾಗೇನು ಅಲ್ಲಿ ಕಾಣುತ್ತಲ್ಲ ಅಲ್ಲಿ ಇರೋದು ಬೇಡ ನಾವು, ಯಾಕಂದರೆ ಜಾಸ್ತಿ ಜನ ಏರ್ಲಕತ್ತಾರ ಇಲ್ಲಿ. ಸುಮ್ಮನೆ ಯಾರ್ದಾದ್ರೂ ಕಾಲು ಸ್ಲಿಪ್ಪಾಗಿ ಮೈ ಬಿದ್ದರೆ ಸುಮ್ಮನೆ ರಿಸ್ಕ್ ಯಾಕಂತೇಳಿ ಇಲ್ಲೇ ಮುಂದ್ಗಡೆನೇ ಫೋಟೋ ತಗೋತಾರೆ. ಮೇನ್ ಫೋಟೋ ಶೂಟ್ದು ಇದೇ ಜಾಗ. ಇಲ್ಲೇ ಫೋಟೋ ಗಿಡ ತಗೊಂಡು ಕೆಳಗಡೆ ಹೋದ್ರಾಯ್ತು. घरी ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿವಿ ಇಲ್ಲಿ. ಇವಾಗೇನದ ಲಾಸ್ಟ್ ಸ್ಟೆಪ್, ಮುಂದ್ಗಡೆ ಒಂದು ಸ್ವಲ್ಪ ನಿಂತ್ಬಿಟ್ಟು ಆ ಕಡೆ ವ್ಯೂ ಈ ಕಡೆ ವ್ಯೂ ಕೋಟೆ ಒಂದು ಸ್ವಲ್ಪ ನೋಡ್ಕೊಂಬಿಟ್ಟು ಇಲ್ಲಿಂದ ಕೆಳಗಡೆ ಇಳಿದ್ರಾಯ್ತು. ಒಬ್ಬ ಸುಳ್ಳಿನ ಕಂದೆ ಇವಾಗ ಫೋಟೋ ನೋಡ್ಕೊಂಡು ಇವಾಗ ಕೆಳಗಡೆ ಇಳ್ತಾ ಇದ್ವಿ. ಕೆಳಗಡೆ ಹೋದ್ಮ್ಯಾಗ ಎಲ್ಲ ಇಳಕ್ ಆಗ್ತಿಲ್ಲ. ಇವಾಗ ಕೆಳಗಡೆ ಹೋದ್ಮ್ಯಾಗ ಮೋಟೋ ಲಾಗಲ್ಲಿ ಸಿಗ್ತೀನಿ. ಕುಲ್ಪರ್ಷ ಜೋಪಾನ ಜೇನಿನ ಒಳೆಯೋ ಅಡ್ಕಮ್ಮ ಫೈನಲಿ ಏರ್ಪೋರ್ಟು ನೋಡಿ ಕೆಳಗೆ ಬಂದಿವಿ. ಏ ಪರ್ಷ ಏ ಯಾರು ಜ್ವಾರಿಯಾ ಇವಾಗ ಕೆಳಗಡೆ ಬಂದಿವಿ. ಇವಾಗ ಅದೇ ನಾವು ಏರ್ಪೋರ್ಟ್ ಅಲ್ಲಿ ತಾನೇ ಏರಿದ್ದೀವಿ. ಇಲ್ಲಿ ಕಾಣುತ್ತಲ್ಲ, ನಾವು ಗಾಡಿ ಹತ್ತಿರ ಹೋಗಿದ್ವಿಲ್ಲ. ಇಲ್ಲಿ ಅಣ್ಣ ನೋಡ್ರಿ ಮಳೆ ಬರಕತ್ತದ ಅಂತೇಳಿ ಅಣ್ಣನೇ ಕವರ್ ಹೊಚ್ಬಿಟ್ಟಾನ. ಇಲ್ಲಿ ನೋಡ್ರಿ ಒಳ್ಳೆ ಜನ ಇರ್ತಾರ. ಇಲ್ಲ ಅಯ್ಯೋ ಅಣ್ಣ ಇಲ್ಲ ಇದ್ರೆ ಒಂದು ಥ್ಯಾಂಕ್ಸ್ ಹೇಳಿ ಹೋಗ್ತಿದ್ವಿ. ಇದೇ ಲಾಸ್ಟ್ ಏರ್ಪೋರ್ಟ್ ವ್ಯೂ ನೋಡ್ಕೊಂಬಿಟ್ರಿ. ನಾವು ಅಲ್ಲಿದ್ದೀವಿ. ಇವಾಗ ಶಿರಡಿ ಸಾಯಿಬಾಬಾ ಟೆಂಪಲ್ಗೆ ಹೊಂಟಿವಿ. ಇಲ್ಲಿಂದ ಇನ್ನೂ 129 ಕಿಲೋಮೀಟ್ರ್ ಅದ. ಇವಾಗ ಒಂದು 10-15 ಕಿಲೋಮೀಟ್ರ್ ಕಾಡೊಳಗೆ ಹೋಗ್ಬೇಕು. ಆಮೇಲೆ 169 720 ಹೈವೇ ಸಿಗುತ್ತಾ. ಒಂದು 2-2.5 ಅವರಲ್ಲಿ ಹೋಗ್ಬೋದು. ಏರ್ಪೋರ್ಟು ಮಸ್ತ್ ಎಂಜಾಯ್ ಆಯ್ತು ಬಿಡು. ಅದ್ರಾಗ ಬೆಂಗಳೂರಿಂದ ಬಂದಿದ್ದರು ಅವರು ನಮ್ಮ ಜೊತೆ ಜಾಯ್ನ್ ಆದರು. ಟಿ ತೊಗೊಂಬಂದರು. ಡ್ಯಾನ್ಸ್ ಗೀನ್ಸ್ ಮಾಡ್ಕೋತ ಆರಾಮ್ ಇಳಿದ್ವಿ. ಹೋಗುವಾಗ ಒಂದು 5-6 ಬ್ರೇಕ್ ಹಾಕ್ಕೊಂಡು ಕುಂತು ಹೋಗಿದ್ವಿ. ಇಳಿವಾಗ ಒಂದು ಸ್ಟಾಪ್ ಮಾಡಲಿಲ್ಲ. ಡೈರೆಕ್ಟ್ ಅಂದರೆ ಅಲ್ಲಿಂದ ಡೈರೆಕ್ಟಾಗಿ ಇಳಿದ್ಬಿಟ್ವಿ ಒಂದು ಹಾಫ್ ಆನ್ ಅವರಲ್ಲಿ. महाराष्ट्र ಸೂಪರ್ ಚಲೋ ಅದ. ಒಂದು ಡಜನ್ ಕೊಡ್ಸೆ ಬಸ್ಸು. ಬೆಳಗ್ಗೆ ನಾಷ್ಟ ಮಾಡಿರೋದೆ. ಟೈಮ್ ಇವಾಗ 4 ಗಂಟೆ ಆಗ್ಯದ. ಹೊಟ್ಟೆ ಸಹ ಆಗೋದಿತ್ತು. ಸ್ವಲ್ಪ ಸ್ನ್ಯಾಕ್ ತೊಗೊಂಡು ಇವಾಗ ಶಿರಡಿ ಕಡೆ ಹೊಂಟಿವಿ. ಮತ್ತು ಶಿರಡಿ ಇನ್ನೂ 121 ಕಿಲೋಮೀಟ್ರ್ ಅದ.
2.5 ತಾಸು ತೋರ್ಸಕತ್ತ ದಾರಿ. ಇವತ್ತು ಅಲ್ಲಿ ಹೋಗಿ ಸ್ಟೇ ಇರೋದ್ರಿಂದ ಏನು ಅರ್ಜೆಂಟ್ ಇಲ್ಲ, ಆರಾಮಾಗಿ ಹೋಗ್ಬೋದು ಅಲ್ಲಿಗೆ. ಶಿರ್ಡಿ ಸಾಯಿಬಾಬರ ಜನನ 1838 ಆಗ್ತದಂತ ಎಲ್ಲರೂ ಹೇಳ್ತಾರೆ. ಬಟ್ ಅದು ಎಲ್ಲಿ ಖಚಿತತೆ ಇಲ್ಲ, ದಾಖಲೆಗಳಿಲ್ಲ ಸಾಯಿಬಾಬರು 1838 ಹುಡ್ತಾರಂತೇಳಿ. ಶಿರ್ಡಿ ಬಾಬರ ನಿಜವಾದ ಹೆಸರು ಕೂಡ ಯಾರಿಗೂ ಗೊತ್ತಿಲ್ಲ. ಏನು ಸಾಯಿಬಾಬಾ ಅಂತೀವಲ್ಲ, ಅದು ನಿಜವಾದ ಹೆಸರಲ್ಲ ಅವ್ರದ್ದು ಹೆಸರು ಏನು ಅಂತ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಸಾಯಿಬಾಬರ ತಂದೆ ತಾಯಿ ಯಾರಂತೂ ಕೂಡ ನಿಜವಾದ ತಂದೆ ತಾಯಿ ಯಾರಂತೂ ಗೊತ್ತಿಲ್ಲ. ಸಾಯಿಬಾಬರನ್ನು ಸಾಕಿ ಸಲಿದವರ ಹೆಸರು ಕೂಡ ಗೊತ್ತಿಲ್ಲ. ಅದು ಸಾಕಿ ಸಲಿದವ್ರು ಯಾರಂತ ಗೊತ್ತು, ಬಟ್ ಅವ್ರ ಹೆಸರುಗಳು ಗೊತ್ತಿಲ್ಲ. ಸಾಯಿಬಾಬರ ಬದುಕು ಎಲ್ಲಿಯೂ ಕೂಡ ದಾಖಲಾಗಿಲ್ಲ. ಯಾವುದೇ ಒಂದು ಪುಸ್ತಕದಾಗೂ ಕೂಡ ಕರೆಕ್ಟಾಗಿ ಅವ್ರ ಮಾಹಿತಿಗಳನ್ನು ನಾವೆಲ್ಲಿ ಓದಿಲ್ಲ, ಕೇಳೋದಿಲ್ಲ. ಅವರು 16ನೇ ವಯಸ್ಸಿನಲ್ಲಿ ಶಿರ್ಡಿಗೆ ಬರ್ತಾರೆ. ಬಂದಿಂದ ಒಂದು ಮಸ್ತಿಗೆ ಹೋಗ್ತಾರೆ. ಆ ಮಸ್ತಿಗೆ ಹೋದ್ಮ್ಯಾಗ ಆ ಮಸ್ತಿಗಿರೋ ಹೆಸರು ದ್ವಾರಕ ಅಂತ ಹೆಸರಿಡ್ತಾರೆ. ಅದು ಯಾಕೆ ಹಿಡ್ದಾರೋ ಗೊತ್ತಿಲ್ಲ. ಹಿಂದೂಗಳು ನಂಬುವಂಥ ಪೂಜೆ ಸ್ಥಳ ಯಾವುದಪ್ಪ ಅಂದರೆ ದ್ವಾರಕ. ಅಲ್ಲಿ ದೀಪ ಹಚ್ಚಿ ಬೆಳಗ್ತಾರೆ. ಆಗಿನ ಕಾಲದಲ್ಲಿ ಸಂಚಲ ಮೂಡಿಸಿರ್ತದೆ ಆ ಘಟನೆ. ಮಸ್ತಿಗೆ ಹೋಗಿ ಸಾಯಿಬಾಬರು ದೀಪ ಹಚ್ಚಿರುವಂಥ ಘಟನೆ ಸಂಚಲನ ಮೂಡಿಸಿರ್ತದೆ. ಸಾಯಿಬಾಬರನ್ನು ಹಡೆದು ತಂದೆ ತಾಯಿಯರು ರಸ್ತೆ ಬದಿಯಲ್ಲಿ ಬಾಳೆ ಎಲೆಯಲ್ಲಿ ಸುತ್ತಿ ಇಟ್ಟು ಹೋಗಿರ್ತಾರಂತೆ. ಅಲ್ಲಿಗೆ ಬಂದಂಥ ಮುಸ್ಲಿಂ ದಂಪತಿಗಳು ಸಾಯಿಬಾಬರನ್ನು ಸಾಕ್ತಾರಂತೆ. ಮುಸ್ಲಿಂ ದಂಪತಿಗಳು ಅವರು ಸತ್ತ ಮೇಲೆ ಸಾಯಿಬಾಬಾ ಕೂಡ ಒಂದು ಹಿಂದೂ ಆಶ್ರಮಕ್ಕೆ ಬರ್ತಾರೆ. ಅಷ್ಟನಟ್ಟಿಗೆ ಅವರಿಗೆ ಸಾಯಿಬಾಬರಿಗೆ ಮುಸ್ಲಿಂ ದಂಪತಿಗಳು ಸಾಕಿರ್ತಾರಿಂದ ಅಲ್ಲಿಗೆ ಸಾಯಿಬಾಬಾ ಬಂದ ಕೂಡಲೇ ಆಶ್ರಮದ ಗುರುಗಳು ಹೇಳ್ತಾರೆ, ನಿನ್ನ ಮುಖದಲ್ಲಿ ಒಂದು ಏನೋ ತೇಜಸ್ಸಾದ, ಈ ಜಗತ್ತಿಗೆ ಒಳ್ಳೇದು ಮಾಡೋಕ್ಕೆ ಬಂದಿ ಅಂತಂದಾಗ ಸಾಯಿಬಾಬರು ಅವಾಗಲಿಂದ ಅವರಾಗಿ ಪ್ರಸಿದ್ಧಿ ಪಡಿತಾರೆ. ಕೀಪ್ ರೈಟ್, ಕೀಪ್ ಲೆಫ್ಟ್. ಆ ಕಡೆ ಹೋದ್ರೆ ಪುಣೆ ಪುಣೆ ಹೈವೇ ಅದು. ಇದು ಶಿರ್ಡಿ ಇನ್ನೂ 56. ಯಾರೂ ಇಲ್ಲ ರೋಡಲ್ಲಿ, ನಾನು ನನ್ನ ಫ್ರೆಂಡ್ಸ್ ಮಾತ್ರ. ಇನ್ನು ಶಿರ್ಡಿ 73 ಕಿಲೋಮೀಟ್ರ್ ಅದ, 1 ಅವರ್ ಅದ ಟೈಮು. ಹೋಗಿ ಅಲ್ಲೇ ರೂಮ್ ಮಾಡಿ ಇವತ್ತೇ ದರ್ಶನ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಟೀ ಕುಡ್ದು ಇಲ್ಲಿಂದ ಮತ್ತೆ ಶಿರ್ಡಿ ಕಡೆ ನಮ್ಮ ಪಯಣ. ಇನ್ನು 14 ಕಿಲೋಮೀಟ್ರ್ ಅದ. ಸಾವ್ಕಾಸ್ ಬಂದೆಲ್ಲ ಕೈಯೆಲ್ಲ ಬ್ಯಾನ್ ಅದು. ಇವಾಗ ಇಲ್ಲಿಂದ ರೈಟ್ ತೊಗೋಬೇಕು ಒಳಗಡೆ. ಸ್ಲೋ ಬಡಿಪ್ಪ. ಇವಾಗ ಇಲ್ಲಿಂದ ರೈಟ್ ತೊಗೊಂಡ್ಬಿಟ್ರೆ ಸ್ಟೇಟ್ 2 ಕಿಲೋಮೀಟ್ರ್ ಅದು. ಇಲ್ಲಿಂದ ಹೋಗಿ ರೂಮ್ಗೆ ಮಾಡಿ ಫ್ರೆಶಪ್ ಆಗಿಬಿಟ್ಟು ನೋಡಬೇಕು ದರ್ಶನ ಮಾಡೋಕ್ಕೆ ಟೈಮ್ ಸಿಗುತ್ತೋ ಇಲ್ಲ ಅಂತೇಳಿ. ಬಂದ್ಗಳೇನೆ ಬಾಬಾರ್ದು ದರ್ಶನ ಆಯಿತು. ಇವಾಗ ಇದೇ ಮೇನ್ ಗುಡಿ ಇಲ್ಲಿ ಕಾಣುತ್ತಲ್ಲ, ಇದೇ ಗುಡಿ. ಇಲ್ಲೇ ರೂಮ್ ಮಾಡ್ಬೇಕು ಅನ್ಸುತ್ತೆ. ಬನ್ನಿ. ಎಲ್ಲಿ ಒಳಗ? कितना 800 रुपीस है, 1000 रुपीस है। 5 आदमी है। नहीं डिलक्स रूम मिलेगा आपको 1000 रुपए में। अच्छा मंची रूम मिलेगा, देख लो, बता देता है। ओके जा भैया जा. ಓಂ ಸಾಯಿರಾಮ್. ರೂಮ್ ಇಲ್ಲೇ ಒಳಗಡೆನೇ ಅದಾವಂತ. ನೋಡಮ್ರಿ ರೂಮ್ ಅಡ್ಜಸ್ಟ್ ಆದರೆ. ಇವಾಗ ರೂಮಿಗೆ ಬಂದೀವಿ. ಫ್ರೆಶಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೇನೆ. ಇವಾಗ ಫ್ರೆಶಪ್ ಆಗಿಬಿಟ್ಟು ರೂಮಲ್ಲೆಲ್ಲ ಬ್ಯಾಗ್ ಬಿಟ್ಬಿಟ್ಟು ಇವಾಗ ದರ್ಶನ ಮಾಡಕ್ಕೆ ಹೊಂಟಿವಿ. ಅವಾಗಲೇ ಏನು ಡಿಸ್ಪ್ಲೇದ ನೋಡಿದ್ರಲ್ಲ, ಅದೇ ಥರನೇ ಒಳಗಡೆ ಇರೋದು. ಬಂದು ಸಮಾಧಿ ಕೂಡ ಇದೆ ಅಂತ, ಅದನ್ನು ಮುಡಿಸ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ಅವ್ರ ಜೊತೆನೇ ಹೊಂಟಿವಿ. ನೋಡೋ ಮೇಲೆ ಹೋಗ್ಬಿಟ್ಟು
ಬಾಬನ ಮಂಟಪ ಏನಾದರೂ ಪ್ರೋಗ್ರಾಮ್ಗಳಿದ್ರೆ ಇಲ್ಲೇ ಮಾಡ್ತಿರ್ಬೇಕು ಅನ್ಸುತ್ತಾ. ಇವಾಗ ಬಾಬಾ ಫೇವ್ರೇಟ್ ಆದ್ರೆ ರೋಜಾ ಹೊತ್ಕೊಂಡು ದರ್ಶನ ಕೊಂಡ್ವಿ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಬಾಬಂದು ಇದು ತೊಗೊಂಡು ಹೊರಡು ಹೋದ್ರೆ ಇಲ್ಲೇ ಲಾಕರ್ದಾಗ ಇಟ್ಟು ಕ್ಯಾಮ್ರಾ ಲಾಕರ್ದಾಗ ಇಟ್ಟು ಇವಾಗ ಬಾಬನ ದರ್ಶನ ಮಾಡ್ಕೊಂಡು ಮತ್ತೆ ಸಿಗ್ತೀವಿ. ಇವಾಗ ಎದ್ದು ಜಳಕ ಮಾಡ್ಕೊಂಬಿಟ್ಟು ಗಾಡಿ ಹತ್ರ ಹೋಗಿ ಇವಾಗೆಲ್ಲ ಸೆಟ್ ಮಾಡಬೇಕು. ಬನ್ರಿ ಟಾಪ್ ಬಾಕ್ಸ್ ಹಾಕ್ಕೊಂಡು ಟೈರ್ ಬ್ಯಾಗ್ ಎಲ್ಲ ಕಟ್ಕೊಂಡು ಇವಾಗ ಮುಂದಕ್ಕೆ ಹೊಂಟೀವಿ. ನಿನ್ನೆ ನೈಟು ಶಿರಡಿ ದರ್ಶನ ಮಾಡ್ಕೊಂಡಿವಿ. ಇವಾಗ ರೂಮ್ ಚೆಕ್ಔಟ್ ಆಗಿ ಕೃಷ್ಣೇಶ್ವರ ಕಡೆ ಹೊಂಟೀವಿ. ಕೃಷ್ಣೇಶ್ವರ ಇಲ್ಲಿಂದ ಇನ್ನು 95 ಕಿಲೋಮೀಟ್ರ್ ಅದ. 2 ಅವರ್ ತೋರ್ಸಾಕತ್ತದ. ಹಿಂದೆ ಸಾಯಿಬಾಬಾ ಟೆಂಪಲ್ಲು. ಇಲ್ಲಿ ನೋಡ್ರಿ ಏನು ಮಸ್ತ್ ಮಾಡ್ಯಾರ. ಮೂರ್ತಿ ಒಳಗೆ ಗಡಿಗೆ ಒಳಗೆ ನೀರು ಒಳಗೆ ಕಂಟಿನ್ಯೂ. ಇದು ಕ್ಯೂ ಲೈನ್. ಇದು ಗೇಟ್ ನಂಬರ್ 5. ಇದು ಏನದ ಗೇಟ್ ನಂಬರ್ 1 ಎಂಟ್ರೆನ್ಸು. ಇದು ಲಾಕರ್ ರೂಮು. ಇದು ಮಿಡಲ್ ಇರೋದು. ಈ ಕಡೆ ಏನದ ಜನಗಳಿಗೆ ಗೇಟ್ ನಂಬರ್ 7 ಲಸಿ ಉಚಿತ ಪ್ರವೇಶ ಇರೋದು. ಉಳಿದೆಲ್ಲ ಗೇಟ್ಗಳದಾಗ ಏನದ ಅಮೌಂಟ್ ಫಿಕ್ಸ್ ಅದ. ಇಷ್ಟು ಅಮೌಂಟ್ ಕೊಟ್ಟರೆ ದರ್ಶನ ಬೇಗ ಆಗಂತಾರೆ. ಲಾಸ್ಟು ಬಾಬಂದು ಒಂದು ದರ್ಶನ ತೊಗೊಂಬಿಟ್ರೆ ಇವಾಗ ಸರ್ವಿಸ್ ರೋಡ್ ಬಿಟ್ಟು NH ರೋಡ್ಗೆ ಜಾಯ್ನ್ ಇದ್ವಿ. ಇಲ್ಲಿಂದ ಇನ್ನೊಂದು 85 ಕಿಲೋಮೀಟ್ರ್ ಅದ. ಇದೇನು ರೋಡ್ ಅದಲ್ಲ, ಇದೇನು ಭಾಳ ದೂರ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಸರ್ವಿಸ್ ರೋಡ್ ಬಂದುಬಿಡ್ತಾವೆ. ಹೈವೇ ಎಲ್ಲ ಓದು ಇನ್ನು ಮುಂದೆಲ್ಲ ಏನು ವ್ಯೂ ನೋಡಿದ್ರಲ್ಲ, ಗುಡ್ಡ ಇದೆಲ್ಲ ಈ ಕಡೆ ಎಲ್ಲ ಅದೆಲ್ಲ ಇರಲ್ಲ. ಇದೆಲ್ಲ ಪ್ಲಾಟ್ ಏರಿಯಾ ಇದು. ಮತ್ತು ಎಲ್ಲರ ಕಡೆ ಹೋದರೆ ಅಲ್ಲೊಂದು ಕಾಣ್ಬೋದು ಗುಡ್ಡ. ಇಲ್ಲೆಲ್ಲ ಕಾಣಲ್ಲ, ಪೂರ್ತಿ ಪ್ಲಾಟ್. ನಮ್ಮ ಕಡೆ ಇದ್ದಂಗೆ ಇರಲ್ಲ. ಇವಾಗ ಏನು ಇಲ್ಲಿ ಕೃಷ್ಣೇಶ್ವರ ಕೊಂಟಿವಲ್ಲ, ಇದು 12 ಜ್ಯೋತಿರ್ಲಿಂಗದಾಗ ಕೊನೆಯ ಜ್ಯೋತಿರ್ಲಿಂಗ. ಅಂದ್ರೆ 12 ಜ್ಯೋತಿರ್ಲಿಂಗದಾಗ ಕೊನೆಯ ಲಾಸ್ಟ್ನೇ ಜ್ಯೋತಿರ್ಲಿಂಗ ಇದು ಮಾಡಿರೋದು. ಬಟ್ ನಾನು ಹೋಗ್ತಿರೋದು 6ನೇ ಜ್ಯೋತಿರ್ಲಿಂಗ. ಇದು ಒಂದು ನೋಡಿದ್ರೆ ನಾನು ಕಂಪ್ಲೀಟ್ 6 ಜ್ಯೋತಿರ್ಲಿಂಗ ನೋಡ್ದಂಗೆ ಆಗುತ್ತೆ. ಇನ್ನೂ 6 ನೋಡಬೇಕು. ಈ ಗುಡಿ ದೆಹಲಿ ಸುಲ್ತಾನರು ನಾಶ ಮಾಡಿರ್ತಾರದು. ಪೂರ್ತಿ ಡೆಮೊಲೇಷನ್ ಮೇಲ್ಗಡೆದೆಲ್ಲ ಗುಡಿ ಎಲ್ಲ ಇದಾಗಿರ್ತದೆ. ಇವತ್ತು ದೇವ್ರಿಗೇನು ಧಕ್ಕೆ ಆಗಿರಲ್ಲ. ಮತ್ತೆ ಅದನ್ನು ಜೀರ್ಣೋದ್ಧಾರ ಮಾಡ್ತಾರೆ. 2 ಸತಿ ಜೀರ್ಣೋದ್ಧಾರ ಮಾಡಿದ ಮ್ಯಾಗ ಇವಾಗ ಅದು ಗುಡಿ ಹಳಿ ಕಾಲದ ಗುಡಿ ಥರ ಕಾಣಲ್ಲ. ಪೂರ್ತಿ ಒಂಥರ ಹೊಸ ಗುಡಿನೇ ಕಾಣುತ್ತದು ಜೀರ್ಣೋದ್ಧಾರ ಮಾಡಿದ್ರಿಂದ. ಇನ್ನೊಂದು ಹೇಳ್ಬೇಕು, ಸಾಯಿಬಾಬಾನ ದರ್ಶನ ಮಾಡಿದೀವಲ್ಲ, ಅಲ್ಲಿ ಶಿರಡಿ ಸಾಯಿಬಾಬಾನ ತಲೆ ಮ್ಯಾಗ ಓಂ ಅಂತೇಳಿ ದೊಡ್ಡದಾಗಿ ಹಾಕ್ಯಾರ. ಮತ್ತು ಅಲ್ಲೆಲ್ಲ ಪೂಜೆ ಹಿಂದೂ ಇದ್ರ ಥರನೇ ಪೂಜೆ ಮಾಡ್ತಾರೆ. ಇದನ್ನ ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ, ಮೊದಲಿನ ಕಾಲದಾಗ ಮುಸ್ಲಿಮ್ಸು ಹಿಂದೂಗಳನ್ನ ಭಾಳ ಕ್ರೂರವಾಗಿ ಖಂಡನೆ ಮಾಡಿ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡಿರ್ತಾರೆ. ಆದ್ರೆ ಯಾವುದೇ ಇತಿಹಾಸ ತೆಗೆದು ನೋಡ್ರಿ, ಹಿಂದೂಗಳು ಯಾವುದೇ ರೀತಿಯಾಗಿಯೂ ಕನ್ವರ್ಟ್ಗಳು ಮಾಡ್ಕೊಂಡಿಲ್ಲ ಅಂತೇಳಿ ಇತಿಹಾಸ ಹೇಳ್ತದೆ. ಅಂಥದ್ರಾಗ ಇಡೀ ದೇಶನೇ ಇಷ್ಟಪಡೋಂಥ ಸಾಯಿಬಾಬಾ ಹಿಂದೂ ಧರ್ಮ ಕನ್ವರ್ಟ್ ಆಗ್ತಾರಂತ ಪೂರ್ತಿ ಕನ್ವರ್ಟ್ ಆಗಿರಲ್ಲ. ಬಟ್ ಅವರೆಲ್ಲ ನಂಬಿಕೆಗಳು ಇಲ್ಲಿರ್ತಾವೆ. ಮೇಲೆ ಕಾಣಂತಲ್ಲ ಬ್ರಿಡ್ಜು, ಅದು ನಾಗ್ಪುರ್ ಮುಂಬೈ ಹೈವೇ. ಅದು ಮೇಲಿರೋದು. ರೈಟಿಗೆ ಹೋದರೆ ನಾಗ್ಪುರು, ಲೆಫ್ಟಿಗೆ ಹೋದರೆ ಮುಂಬೈ.
ನೋಡಿರಿ ನಮ್ಮ ಕಡೆ ಗಂಟೆ ಬೆಳ್ಕೊಂಡಾಗ ಸುತ್ತಮುತ್ತ ಎಲ್ಲ ಪೂರ್ತಿ ಇದಾಗ್ಬಿಟ್ಟು ಇನ್ನು ಕೃಷ್ಣೇಶ್ವರ ಎಷ್ಟಪ್ಪ ಇನ್ನೂ 2 ಕಿಲೋಮೀಟ್ರ್ ಅದ. ಇಲ್ಲಿ ರೈಟ್ ತೊಗೋಬೇಕು. ಅಜಂತ ಎಲ್ಲೋರ ಕೇವ್ಸ್ ಮುಂದದ ಮೇನ್ ರೋಡು. ಈ ಕಡೆ ಹೋದ್ರೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ದ್ವಾರ ಬಾಗ್ಲ ಇದು. ಇಲ್ಲಿಂದ 1 ಕಿಲೋಮೀಟ್ರ್ ಒಳಗಡೆ ಅದ. ರೂಮಿಂದ ಬಂದು ಇವಾಗ ಇಲ್ಲಿ ಪಾರ್ಕ್ ಮಾಡಿ ದರ್ಶನಕ್ಕೆ ಹೊಂಟಿವಿ. ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ದೆಹಲಿ ಸುಲ್ತಾನ್ರು ಇದನ್ನು ನಾಶ ಮಾಡ್ಯಾರ ಅಂತೇಳಿ. ಬಾಜು ನೋಡ್ರಿ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಒಂದು ಗುಂಬಜ್ ಥರ ಕಟ್ಟ್ಯಾರ. ಬಟ್ ಒಳಗಡೆ ದೇವ್ರಿಗೆ ಏನೂ ಮಾಡಿಲ್ಲ, ನಾಶ ಮಾತ್ರ ಪೂರ್ತಿ ಮಾಡಿದ್ರು. ಇದೇ ಮೇನ್ ಇರೋ ಗುಡಿ. ಇವಾಗ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿವಿ. ನೋಡ್ರಿ ಮೇಲ್ಗಡೆ ಪೂರ್ತಿ ಎಲ್ಲ ಹೊಸದಿತ್ತು. ಬನ್ರಿ ಮುಂದ್ಗಡೆ ಇಲ್ಲಿಂದ ಮಂಟಪ ನೋಡೋಕೆ ಒಂಥರ ವ್ಯೂ ಪಾಯಿಂಟ್ ಅದ. ಅಲ್ಲಿಗೆ ಹೋಗ್ಬಿಟ್ಟು ಹೆಂಗೆ ಕಾಣುತ್ತೆ ಅಂತೇಳಿ ಇಲ್ಲಿಂದ ತೋರಿಸ್ತೀನಿ. ಕೃಷ್ಣೇಶ್ವರ ಏನು ಟೆಂಪಲ್ ಅದಲ್ಲ, ಅದ್ರ ಮುಂದ್ಗಡೆ ಈ ಥರ ಇದು ಮಾಡ್ಯಾರ. ಮೋಸ್ಟ್ಲಿ ಇದು ರಾಜರಿಗಾಗಿ ಮಾಡಿರೋ ಜಾಗ ಅನ್ಸುತ್ತೆ. ನೋಡ್ರಿ ಮೇಲ್ಗಡೆ ಎಲ್ಲ ಪೂರ್ತಿ ಹೊಸದು. ಎಲ್ಲ ದಾಳಿ ಮಾಡಿ 2-3 ಸರಿ ಇದು ಜೀರ್ಣೋದ್ಧಾರ ಮಾಡ್ಯಾರ ಗುಡಿ. ಆದ ಕಾರಣ ಇದೆಲ್ಲ ಪೂರ್ತಿನೂ ಹೊಸದ ಥರ ಕಾಣುತ್ತೆ. ನಾವೇನು ರೂಮ್ ಮಾಡಿವಲ್ಲ ಅಲ್ಲಿಂದ ಜಸ್ಟ್ ಒಂದು 50 to 60 ಮೀಟ್ರ್ ಒಳಗೆ ಗುಡಿ ಇತ್ತದು. ಇದು ಕಾಣುತ್ತಲ್ಲ, ಇದೇ ಕೃಷ್ಣೇಶ್ವರ ಟೆಂಪಲ್ಲು. ಭಾರಿ ಅನುಕೂಲ ಮಾಡ್ಯಾರ. ಬಟ್ ಇಲ್ಲೆಲ್ಲ ಅಲ್ಲಿ ಕ್ಯೂ ಹಚ್ಚೋದು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಇದ್ರಾಗ ಸರಿ ಮಾಡಿಲ್ಲ. ಒಳಗಡೆ ಪೂರ್ತಿ ಎಲ್ಲ ಕ್ಲೀನ್ ಅದ. ನೋಡ್ರಿ ಹೆಂಗದ ಸುತ್ತಮುತ್ತ. ಇಲ್ಲಿಂದ ಬರೀ ಎಲ್ಲೋರ ಜಸ್ಟ್ 1 ಕಿಲೋಮೀಟ್ರ್ ಅದ ಪೂರ್ತಿ ಗರ್ಭಗುಡಿ. ನೋಡ್ರಿ ಅವಾಗ ಸೈಡಿಗೆ ಕಾಣುತ್ತೆ ನೋಡ್ರಿ ಅಲ್ಲಿ ಗುಂಬಜ್. ಅವಾಗ ಅಲ್ಲಿ ಕಾಣುತ್ತಲ್ಲ ಅದೇ ಎಲ್ಲೋರ. ನಮಸ್ಕಾರ ಕಣಣ್ಣ. ನಮಸ್ಕಾರ ಕಣ. ಗಾಡಿ ಮಾತೇ ಬರ್ರಿ ಎಲ್ಲರೂ ನೋಡಕ್ ಹೊಂಟಿವಿ. ಇವಾಗ ರೂಮಿಂದ ಕೆಳಗಡೆ ಬಂದು 2 ಬೈಕ್ ತೊಗೊಂಡು ಇದ್ರಾಗ 3 ಸೇರಿ ಹೋಗಿ ಸಣ್ಣ ಮಳೆ ಬರ್ಲಾಕತ್ತದ. ನೋಡಮ್ ಅಲ್ಲಿ ಹೋದ್ಮ್ಯಾಗ ಹೆಂಗೆ ಮಳೆ ಇರುತ್ತೋ. ವಾತಾವರಣ ಮಾತ್ರ ಮಳೆ ಇರೋ ಥರನೇ ಅದ. ಬರ್ರಿ ಅಲ್ಲಿ ಗೇಟ್ ಹತ್ರ ಹೋಗಿ ಇವಾಗ ಪಾರ್ಕಿಂಗ್ ಏರಿಯಾ ಕಡೆ ಬಂದಿವಿ. ಹೊಟ್ಟೆ ಹಸುವಾಗ್ಯದ. ಸೌತಿಕಾಯಿ ಪೇರೋಣ ತಿಂದ್ರೆ ಅಂತೇಳಿ ನಿಂತೀವಿ ಇಲ್ಲಿ. ಒಳಗೆ ಅಲ್ಲಿಂದ ಎಂಟ್ರಿ ಆಗಿ ಇದು ಟಿಕೆಟ್ ಕೌಂಟ್ರು. ಕ್ಯಾಮ್ರಾ ತೊಗೊಂಬಿಟ್ಟು ಇವಾಗ ಅಲ್ಲಿ ಏನು ಕಾಣುತ್ತಲ್ಲ ಅದು ಫಸ್ಟ್ ನೀವು ಟಿಕೆಟ್ ತೊಗೊಂಬಿಟ್ಟು ಒಳಗಡೆ ಹೋಗ್ತೀವಿ. ಮತ್ತು ಟಿಕೆಟ್ ತಂದಿದ್ವಿ ಮತ್ತು ಕ್ಯಾಮ್ರಾ ಅಲೋ ಇಲ್ಲ ಅಂತಂದರು. ಅವಾಗ ಕೇಳಿದ್ರೆ ಟಿಕೆಟ್ ಎಲ್ಲ ನಡೀತದೆ ಹೋಗಂತಂದ್ರು. ಇವ್ರೇನಂದ್ರೆ ಇಲ್ಲ ಬರ್ದು ಕೊಡ್ತಾರೆ ಹೋಗ್ರಿ ಅಂತಂದ್ರು. ಮತ್ತೆ ಟಿಕೆಟ್ ತೊಗೊಂಡು ಕ್ಯಾಮ್ರಾ ಟಿಕೆಟ್ ತೊಗೊಂಡು ಮತ್ತು ಸಪ್ರೇಟಾಗಿ ಬರ್ಸ್ಕೊಂಡು ಮತ್ತೆ ಹೊಂಟಿ ಒಳಗಡೆ. ಇವಾಗ ಇದೇನಿದು ಕಾಣುತ್ತಲ್ಲ ಇದು ಕೈಲಾಸ ಮಂದಿರ. ಇದೇನದ 16ನೇ ಗೋವಾಕ್ಕೆ ಹೋಗೋ ದಾರಿ. ಇವಾಗ ಬಂದ್ ಮಾಡಿದಾರೆ ಅದು ರೈಟ್ ಸೈಡಿಂದ ಹೋಗೋದು. ಮತ್ತು ಅಲ್ಲೇನು ಮೇಲ್ಗಡೆ ಕಾಣುತ್ತಲ್ಲ ಯಾವುದೋ ಕಾರಣಕ್ಕೆ ಬಂದ್ ಮಾಡಿದಾರೆ ಅವು. ಮೇಲ್ಗಡೆ ಏರಕ್ಕೆ ಬಿಡೋಲ್ಲ ಇಲ್ಲಿ. ಪೂರ್ತಿ ಎಲ್ಲ ಮೇಲ್ಗಡೆಯಿಂದ ನೀರು ಬಂದು ಇದಾಗ್ಬಿಟ್ಟದು. ನಿಮ್ಗೆ ಎಲ್ಲರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಇದನ್ನು ಸ್ಕ್ಯಾನ್ ಮಾಡಿರಿ. ನೀವು ಸ್ಕ್ಯಾನ್ ಮಾಡಿದ್ರಪ್ಪ ಅಂದರೆ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಸಿಗ್ತದೆ. ಇದೇನದ ಎಂಟ್ರೆನ್ಸ್ ಗುಹೆ ಇದು.
ಇವಾಗ ಕೈಲಾಸ ಟೆಂಪಲ್ ಒಳಗಡೆ ಬಂದೀವಿ. ಇದು ಕೈಲಾಸ ಟೆಂಪಲ್ ಒಳಗಡೆ ಬರೋಣ ರೈಟ್ ಸೈಡ್ಗೆ. ಪೂರ್ತಿ ಗಬ್ಬು ಸ್ಮೆಲ್ಲು ನೀರಿಂದು ಮತ್ತು ಇದು ಸ್ಮೆಲ್ ಅದ. ಇದ್ರಾಗ ಏನೂ ಮಾಡಿಲ್ಲ, ಏನೋ ಮಾಡೋಕ್ಕೆ ಟ್ರೈ ಮಾಡ್ಯಾರ, ಏನೂ ಆಗಿಲ್ಲ. ಪೂರ್ತಿ ಗೋಯ ಥರ ಅದ. ಇವಾಗೇನಲ್ಲೆಲ್ಲ ಪೂರ್ತಿ ಜಾಲರಿ ಹಾಕ್ಬಿಟ್ಟಾರ. ಈ ಥರ ಎಲ್ಲ ಕೆತ್ತಾರಲ್ಲ, ಇವೆಲ್ಲ ನಮ್ಮ ಕರ್ನಾಟಕದಾಗೂ ಕೆತ್ತಾರ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇದೆಲ್ಲ ಒಂದೇ ಕಲ್ಲಲ್ಲಿ ಕೆತ್ತಾರ ಅಂತ ಅನ್ನೋದು ಅಷ್ಟೇ ವಿಶೇಷ. ಬಿಟ್ರೆ ಓದುವೆಲ್ಲ ನಮ್ಮ ಕಡೆ ಏನು ಕರ್ನಾಟಕದಾಗ ಕೆತ್ತಾರಲ್ಲ, ಬೇಲೂರು, ಹಳೇಬೀಡು ಆ ಥರ ಎಲ್ಲ ಇರೋದವ. ಇದು ಪೂರ್ತಿ ಕರಿಕಲ್ಲಿದು. ಕೈಲಾಸ ಟೆಂಪಲ್ ಹಿಂದ್ಗಡೆ ಇರೋದು ಇದು ನಟರಾಜ ಅಂತ ಇದು ಮಾಡ್ಯಾರ. ಕೈಲಾಸ ಟೆಂಪಲ್ ಮೇಲ್ಗಡೆ ನಡಬರಕ್ಕೆ ಇದೆಯಲ್ಲ, ಅದ್ರ ಮೇಲ್ಗಡೆ ಹಾಕತ್ತೀವಿ ನೋಡು. ಮೇಲ್ಗಡೆಯಿಂದ ಇವು ಹೆಂಗೆ ಕಾಣುತ್ತಂತ. ಇದೇನು ಎಲ್ಲರೊಳಗೆ ಕಟ್ಟ್ಯಾರಲ್ಲ, ಇದು ಮೇನ್ ಕಟ್ಟಿರೋದೇ ಕೈಲಾಸನಾಥ ದೇವರ ಸಲಿಂದ. ಈಗ ಅದೇ ದೇವ್ರ ನೋಡಕ್ಕೆ ಹೊಂಟೀವಿ. ಬಾಗಿಲು ಸಣ್ಣದ್ರಿಂದ ಜನಗಳು ಜಾಸ್ತಿ ಇದಾರೆ. ಇದು ಮಗಲ್ದು ಇದೇನು ಕಾಣುತ್ತಲ್ಲ, ಇದೇ ಕೈಲಾಸನಾಥ ದೇವರು. ಈಶ್ವರಲಿಂಗ ಅಲ್ಲಲ್ಲಿ ಕಟ್ಟಾದ್ದರಿಂದ ಇದನ್ನು ಪೂಜೆ ಮಾಡಲ್ಲ. ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಮೂರ್ತಿ ಪೂಜೆ ಮಾಡ್ಬೇಕಂದ್ರೆ ಮೂರ್ತಿ ಚಲೋ ಇರಬೇಕು. ಸ್ವಲ್ಪ ಏನಾದರೂ ಹಾಳಾಗಿದ್ರೆ ಅದು ಮೂರ್ತಿ ಪೂಜೆ ಮಾಡಲ್ಲ. ಇದೇನದಲ್ಲ ಅಲ್ಲಿದು ಅಭಿಷೇಕ ಮಾಡಿದ ನೀರು ಬರೋಕ್ಕೆ ಜಾಗ. ಪೂರ್ತಿ ಗುಡಿ ಸುತ್ತ ಎಲ್ಲ ಆನೆಗಳ ಇದನ್ನು ಮಾಡ್ಯಾರ, ರಥ ಒಯ್ಯೋ ಥರ. ಇದೇನದಲ್ಲ ರಾಜರಾಯ್ತು ಯಾರಾದರೂ ಬಂದು ಮುಂದ್ಗಡೆ ಬಾಲ್ಕನಿ ಥರ ಇದು ಮಾಡ್ಕೊಂಡಾರ, ಮುಂದೆ ಬಂದದವ್ರಿಗೆ ನೋಡೋಕೆ ಸಲಿಂದ. ಅದೇನಿಲ್ಲಿ ಕಾಣುತ್ತಲ್ಲ, ಅದು 20 ರೂಪಾಯಿ ಒಳಗೆ ನೋಟ್ ಒಳಗೆ ಇರ್ತದೆ ಚಿತ್ರ. ಇದೇ ನೋಡ್ರಿ, ಅದು 50 ರೂಪಾಯಿ ನೋಟ್ ಹೆಂಗೆ ನಮ್ಮ ಹಂಪಿ ಕಲ್ಲಿನ ರಥದ ಮ್ಯಾಗಿದೆ, ಹಂಗೆ 20 ರೂಪಾಯಿ ನೋಟ್ ಇರೋದು ಇದೇ ಜಾಗದಾಗ. ಇವಾಗ ಟಾಪಿಗೆ ಹೋಗ್ಬೇಕು. ಇದು ದಾರಿ ನೋಡ್ಲಕತ್ತೀನಿ. ಈ ಕಡೆ ಇರ್ಬೋದು, ಈ ಕಡೆಯಿಂದ ಹೋದ್ರೆ ಬಂದು ನೋಡು. ಅಲ್ಲಿಂದ ರೈಟ್ ಸೈಡ್ ಬಂದ್ವಿ, ಇಲ್ಲಿಂದ ಮತ್ತೆ ಏರ್ಕೊಂಡು ಇವಾಗ ಇಲ್ಲಿ ಅದು ಇಲ್ಲಿ ಇನ್ನೂ ಏನೇನೋ ಮಾಡ್ಬೇಕಂತ ಮಾಡಿದ್ರೇನೋ. ಯಾಕೆ ಕೆಲಸ ಅರ್ಧಕ್ಕೆ ನಿಂತುಬಿಟ್ಟದ. ಇಲ್ಲಿ ಅಲ್ಲೆಲ್ಲ ಪೂರ್ತಿ ಮಾಡ್ಯಾರ. ಅಲ್ಲಿ ಈ ಕಡೆ ಮಾತ್ರ ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ. ಇದನ್ನೇನಪ್ಪ ಅಂತಂದ್ರೆ ಇದನ್ನು ಕರ್ನಾಟಕದಲ್ಲಿ ಕಟ್ಟಿರೋ ಅನ್ನೋದೊಂದು ಹೆಮ್ಮೆ. ಇನ್ನೊಂದು ದೊಡ್ಡ ಬುದ್ಧಿಜೀವಿಗಳು ಏನು ಹೇಳ್ತಾರಪ್ಪ ಅಂದರೆ ಇದನ್ನು ಏಲಿಯನ್ಸ್ ಕಟ್ಟಿದ್ರು ಅಂತ ಹೇಳ್ತಾರೆ. ಏಲಿಯನ್ಸ್ ಕಟ್ಟಂಗಿತ್ತಪ್ಪ ಅಂದ್ರೆ ಅರ್ಧ ಮುರ್ದಕ್ಕೆ ಯಾಕೆ ಮಾಡಿಟ್ಟು ಹೋಗ್ತಾರೆ. ಇದೇ ಮೇಲ್ಗಡೆ ವ್ಯೂ ಪಾಯಿಂಟಲ್ಲಿ ನೋಡ್ರಿ ಹೆಂಗೆ ಕಾಣುತ್ತಿದ್ದು. ಎಲ್ಲೋರ ಕೇಸು ಇದ್ರೊಳಗಡೆ ಕೈಲಾಸ ಟೆಂಪಲ್ ಇರೋದು. ಅಲ್ಲಿ ನೋಡ್ರಿ ಯಾವ ಥರ ಕಾಣುತ್ತೆ ಗುಡಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಕೆತ್ತೋರು ಎಷ್ಟು ಡೀಟೇಲಿಂಗಾಗ ಕೆತ್ತಾರಪ್ಪ ಅಂದ್ರೆ ಅಲ್ಲಿ ನೋಡ್ರಿ, ಸಿಂಹ ಏನು 4 ಸಿಂಹಗಳು ಮಾಡ್ಯಾರ, ನಡ್ಬಾರ್ದು ಗೋಪುರದ್ದು ಇದು ಮಾಡ್ಯಾರಲ್ಲ, ಕೆಳಗಡೆ ಕಾಲುಗಳು ಮಾಡ್ಯಾರ. ಆ ಸಂಧಿ ಒಳಗೆಲ್ಲ ಆ ಕಡೆದು ಈ ಕಡೆ ಎಲ್ಲ ಕಾಣೋ ಥರ ಇದು ಮಾಡ್ಯಾರ. ಒಂಥರ ಅದ್ಭುತ ಬಿಡ್ರಿ. ಇದನ್ನೆಲ್ಲ ಕೆತ್ತಬೇಕಂದ್ರೆ ಅಷ್ಟು ಸುಲಭನೂ ಅಲ್ಲ ಇದು. ಎಲ್ಲ ಗುಹೆಗಳದ್ದು ಸ್ವಲ್ಪ ವಿಡಿಯೋ ಹಾಕ್ತೀನಿ ನೋಡಿರಿ. ಯಾಕಂದರೆ ಪೂರ್ತಿ ತೋರ್ಸೋಕೆ ಹೋದರೆ ಪೂರ್ತಿ ಲೆಂತ್ ಆಗುತ್ತೆ ವಿಡಿಯೋ.
ಅದಕ್ಕೆ ಅದ್ರ ಮುಂದ್ಗಡೆ ಏನಿರುತ್ತೋ ಅದೇ ವ್ಯೂ ಪಾಯಿಂಟ್ ಅಷ್ಟೇ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ನಿಮಗೆ. ಮುಂದ್ಗಡೆ ಒಂದು ವಾಟರ್ ಫಾಲ್ಸ್ನೂ ಇದೆ, ಬನ್ನಿರಿ ತೋರಿಸ್ತೀನಿ ಅದನ್ನು. ಅದು ಒಂದೇ ಹಿಂದೂ ಟೆಂಪಲ್, ಇವೆಲ್ಲ ಬೌದ್ಧಿಸ್ಟ್ಗಳದ್ದು ಗುಹೆಗಳು ಇವೆಲ್ಲ. ಇವಾಗ ಜಸ್ಟ್ ಎಲ್ಲರೂ ನೋಡಿಕೊಂಡು ರೂಮಿಗೆ ಬಂದ್ವಿ. ಇವಾಗ 5 ಗಂಟೆ ಎದ್ಬಿಟ್ಟೆಲ್ಲ ಗಾಡಿ ರೆಡಿ ಮಾಡಿಕೊಂಡು ಬ್ಯಾಗೆಲ್ಲ ಕಟ್ಟಾಕತ್ತೀವಿ. ಇದೇನದಲ್ಲ ಇದೇ ಕೃಷ್ಣೇಶ್ವರದ್ದು ದ್ವಾರ ಬಾಗಿಲ. ಇಲ್ಲಿಂದನೇ ನಿನ್ನೆ ನಾವು ಎಂಟ್ರೆನ್ಸ್ ತೊಗೊಂಡಿದ್ದು. ಇಲ್ಲಿಂದ ತುಳಜಾಪುರಕ್ಕೆ ಹೊಂಟೀವಿ. ತುಳಜಾಪುರ ಶ್ರೀ ಅಂಬಾಭವಾನಿಯ ದರ್ಶನ ಮಾಡೋಕೆ ಇವಾಗ ಎಲ್ಲೂರಾಗದವಿ. ಇಲ್ಲಿಂದ ತುಳಜಾಪುರ ಇನ್ನೂ 300 ಕಿಲೋಮೀಟ್ರ್ ಅದ. ಟೈಮ್ ಇವಾಗ 6 ಗಂಟೆ 4 ಗಂಟೆಗೆ ಎದ್ದಿವಿ. ಎದ್ದು ರೆಡಿ ಆಗಿ ಇವಾಗ 6 ಗಂಟೆ ಆಯ್ತು ಬಿಡೋಟ್ಟಿಗೆ. ಹೋದ್ಸರಿ ಪ್ರಯಾಗರಾಜಕ್ಕೆ ಹೋದಾಗ ಅಂಬಾಭವಾನಿ ತುಳಜಾಪುರ ಅಂಬಾಭವಾನಿ ನೋಡ್ಬೇಕಂದ್ರೆ ಟೈಮ್ ಸಾಲಿಲ್ಲ, ಹಂಗೆ ಹೋಗ್ಬಿಟ್ಟಿವಿ ಅದ್ರ ಮ್ಯಾಗ ಹಚ್ಚಿ. ಈ ಸರಿ ಲಾಸ್ಟ್ ಡೆಸ್ಟಿನೇಷನ್ ಅದನ್ನು ನೋಡಿಬಿಟ್ಟೇ ನಮ್ಮ ಊರಿಗೆ ಹೋದ್ರಾಯ್ತು ಅಂತೇಳಿ ಡಿಸೈಡ್ ಮಾಡಿದ್ವಿ. ನೋಡಮ್ರಿ ಎಷ್ಟೊತ್ತಿಗೆ ಹೋಗ್ತೀವಿ ಏನಾಗ್ತೀವಿ ಅಂತೇಳಿ. 1 ಅವರ್ ಆಯ್ತು ಬಿಟ್ಟು. 1 ಅವರಲ್ಲಿ 122 ಕಿಲೋಮೀಟ್ರ್ ಕವರ್ ಮಾಡೀವಿ. ರೋಡಲ್ಲಿ ಯಾವ ಗಾಡಿ ಇರಲಿಲ್ಲ, ಸಣ್ಣ ಮಳೆ ಇತ್ತು. ನಮ್ಮ ಮಳ ಪೂಜಾರಿದ ಗಾಡಿದು ಟಾಪ್ ರ್ಯಾಕ್ ಕಟ್ಟಾಗ್ಯದ. ಮುಂದೆ ಟಾಪ್ ರ್ಯಾಕ್ ಕಟ್ಟಾಗಿಲ್ಲ, ಬೆಂಡ್ ಆಗ್ಯದ. ಹೋದ ಸರಿ ಪ್ರಯಾಗರಾಜಕ್ಕೆ ಹೋದಾಗ ರಮೇಶಂದು ಟಾಪ್ ರ್ಯಾಕ್ ಕಟ್ಟಾಗಿತ್ತಲ್ಲ, ಈಗ ಅದೇ ಥರ ಆಗೋ ಚಾನ್ಸ್ ಅದ. ಅದನ್ನ ಹೋಗಿ ಸ್ವಲ್ಪ ರೆಡಿ ಮಾಡಿಸ್ಕೊಂಡು ನಾಷ್ಟ ಮಾಡಿಕೊಂಡು ತುಳಜಾಪುರ ಕಡೆ ಹೋಗೋಣ. 2-3 ಅವರಿಂದ ಪೂರ್ತಿ ಎಲ್ಲ ಮಳೆ ಇದಾಗಿಬಿಟ್ಟಿತ್ತು. ಅದಕ್ಕೆ ಟೀಗಿ ಕುಡಿದ್ರೈತೆ ಅಂತೇಳಿ ಇಲ್ಲಿ ರೆಸ್ಟ್ ಮಾಡಿದ್ವಿ. ಹಾಗೆ ಟಾಪ್ ರ್ಯಾಕ್ ಇದಾಗಿತ್ತಲ್ಲ ಸರಿಯಾಗಿ ಕಟ್ಕೊಂಡು ಆ ಗಾಡಿಯಲ್ಲಿ ಸಿಂಗಲ್ ರೈಡ್ ಮಾಡಿದ್ರಾಯ್ತು, ಬೇರೆ ಗಾಡಿಗೆ ಇನ್ನೊಬ್ಬನ ಶಿಫ್ಟ್ ಮಾಡಿದ್ರಾಯ್ತು ಅಂತೇಳಿ ಇಲ್ಲಿ ವೇಟ್ ಮಾಡಿದ್ವಿ. ಇಲ್ಲ ಅದು ಪೂರ್ತಿ ಮ್ಯಾಗ್ ಎದ್ದದ, ಚೆಕಪ್ ಗೇರ್ ಅದು ಟೈಟ್ ಮಾಡಿಸ್ಬೇಕು. ಇವಾಗ ಗಾಡಿಗೆ ಏನು ಪ್ರಾಬ್ಲಮ್ ಇಲ್ಲ, ಸಿಂಗಲ್ ರೈಡ್ ಮಾಡಕತ್ತಾರ. ಅದರ ಗಾಡಿಗೆ ನಂದು ರಮೇಶನ ಗಾಡಿಯಾಗ ಒಬ್ಬೊಬ್ರು ಹಾಕ್ಕೊಂಡಿವಿ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಮುಂದೆ ಹೋಗಿ ರೆಡಿ ಮಾಡಿಸ್ರತ್ತೆ ಅಂತೇಳಿ ಹೊಂಟಿವಿ ಅಲ್ಲಿಂದ. ಇವಾಗ ಪೆಟ್ರೋಲ್ ಫುಲ್ ಮಾಡ್ಕೊಂಡು ಪೂರ್ತಿ ನೀಲಾಗಿತ್ತು ಪೆಟ್ರೋಲ್ ಫುಲ್ ಮಾಡ್ಕೊಂಡು ಇವಾಗ ತುಳಜಾಪುರ ಕಡೆ ಹೊಂಟಿವಿ. ಮತ್ತು ನಾಷ್ಟ ಅಲ್ಲೇ ಹೋಗಿ ಮಾಡಿದ್ರಾಯ್ತು. ನೋಡ್ರಿ ಇವಾಗ ಏನಿಲ್ಲಪ್ಪ ಅಂತಂದ್ರೆ ಒಂದು 100-105 ಕಿಲೋಮೀಟ್ರ್ ಬಂದಿವಿ, ಏನು ಅನ್ನಿಸ್ತಾನೆ ಇಲ್ಲ, ಆ ಥರ ರೋಡ್ ಅದ. ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ. ಇವಾಗ ಎಂಟ್ರೆನ್ಸ್ ಕೊಟ್ಟಿವಿ. ಅಂಬಾಭವಾನಿ ಗುಡಿ ಮುಂದ್ಗಡೆನೇ ಇದ್ದೀವಿ. ಈ ಕಡೆ ದಾರಿ ಇಲ್ಲ ಅಂತೇಳಿ ಮತ್ತೆ ಬೇರೆ ಕಡೆಯಿಂದ ಹೋಗಿ ಇಲ್ಲಿ ಗಾಡಿ ಹಚ್ಚಿ पीछे गाड़ी नहीं जाती, गाड़ी उधर के लिए जाती, इधर नीचे, इधर लगा 500 फाइन है, इधर मेरे दुकान के सामने लगा। माता के लिए गोद का सामान क्या होना लेके जाओ, लगेज वगैरह दुकान में रखो, अपने पास कैमरे वगैरह सेफ में रहेगा आपका सामान। तो उधर गाड़ी लगाया, गाड़ी जिम्मेदार मेरा रहता है, पार्किंग बिर्किंग कुछ नहीं लेने का, खाली माता के लिए पूजा सामान कुछ होना लेके। ಇವಾಗ ಅಂಗಡಿಯಲ್ಲೆಲ್ಲ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಇವಾಗ ಗುಡಿ ಹತ್ರ ಬಂದಿವಿ. ನೋಡ್ರಿ ಎಂಟ್ರೆನ್ಸ್ ಬಾಗಿಲು ಶ್ರೀ ಅಂಬಾಭವಾನಿ ಇದು. ಮೇಲ್ಗಡೆ 3 ಕಳಸಗಳವ. ಬನ್ರಿ ಇವಾಗ ಒಳಗಡೆ ಹೋಗೋಣ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಅಂಬಾಭವಾನಿ ಟೆಂಪಲ್ಗೆ. ಇವಾಗೇನು ಅಲ್ಲಿ ಹೋಗುತ್ತಲ್ಲ ಈ ಕಡೆ ಲೆಫ್ಟ್ ಸೈಡ್ ಅದಲ್ಲ, ಈ ಕಡೆ ಹೋದರೆ ಇಲ್ಲಿ ಯಾರಾದರೂ ಪ್ರದಕ್ಷಿಣೆ ಹಾಕೋದು ಏನಾದರೂ ದೇವರಿಗೆ ನಡ್ಕೊಂಡಿದ್ರಪ್ಪ ಅಂದರೆ ಈ ಕೊಳದಲ್ಲೇ, ಈ ಕೊಳದಾಗ ಇಲ್ಲಿ ಕಾಣುತ್ತಲ್ಲ ಮುಂದ್ಗಡೆ
ಈ ಕೊಳದಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲಿಂದ ಹರಕೆ ತೀರ್ಸಕ್ಕೆ ಹೋಗ್ತಾರೆ. ಇದೇನು ಅಂಬಾಭವಾನಿ ಗುಡಿಗೆ ಹೋಗೋಕ್ಕಿಂತ ಮುಂದೆಗಡೆನೆ ಒಂದು ಗಣೇಶನ ಮೂರ್ತಿ ಅದ. ಇಲ್ಲಿ ಒಂಥರ ಸಣ್ಣದಾಗಿ ಒಂದು ಅದರದ್ದು ಗುಡಿ ಕಟ್ಕೊಂಡಾರ. ಇದೆಲ್ಲ ಅಂಬಾಭವಾನಿಯು ಮೂರ್ತಿಗಳು. ಇವಾಗ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಮಿನಿಮಮ್ 4-4.5 ತಾಸು ಆಯಿತು ಈ ದರ್ಶನ ಮಾಡೋಟಿಗೆ. ಇದು ಜೀಜಾಬಾಯಿ ಅವ್ರದ್ದು ಮಹಾದ್ವಾರ ಅಂತೇಳಿ ಇದು ಮಾಡ್ಯಾರ ಇಲ್ಲಿ. ಇಲ್ಲಿ ನೋಡ್ರಿ, ಇದು ಶಿವಾಜಿ ಅವ್ರದ್ದು ಮೂರ್ತಿ ಮಾಡ್ಯಾರ ದೊಡ್ಡದಾಗಿ. ಇದು ದೊಡ್ಡ ಸರ್ಕಲ್ ಇದು ತುಳಜಾಪುರದಾಗ. ಈಗ ಮುಂದಿಲ್ಲಿ ಹೋಗಿ ನಾಷ್ಟ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಬೆಳಗ್ಗೆಯಿಂದ ನಾಷ್ಟ ಊಟ ಏನೂ ಇಲ್ಲ. ಈಗ ಟೈಮು 4 ಗಂಟೆ ಮೇಲೆ ಆಯಿತು. 11 ಗಂಟೆಗೆ ನಾವು ದರ್ಶನಕ್ಕೆ ನಿಂತರು. 4-4:15 ಆದರೂ ಇನ್ನೂ ಊಟ ಇಲ್ಲ, ನಾಷ್ಟ ಇಲ್ಲ. ಇಲ್ಲಿ ಮುಂದೆ ಎಲ್ಲ ಹೋಗಿ ಊಟ ಮಾಡ್ಬೇಕು ಮೊದಲು. ಇವಾಗ ಬಿಜಾಪುರ ಬೈಪಾಸ್ ಹಾಕಿ ಅಲ್ಲೇ ಏನಾದರೂ ಊಟ ಗೀಟ ಮಾಡಿಕೊಂಡು ಮುಂದೆ ಹೋದ್ರಾಯ್ತು. ಗುಡಿ ಒಳಗೆ ಹೋದ್ರೆ ಅಂಥ ಪರಿ ರಶ್ ಏನಿಲ್ಲ ಅಂತಂದ್ಬಿಟ್ರು. ಒಳಗಡೆ ಹೋಗ್ಬಿಟ್ರೆ ಅಪ್ಪ ಶಿವನೇ, ಒಂದೊಂದು ರೂಮ್ನಾಗ 1 ತಾಸು 2 ತಾಸು ನಿಂತೀವಿ. ಒಂದು 4 ರೂಮ್ ದಾಟಾಟಿಗೆ ಮಿಕ್ಕಿ ಹೋಗ್ಬಿಡ್ತು. ಹೊಟ್ಟೆನೂ ಜಾಸ್ತಿ ಹಸ್ಬಿಟ್ಟದ. ಅಲ್ಲಿ ಒಳಗಡೆ ಏನಂತ ಪರಿ ಆಗಲಿಲ್ಲ. ತಾಯಿ ದರ್ಶನ ಮಾಡ್ಬೇಕಂತ ಹೇಳ್ಬಿಟ್ಟು ಬನ್ನಿ, ಇಲ್ಲೊಂದು ಹೋಟೆಲ್ ಅದ, ಸೈಡ್ಗೆ ಹಾಕಂಬ್ರಿ. ಇದು ತುಳಜಾಪುರ ಬೈಪಾಸ್ ರೋಡ್ ಇದು. ನೂರೈವತ್ತ 200 ಅದೇ ಬೆಂಗಳೂರಿಗೆ ಹೋಗಿ ಮಾಡಿ ನೀವು ಬೆಂಗಳೂರಿಗೆ ಅಂತ ಹೋಗೋ. ಊಟ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಇವಾಗ ಬೈಪಾಸಿಂದ ಮೇನ್ NH ರೋಡ್ಗೆ ಜಾಯಿಂಟ್ ಆಗ್ಬೇಕು. ಇಲ್ಲಿಂದ ಬನ್ನಿರಿ, NHಗೆ ಹೋಗಿ ಸಿಗ್ತೀನಿ ಮತ್ತೆ. ಇವಾಗ ಮತ್ತೆ ಇಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಟ್ಟು ಮತ್ತೆ ಗಾಡಿ ಸ್ಟಾಪ್ ಮಾಡಿ ರೈನ್ ಗೇರ್ಸ್ ಎಲ್ಲ ಹಾಕ್ಕೊಂಡ್ವಿ. ಇಲ್ಲಿಗೆ ನಮ್ಮದು ಮಾನ್ಸೂನ್ ರೈಡ್ ಮುಗಿತದ. ಮತ್ತು ಇನ್ನೊಂದು ರೈಡಲ್ಲಿ ಸಿಗ್ತೀನಿ. ಬಾಯ್.